ಕೆಲಸ ಮುಗೀತು. ಸರ್, ನಾನಿನ್ ಬರ್ತೀನಿ. ಮತ್ತೊಂದು ವಿಷಯ, ಎದುರು ಮನೆ ಕರುಣಾಕರನ್ನ ಯಾರೋ ಹೊಡೆದು ಎತ್ತು ಹಾಕೊಂಡು ಹೋದ್ರು. ನೋಡಿದ್ರ ನೀವು ಅದನ್ನ? ಅವನಿಗೆ ಹೊಡಿತಿದ್ದಾಗ ನಾನು ಎಲ್ಲಿದ್ದೆ ಹೇಳಿ? ನಿಮ್ ಮುಂದೆ ಕೂತಿದ್ದೆ ತಾನೆ? ತಾನೆ? ಪೊಲೀಸ್ನವ್ರು ಯಾರಾದ್ರೂ ಬಂದು ಈ ಘಟನೆ ಬಗ್ಗೆ ಕೇಳಿದ್ರೆ ನಾನ್ ನಿಮ್ ಮುಂದೆ ಕೂತು ಮಾತಾಡ್ತಿದ್ದೆ ಅಂತ ಹೇಳ್ಬೇಕು. ಬರ್ತೀನಿ. ಗೊತ್ತಾಯ್ತಾ ಮೀರಾ ಅವರೇ? ಮೇಷ್ಟ್ರು ಇದಾರೇನಮ್ಮ? ಹಾ ಇದಾರೆ, ಕೂತ್ಕೊಳ್ಳಿ, ಕರಿತೀನಿ. ಓಂ ಭೂರ್ಭುವಸ್ವಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಗೆ ಹೊತ್ತಾಗತ್ತಮ್ಮ, ಬೇಗ ಕರೀರಿ ಮೇಷ್ಟ್ರನ್ನ. ಸರಿ ಸರ್, ನೀವು ಕೂತ್ಕೊಳ್ಳಿ, ನಾನು ಈಗಲೇ ಕಳಿಸ್ತೀನಿ. ಏ ಮಂಜು, ಪೊಲೀಸ್ನವ್ರು ಬಂದಿದ್ದಾರೆ ನೋಡೋ. ರೀ, ನೀವು ಸುಮ್ಮನೆ ಮುಸ್ಕಾಕೊಂಡು ಮಲ್ಕೊಳ್ರಿ. ಈ ರೌಡಿಗಳು ಪೊಲೀಸ್ನವರು ಇಬ್ರು ಸಾವಸ ನಮ್ಗೆ ಬೇಕಾಗಿಲ್ಲ. ಮಲ್ಕೊಳ್ಳಿ. ಅತ್ತೆ, ಅವ್ರಿಗೆ ಹುಷಾರಿಲ್ಲ. ನಮಸ್ಕಾರ. ನಮಸ್ಕಾರ ಮೇಷ್ಟ್ರೆ, ನಾನು ಇನ್ಸ್ಪೆಕ್ಟರ್ ಶೋಭರಾಜ್ ಅಂತ. ನೀವೇನಾದ್ರೂ ಈ ಮನುಷ್ಯನ ಎಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ದೀನಿ. ಯಾಕೆ? ನಿಮ್ ಎದುರು ಮನೆ ಕರುಣಾಕರನ್ನ ನಿನ್ನೆ ಬೆಳಗ್ಗೆ 7:15 ಯಾರೋ ರೌಡಿಗಳು ಹೊಡೆದು ಕಿಡ್ನಾಪ್ ಮಾಡಿ ಅವ್ರ ಹತ್ರ ಇದ್ದ ಹಣನ ಕಿತ್ಕೊಂಡು ಹೋದ್ರು ಅಂತ ಗೊತ್ತಾಗಿದೆ. ಹಾಗಂತ ಅವ್ರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹೊಡೆದಾಟ ಆಗಿದ್ದನ್ನ ನೀವು ನೋಡಿದ್ರಾ? ಯಾರೋ ಅವ್ರನ್ನ ಹೊಡಿತಿದ್ದಿದ್ ನೋಡಿದೆ. ನೀವು ಗುರ್ತಿಡಿತೀರಾ ಅಲ್ವಾ ಹೊಡೆದವ್ರನ್ನ? ಇಲ್ಲ, ಹೊಡೆದಾಟ ದೂರದಲ್ಲಿ ಆಗ್ತಾ ಇತ್ತು. ಹೊಡೆದಿದ್ ಯಾರು ಅಂತ ಗೊತ್ತಾಗ್ಲಿಲ್ಲ.
ಈ ರಾಘವನ್ ಗ್ಯಾಂಗ್ನವರೇ ಅದನ್ನೆಲ್ಲ ಮಾಡಿದ್ದು ಅಂತ ಹೇಳಿ ಕರುಣಾಕರನ್ ಹೇಳ್ತಾರೆ. ಆ ಟೈಮಲ್ಲಿ ರಾಘವ ನಿಮ್ ಜೊತೆಲಿದ್ದ ಅಂತ ಹೇಳ್ತಾನೆ. ರಾಘವ ನಿಮ್ ಜೊತೆಲಿದ್ದು ಸತ್ಯನಾ ಮೇಷ್ಟ್ರೆ? ಹಾ ಈ ಹುಡುಗ ಆ ಟೈಮಲ್ಲಿ ನಮ್ಮನೇಲಿ ಇಲ್ಲೇ ಕೂತು ನಮ್ ಜೊತೆ ಮಾತಾಡ್ತಾ ಇದ್ದ. ಹಾ, ನೀನ್ ಇಲ್ಲೇ ಇದ್ದೆ ಅಂತ ಹೇಳ್ತಾರೆ. ಇವತ್ತಿಗೆ ಬಚಾವಾಗಿದ್ಯಾ? ಬರ್ತೀನಿ, ನಡೀರಿ. ಬರ್ತೀನಿ ಮೇಷ್ಟ್ರೆ. ಥ್ಯಾಂಕ್ಸ್ ಮೇಷ್ಟ್ರೆ. ಥ್ಯಾಂಕ್ಸ್ ರೀ ಮೀರಾ, ನನ್ನ ಬಚಾವ್ ಮಾಡಿ ಹೆಲ್ಪ್ ಮಾಡಿದ್ದಕ್ಕೆ. ಹೇಳಿ, ಏನ್ ಗಿಫ್ಟ್ ಕೊಡ್ಲಿ ನಿಮ್ಗೆ? ನೋಡಪ್ಪ, ನೀವಿಲ್ಲಿಂದ ಹೊರಟ್ಬಿಡಿ, ಅಷ್ಟು ಸಾಕು ನಮಗೆ, ಬೇರೆ ಯಾವ ಗಿಫ್ಟು ಬೇಡ. ಅಣ್ಣ ಹೊರಡೋಣ. ಬಾಯ್. ಯಾಕಪ್ಪ ಇರೋ ವಿಷಯ ಪೊಲೀಸ್ನವ್ರಿಗೆ ಹೇಳಿಲ್ಲ? ಆ ರೌಡಿ ತಾನೇ ಕರುಣಾಕರನ್ ಅಂಕಲ್ ಹೊಡ್ಸಿದ್ದು. ನೋಡು, ನಿಂಗೆ ಗೊತ್ತಾಗಲ್ಲ, ಸುಮ್ನಿರು. ಒಳ್ಳೇದಾಯ್ತು ಬಿಡೆ, ಆ ರಾಘವನ್ ವಿರುದ್ಧ ಪೊಲೀಸ್ನವ್ರಿಗೆ ಹೇಳ್ದೇ ಇದ್ದಿತ್ತು. ನೀವು ಹೊಸದಾಗಿ ಊರಿಗೆ ಬಂದಿದ್ದೀರಿ, ಅವನ್ ವಿಚಾರ ಇನ್ನೂ ನಿಮಗ್ ಗೊತ್ತಿಲ್ಲ. ಅವನು ಅವ್ನ ಗ್ಯಾಂಗ್ ಅವರೆಲ್ಲ ತುಂಬಾ ರೌಡಿಸಂ ಮಾಡ್ತಾರೆ. ಅಪ್ಪು, 2 ಚಾಕೋಬಾರ್. ನಿನ್ ಮದ್ವೆ? ಹೋಗೆ, ಈಗ್ಲೇ ಬೇಡ. ನಂಗ್ ಸಂಗೀತದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇಷ್ಟ. ಮದ್ವೆ ಆದ್ರೆ ಅದ್ ಸಾಧ್ಯ ಇಲ್ಲ. ವೈಷ್ಣವಿ ಮದ್ವೆಲಿ ಮಾಧವ ಅಂತ ನಿನ್ ಹಿಂದೆ ಬಿದ್ದಿದ್ನಲ್ಲ, ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ, ಯಾರೋ ಲೆಕ್ಚರರು, ಅವನೇನಾದ? ನಂಗ್ ಗೊತ್ತಿಲ್ಲ. ಅವ್ನು ನಿನ್ನ ಮದ್ವೆ ಮಾಡ್ಕೋತೀನಿ ಅಂದ್ರೆ ಮಾತಾಡ್ದೇನೆ ಸುಮ್ನೆ ನಿಂತ್ಬಿಟ್ಟಿಯಲ್ಲೇ. ನನಗ್ ಭಯ ಕಣೆ ಗಂಡಸ್ರ ಹತ್ರ ಮಾತಾಡಕ್ಕೆ. ನಿನ್ ಗಂಡ ಶ್ರೀಪತಿ ಹೇಗಿದ್ದಾರೆ? ಸರಿ ಇಲ್ಲ ಕಣೆ ಮನುಷ್ಯ. ಡೈವರ್ಸ್ ತಗೊಂಡ್ಬಿಡೋಣ ಅಂತಿದ್ದೀನಿ, ಅದಕ್ಕೆ ಅಪ್ಪನ ಮನೆಗೆ ಬಂದ್ಬಿಟ್ಟಿದ್ದೀನಿ. ನಿನ್ ಲವ್ ಮ್ಯಾರೇಜ್ ಅಲ್ವೇನೆ? ಮತ್ತೆ ನೋಡೋದಕ್ಕೂ ಒಳ್ಳೆಯವ್ರ ತರ ಕಾಣಿಸ್ತಾರೆ ಶ್ರೀಪತಿ. ಬಡ್ಕೋಬೇಕು. ಹಲೋ ಕಲ್ಯಾಣಿ, ಬಾರೆ ವಾಪಸ್ ಹೋಗೋಣ. ಅವನಲ್ಲೇ ನಿಂತಿದ್ದಾನೆ, ರೌಡಿ ರಾಘವ. ಬಾ. ರೇ, ನಿಂತ್ಕೊಳ್ರಿ 1 ನಿಮಿಷ. ನಾನ್ ನಿಮ್ಗೆ ಕಾತ್ಕೊಂಡು ನಿಂತಿದ್ದೀನಿ, ಹಾಗೆ ಹೊರಟೋಗ್ತಿದ್ದೀರಲ್ಲ. ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಬನ್ನಿ 1 ನಿಮಿಷ ಆ ಕಡೆ. ಬರ್ಲಿಲ್ಲ ಅಂದ್ರೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತೀನಿ. ಸಿಸ್ಟರ್, ನೀವು ಹೋಗ್ಬೇಡಿ. ಹೇಯ್, ಕೂತ್ಕೊಳ್ರಿ, ಕೂತ್ಕೊಳ್ರಿ. ಎಷ್ಟು ಎಷ್ಟು ಬೇಕು? ಕ್ಯಾಶು. ಕ್ಯಾಶಾ? ಯಾತಕ್ಕೆ? ನೆನ್ನೆ ನನಗೆ ಹೆಲ್ಪ್ ಮಾಡಿರಲ್ಲ, ಅದಕ್ಕೆ. ಹೇಳಿ, ಎಷ್ಟು ಬೇಕು ಕ್ಯಾಶ್? ನಮಗ್ ಕ್ಯಾಶ್ ಏನು ಬೇಡ. ಬೇಡ ಅಂದ್ರೆ ಆಗಲ್ಲ ರೀ. ವ್ಯವಹಾರದಲ್ಲಿ ನಾವು ಸ್ಟ್ರಿಕ್ಟ್. ಬಿಟ್ಟು ಯಾರಿಗೂ ಹೆಲ್ಪ್ ಮಾಡೋಲ್ಲ, ಯಾರ ಹತ್ರನೂ ಹೆಲ್ಪು ತಗೊಳ್ಳಲ್ಲ. ಎಲ್ಲಿ ಕೈ ಮುಂದೆ ನೀಡಿ. ಆ ಉಂಗ್ರ ತೆಗಿರಿ, ತೆಗಿರಿ ಆ ಉಂಗ್ರನ. ತೆಗಿರಿ ಅಂದ್ರೆ ಬಾಬು. ಉಂಗ್ರ ಕಿತ್ಕೊಂಡಿದ್ದಾನ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಬೇಡ ಕಲ್ಯಾಣಿ, ಕಂಪ್ಲೇಂಟ್ ಕೊಟ್ರೆ ಅವನ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ. ಜೊತೆಗೆ ಉಂಗ್ರ ಚಿನ್ನದ್ದಲ್ಲ, ಬಿಟ್ಬಿಡು. ಆಮೇಲೆ ಯಾರಿಗೂ ಹೇಳೋದ್ ಬೇಡ. ಏಯ್, ನಡಿ ಆಚೆ. ಏನ್ರಿ, ನೀವಿವ್ರಿ ಬಾಡಿ ಗಾರ್ಡ? ಯಾವಾಗ್ಲೂ ಜೊತೆಲೇ ಇರ್ತೀರಾ? ರೀ, ನಿಮ್ಗೆ ಯಾಕ್ರಿ ಇದಲ್ಲ? ಏಯ್, ಕಪಾಳಕ್ಕೆ ಹಾಕ್ತೀನಿ, ಕೇಳಿದ್ರೆ ಉತ್ತರ ಕೊಡು. ಎಷ್ಟನೇ ಫ್ಲೋರು? 5ನೇ ಫ್ಲೋರು. ನಮ್ಮ ಕಸಿನ್ಗೆ ಡೆಲಿವರಿ ಆಗಿದೆ, ನೋಡಕ್ ಹೋಗ್ತಾ ಇದೀವಿ. ಸರಿ, ಆಚೆ ಇರು. ನಾನು ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು. ಪುಕ್ಸಟೆ ಸರ್ವಿಸ್ ನಮಗೂ ಬೇಡ, ನಿಮಗೂ ಬೇಡ. ಕ್ಯಾಶ್ ಬೇಡ ಅಂತೀರಾ?
ತಗೊಳ್ಳಿ, ನಿಮಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಈ ಉಂಗುರ ನಿಮಗೋಸ್ಕರ ಮಾಡಿಸಿದ್ದು. ನಿನ್ನೆ ನಿಮ್ಮಿಂದ ಕಿತ್ಕೊಂಡಲ್ಲ ಆ ಉಂಗುರ, ಅದೇ ಅಳತೆಗೆ ಮಾಡಿಸಿರೋದು. ಹಳೆ ಉಂಗುರ ನಾನೇ ಇಟ್ಕೊಳ್ತೀನಿ. ನೀವು ಬೇಡ ಅಂದರೆ ಇಲ್ಲೇ ಫ್ಲೋರ್ ಮೇಲೆ ಇಟ್ಟು ಹೋಗ್ತೀನಿ. ನೋಡಿದವ್ರು ಏನು ತಿಳ್ಕೊಳ್ತಾರೆ. ತಗೊಳ್ರಿ. ನೋಡಿ, ಇನ್ನೊಂದು ವಿಚಾರ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ಯಾಕೋ ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಇಷ್ಟ ಆಗ್ತಿದೆ. ನನ್ನನ್ನು ಮದುವೆ ಆಗ್ತೀರಾ? ಯೋಚನೆ ಮಾಡಿ. ಬನ್ರೋ. ಏನ್ ಮೀರಾ, ಒಬ್ಬ ರೌಡಿ ಹತ್ರ ಇಷ್ಟೆಲ್ಲ ಇಸ್ಕೊಂಡಿದ್ಯಲ್ಲ, ಎಷ್ಟು ಅವಮಾನ. ನಾನೇನ್ ಮಾಡ್ಲಿ? ಇದನ್ನೆಲ್ಲ ನನ್ನ ಕೈಗೆ ತುರುಕ್ಬಿಟ್ಟು ನನ್ನ ಮದುವೆ ಆಗ್ತೀಯ ಅಂತ ಕೇಳ್ದ. ಅಯ್ಯೋ ದೇವ್ರೆ, ಅವ್ನು ಸುಮ್ಮನೆ ನಿನ್ ಹಿಂದೆ ಯಾಕೆ ಬಿದ್ದಿದ್ದಾನೆ? ನೀನ್ ಎಲ್ಲೋ ನೋಡಿ ಕಿಸ್ತಿದ್ಯಾ ಅನ್ಸತ್ತೆ, ಅದಕ್ಕೆ ಅವ್ನ ಹಿಂದೆ ಬಿದ್ದಿದ್ದಾನೆ. ಅಲ್ಲಣ್ಣ, ನಾನ್ ಯಾಕೆ ಅವ್ನ ಮುಖ ನೋಡಿ ನಗ್ಬೇಕು? ಅಮ್ಮ, ನಾನು ಏನ್ ಮಾಡ್ಲಿ? ನಾನು ಎಲ್ಲಿ ಹೋದ್ರೂ ನನ್ನ ಹಿಂದೆ ಬಿದ್ದಿದ್ದಾನೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಪೊಲೀಸ್ ಕಂಪ್ಲೇಂಟ್ ಕೊಡು. ನಾಳೆ ಬೇಲ್ ಮೇಲೆ ಹೊರಗೆ ಬರ್ತಾನೆ, ಆಮೇಲೆ ಜಿತ್ ಸಾಧಿಸ್ತಾನೆ. ಈ ಬಟ್ಟೆಗಳು ಉಂಗ್ರ ಎಲ್ಲ ಏನ್ ಮಾಡೋದು? ಪ್ಯಾಕ್ ಮಾಡಿ ವಾಪಸ್ ಕಳಿಸ್ಬೇಕು. ಈ ಉಂಗ್ರ? ಆ ಉಂಗ್ರ ತಗೊಂಡು ಬಾವಿಗೆ ಹಾಕ್ತೀನಿ. ಅದ್ ನನಗ್ ಬೇಕಾಗಿಲ್ಲ. ಅಯ್ಯೋ ರಾಮ, ಚಿನ್ನದ್ದು ಇದನ್ನ ಯಾಕೆ ಬಾವಿಗೆ ಬಿಸಾಡ್ತೀಯಾ? ನಿಂಗ್ ಬೇಡ ಅಂದ್ರೆ ನಂಗ್ ಕೊಡು. ಓಲೇನೋ ಉಂಗ್ರನ ಮಾಡಿಸ್ಕೊಳ್ತೀನಿ. ಅವ್ನ್ ಕೊಟ್ಟಿದ್ದು ನಮ್ಗೆ ಯಾರಿಗೂ ಬೇಡ. ಯಾವ ಪಾಪದ ದುಡ್ಡಿಂದೋ ಏನೋ, ಅದನ್ನೆಲ್ಲ ನಮ್ಮನೇಲಿ ಇಟ್ಕೊಳಕ್ ಆಗತ್ತಾ ಗಾಯತ್ರಿ? ಏನು ಬೇಡ, ಇಡಲಿ. ಮೋಟ್ರ್ ಬೈಕ್ ಶಬ್ದ. ಮೋಹನ, ಹೋಗ್ ನೋಡು ಯಾರು ಅಂತ. ಅವನೇ ರೌಡಿ ರಾಘವ. ಒಂದಷ್ಟು ಜನ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ದಾನೆ. ಒಳ್ಳೆ ಪೀಡೆ ಆಗೋಯ್ತಲ್ಲ ಇವಂದು. ಏನ್ ಮಾಡೋದೀಗ? ಪೊಲೀಸರಿಗೆ ಫೋನ್ ಮಾಡ್ಬಿಡಿ. ಸುಮ್ನೆ ರಾಮ ನೀನು. ನೀವು ಫೋನ್ ಮಾಡೋದು ಅವ್ನು ನಾನ್ ಮಾಡಿದೀನಿ ಅಂತ ತಿಳ್ಕೊಂಡು ನಾಳೆ ರೋಡಲ್ಲಿ ಹೋಗ್ಬೇಕಾದ್ರೆ ಇಟ್ಕೊಂಡು ಓದಿತಾನೆ. ಮತ್ತೇನೋ ಮಾಡೋದೀಗ? ಇವ್ರ ಮನೆ ಬಾಗಿಲಿಗೆ ಬಂದಿದಾರಲ್ಲೋ. ಹಾ, ಒಂದ್ ಕೆಲಸ ಮಾಡೋಣ, ಲೈಟ್ ಆರಿಸ್ಬಿಡೋಣ. ನಾವೆಲ್ಲ ಮಲಗಿದೀವಿ ಅಂತ ತಿಳ್ಕೊಂಡು ಅವ್ನು ಹಾಗೆ ಹೊಟ್ಟೋಗ್ತಾನೆ. ಮೊದ್ಲು ಮೀರಾಗೊಂದ್ ಮದ್ವೆ ಮಾಡಿ ಕಳಿಸ್ಬಿಡ್ಬೇಕು. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಾವಿರ ಯುಗ ಬೇಕು ಅರಿಯಲು ನಾನಿನ್ನ, ಹೃದಯಕ್ಕೆ ಉಳಿದಿಹುದು ಒಂದೇ ದಾರಿ, ಭಕ್ತಿಯ ಪದ ಸಾಕು ಪಡೆಯಲು ನಾನಿನ್ನ. ನೆನವೆ ಮುಚ್ಚಿ ಕಣ್ಣ ಬಾರೋ ಕೃಷ್ಣ ಇನ್ನ. ಅಣ್ಣ, ಆ ರೌಡಿ ಮನೆ ಒಳಗೆ ಬಂದ್ಬಿಟ್ಟಿದ್ದಾನೆ. ಅಣ್ಣ, ಹೆದರ್ಕೋಬೇಡ್ರಿ, ನಾನ್ ನಿಮ್ಮ ಮನೇಲಿ ದೊಡ್ಡವ್ರ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಅಷ್ಟೇ. ಏನ್ರಿ ಮಾತಾಡ್ಬೇಕು ನೀವು? ಏಯ್, ನೀನೇ ದೊಡ್ಡವನೇನ? ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ನಿಂದೇನು ಸೆಂಟ್ರಲ್ಲಿ? ಹೋಗ ಲುಚ್ಕೋ ಹೋಗು. ಏನಾಯ್ತು? ನೋಡಣ್ಣ ಇವನು. ಏ ಮಂಜು, ಪೊಲೀಸಿಗೆ ಫೋನ್ ಮಾಡೋ. ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀರೇನ್ರಿ? ತಗೊಳ್ರಿ. ಸುಮ್ಮನೆ ರಮ್ಮ, ನೀನೇ ಗಲಾಟೆ ಹಬ್ಬಿಸ್ತಾ ಇದೆಯಲ್ಲ. ನೀವು ಕೂತ್ಕೊಳ್ಳಿ ಸರ್. ನೋಡಿ ಸರ್, ಈ ರೀತಿ ಸಡನ್ ಮನೆ ನುಗ್ಗಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ನಮ್ದು ರೆಸ್ಪೆಕ್ಟಬಲ್ ಫ್ಯಾಮಿಲಿ ಅಲ್ವಾ? ನೋಡಿ ಮೇಡಮ್, ನಾನು ನಿಮ್ಮೆಲ್ಲರ ಹತ್ರ ಕಾಮಾಗಿ ಮಾತಾಡಕ್ ಬಂದಿದ್ದೀನಿ. ಹೊಡಿಯಕ್ಕೆ, ಬಡಿಯಕ್ಕೆ, ಕಿಡ್ನಾಪ್ ಮಾಡಕ್ ನಾನಿಲ್ಲಿ ಬಂದಿಲ್ಲ. ನನಗೂ ಫ್ಯಾಮಿಲಿ ಅಂದ್ರೆ ರೆಸ್ಪೆಕ್ಟ್ ಇದೆ.
ಏಯ್, ಕಾಮಾಗಿ ಮಾತಾಡ್ತೀಯಾ ಮಾತಾಡು, ಗಲಾಟೆ ಮಾಡ್ತೀಯಾ ಗಲಾಟೆ ಮಾಡು, ನಾನು ಎರಡಕ್ಕೂ ರೆಡಿ. ಗಲಾಟೆ? ನಾನೆಲ್ಲಿ ಸರ್ ಗಲಾಟೆ ಮಾಡಿದೆ? ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಲ್ಲ. ಅದೇನ್ ಮಾತಾಡ್ಬೇಕಂತ ಇದ್ದೀರೋ ಕೂತ್ಕೊಂಡು ಮಾತಾಡಿ. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳೋದಿಲ್ಲ, ನಿಂತ್ಕೊಂಡೇ ಇರ್ತೀನಿ. ಎನಿ ಅಬ್ಜೆಕ್ಷನ್? ಅಲ್ಲ ಸರ್, ಅದು ನಿಂತ್ಕೊಂಡೇ ಹೇಳಿ ಸರ್, ಪರವಾಗಿಲ್ಲ. ಏನದು ಗಲಾಟೆ? ನಮಸ್ಕಾರ ಸರ್. ಏನು ಗಲಾಟೆ ಇಲ್ಲ, ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋದಕ್ಕೆ ಬಂದಿದ್ದೀನಿ. ಏನದು ಹೇಳಿ. ನೋಡಿ, ನಿಮ್ಮ ಮಗಳು ಮೀರಾ ಅಂದ್ರೆ ನನಗೆ ತುಂಬಾ ಇಷ್ಟ. ಮದುವೆ ಕೂಡ ಆಗ್ಬೇಕು ಅಂತಿದ್ದೀನಿ. ಏನಂತೀರಿ? ಅದು ಏನದು? ನಾನೇನ್ ಕಡಿಮೆ ಇದ್ದೀನಿ ಹೇಳಿ? ಐ ಆಮ್ 27, ಮೀರಾ ಅವರು 23. ಆಮ್ ಐ ರೈಟ್ ಮೀರಾ? ನಮ್ಮ ಫಾದರ್ಗೆ 2 ಮನೆ ಇದೆ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಒಳ್ಳೆ ಬಿಸ್ನೆಸ್ಸು ಕೂಡ. ಅಪ್ಪನಿಗೆ ನಾನೊಬ್ಬನೇ ಮಗ. ನೀವು ಸುಖವಾಗಿರ್ತೀರಿ, ಹೆದರ್ಕೋಬೇಡಿ ಸರ್. ನಾನು ಕೂಡ ನಿಮ್ಮ ಕ್ಯಾಸ್ಟೆ. ಬೇಕಾದ್ರೆ ಜಾತಕದ ಜೆರಾಕ್ಸ್ ತಂದಿದ್ದೀನಿ, ತಗೊಳ್ಳಿ. ಮದುವೆಗಾಗೋ 2 ಕಡೆ ಖರ್ಚನ್ನು ನಾನೇ ನೋಡ್ಕೋತೀನಿ. ಬರ್ತೀನಿ. ನೋಡಿ, ಅದು ನಮ್ ಮೀರಾ ಮದುವೆ ಗೊತ್ತಾಗ್ಬಿಟ್ಟಿದೆ. ಹಾ? ಹೌದು, ಮದ್ವೆ ಗೊತ್ತಾಗ್ಬಿಟ್ಟಿದೆ. ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ಇಲ್ಲ, ಸುಳ್ಳಲ್ಲ. ಹುಡುಗ ಯಾರು? ಹುಡುಗ ಮೈಸೂರಲ್ಲಿ ಲೆಕ್ಚರರ್ ಆಗಿದ್ದಾನೆ, ಮಾಧವ ಅಂತ. ಮದುವೆ ಗೊತ್ತಾಗಿದೆ ಅಂತ ಹೇಳ್ತಿದ್ದೀರಾ? ಗೊತ್ತಾಗಿರೋ ಮದುವೆಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ಕಂಗ್ರಾಟ್ಸ್. ಬನ್ರೋ. ನೋಡ್ರಿ, ಇದೇನಾದ್ರೂ ಸುಳ್ಳು ಗಿಳ್ಳು ಅಂತಾದ್ರೆ ನಾನು ಸುಮ್ಮನೆ ಇರೋಲ್ಲ, ಅಟ್ಯಾಕ್ ಮಾಡ್ತೀನಿ. ಲಕ್ಷ್ಮಿ, ಸುಮ್ನೆ ಅವಳಿಗೆ ಮದುವೆ ಗೊತ್ತಾಗೋಗಿದೆ ಅಂತ ಹೇಳಿದ್ಯಲ್ಲ, ನಾಳೆ ಸುಳ್ಳು ಅಂತ ಗೊತ್ತಾದ್ರೆ ಸುಮ್ಮಿರ್ತಾನ? ಮತ್ತೆ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿಲ್ವಾ ಅವನು? ಸುಳ್ಳನ್ನ ಈಗ ಸತ್ಯ ಮಾಡ್ಬೇಕು. ಅವತ್ತು ಇವಳ ಫ್ರೆಂಡ್ ವೈಷ್ಣವಿ ಮದ್ವೆಲಿ ಮೈಸೂರು ಲೆಕ್ಚರರ್ ಮಾಧವ ಇವಳನ್ ಮದ್ವೆ ಮಾಡ್ಕೋತೀನಿ ಅಂತ ಕೇಳಿದ್ದ, ಅಲ್ವೇನೆ? ಅವನನ್ನ ಹಿಡಿದು ಅರ್ಜೆಂಟಾಗಿ ಮೀರಾ ಮದ್ವೆ ಮುಗಿಸ್ಬಿಡೋಣ. ಏನ್ ಹೇಳ್ತೀಯ ಮೀರಾ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಭಾನುವಾರ ಹುಡುಗಿ ನೋಡೋದಕ್ ಬರ್ಲಿ, ಬರೋದಕ್ಕೆ ಅವ್ರಿಗೆ ಫೋನ್ ಮಾಡಿ ಹೇಳಿ. ಲಕ್ಷ್ಮಿ, ಮಾಧವ ಅವ್ರು ಬಂದ್ರು. ನಮಸ್ಕಾರ. ನಮಸ್ತೆ. ಬನ್ನಿ ಬನ್ನಿ ಸರ್. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ. ಬನ್ನಿ ನೀನ್ ಎಷ್ಟೇ ಕ್ಲಾಸಾ? LKG. ನಾನು UKG. ಬನ್ನಿ ಬನ್ನಿ ನಮಸ್ಕಾರ. ಬನ್ನಿ ಮಾ. ಇವ್ರು ನಮ್ಮ ತಾಯಿ ಅನ್ಪೂರ್ಣಮ್ಮ. ಇವರು ನಮ್ಮ ಶ್ರೀಮತಿ. ನಮಸ್ಕಾರ. ಅವರಿಬ್ರು ನನ್ನ ತಂಗಿರು. ನನ್ನ ಹೆಸರು ಪ್ರಕೃತಿ, ನಾನು ಸುಕೃತಿ. ಹಾಗೆ ಇಟ್ಟಿದ್ವಿ, ಈಗ ಬದಲಾಗ್ಬಿಟ್ಟಿದೆ. ಅವಳು ವಿಕೃತಿ, ಇವಳು ದುಷ್ಕೃತಿ. ಇವನು ಕಿತಾಪತಿ. ಸಾಕು ಸುಮ್ನಿರ್ರೆ. ಇರ್ಲಿ ಬಿಡಿ, ಹುಡುಗರು ಇರ್ಬೇಕಾದ್ದೆ ಹಾಗೆ. ಕೂತ್ಕೊಳ್ಳಿ ಮಾ, ಕೂತ್ಕೊಳ್ಳಿ. ನಮ್ಮ ಮಾಧವ ಎಲ್ಲಾ ಕ್ಲಾಸಲ್ಲೂ ರ್ಯಾಂಕು. IAS ಕಟ್ಬೇಕು ಅಂತಿದ್ದ, ಆದ್ರೆ ಅದೇ ಟೈಮಲ್ಲಿ ಅವ್ರ ಅಪ್ಪ ಹೋಗ್ಬಿಟ್ರು, ಅದಕ್ಕೆ ಕಟ್ಟಕ್ಕಾಗ್ಲಿಲ್ಲ. ಇವಳೆ ನನ್ನ ಮಗಳು ಮೀರಾ. ನಮಸ್ಕಾರ. ನಮಸ್ಕಾರ. ನಾನು ಮಾಧವ. ನೆನಪಿದ್ಯಾ ವೈಷ್ಣವಿ ಮದುವೆ? ಕೂತ್ಕೊಮ್ಮ. ತಗೊಳ್ಳಿ. ತಟ್ಟೆ. ಏನೋದಿದ್ಯಮ್ಮ ಮೀರಾ? BCom ಮಾಡಿದ್ದೀನಿ. ಸಂಗೀತದಲ್ಲಿ ಸೀನಿಯರ್ ಆಗಿದೆ. ಅಡ್ಗೆ ಬರುತ್ತೇನಮ್ಮ? ಏ, ಮಾಧವಣ್ಣಂಗ್ ಬರುತ್ತಲ್ಲ ಅಡ್ಗೆ, ಇನ್ನು ಅವ್ರಿಗೆ ಯಾಕೆ ಬರ್ಬೇಕು? ಸಾಕು ಸುಮ್ನಿರೋ, ತರಲೆ. ಬರುತ್ತೇನಮ್ಮ ಅಡ್ಗೆ? ಪರವಾಗಿಲ್ಲ, ಇವತ್ತಿನ ತಿಂಡಿ ಎಲ್ಲ ಇವಳೇ ಮಾಡಿರೋದು. ಮೈಸೂರು ಪಾಕ್ ತುಂಬಾನೇ ಚೆನ್ನಾಗಿದೆ. ಅದೊಂದೇ ಹೋಟ್ಲಿಂದ ತರಿಸಿರೋದು. ಆ?
ಕೇಸರಿ ಬಾತು ಚೆನ್ನಾಗಿದೆ. ಅಯ್ಯೋ ನೀ ತಿಂತಾ ಇರೋದು ಕೇಸರಿ ಬಾತ್ ಅಲ್ಲ, ಉಪ್ಪಿಟ್ಟು. ಅದಕ್ಕೆ ನೋಡಿದ ತಕ್ಷಣ ಅಣ್ಣ ಕ್ಲೀನ್ ಬೋಲ್ಡ್. ಉಪ್ಪಿಟ್ಟು ಕೇಸರಿ ಬಾತ್ ಸಿಹಿ ಅನಿಸ್ತಾ ಇದೆ ಅವನ್ಗೆ. ಸುಮ್ನೆ ತರಳೆಗಳ. ಅದ್ ಕೇಸರಿ ಬಾತೆ ಕಣೋ. ಇವ್ರು ಯಾವಾಗ್ಲೂ ಹೀಗೆ ಕೋತಿಗಳ ತರ ಆಡ್ತಿರ್ತಾರೆ. ಸರಿ, ಇವಾಗ ಮುಂದಿನ ವಿಚಾರ. ನೋಡಿ ಮೀರಾ ಅವ್ರೆ, ನೀವು ನನ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಪೂರ್ತಿ ವಿಚಾರ ತಿಳ್ಕೋಬೇಕು. ನಾನು ಮೈಸೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದೀನಿ. ಅನ್ಏಡೆಡ್ ಕಾಲೇಜು. ಬರೀ 6,500 ರೂಪಾಯಿ ಸಂಬಳ ಬರುತ್ತೆ. ಹಳೇದೊಂದು ಮನೆ ಇದೆ. ಮನೇಲಿ 5 ಜನ ಕಷ್ಟಪಡ್ಕೊಂಡು ಜೀವನ ಮಾಡಬೇಕು. ಬಂದಿರೋದು ಫ್ರೆಂಡ್ ಕಾರಲ್ಲಿ ಡೀಸೆಲ್ ಹಾಕಿಸ್ಕೊಂಡು. ಈ ವಯಸ್ಸಿನಲ್ಲಿ ಏನೇನೋ ಆಸೆಗಳಿರುತ್ತೆ, ಕಾರು, ಬಂಗ್ಲೆ, ಒಡವೆಗಳು ಅಂತ. ಈ ಆಸೆಗಳನ್ನೆಲ್ಲ ಪೂರೈಸೋ ಚೈತನ್ಯ ನನ್ನಲ್ಲಿಲ್ಲ. ಏನ್ ಹೇಳ್ತೀರಿ? ಪರವಾಗಿಲ್ಲ, ನನಗೂ ಬಡತನ ಅಭ್ಯಾಸ ಇದೆ. ಸರಿ, ಹಾಗಿದ್ರೆ ಲಗ್ನ ನೋಡಿ ಮದುವೆಗೆ ಏರ್ಪಾಟ್ ಮಾಡ್ಕೋಬಹುದು. ಆಡಂಬರದ ಮದ್ವೆ ಏನೋ ಬೇಕಾಗಿಲ್ಲ. ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಹಾಡ್ತಿರಂತೆ, ಒಂದ್ ಹಾಡ್ ಹೇಳಿ. ಯಾವ್ದು ಹಾಡ್ಲಿ? ಅದೇ ರೇಡಿಯೋದಲ್ಲಿ ಯಾವಾಗ್ಲೂ ಬರುತ್ತಲ್ಲ, ರಾಧಯ್ಯ ನೋಡಲು ಬಂದ, ಅದೇ ಹಾಡಿ. ಆ ಹಾಡ್ ನಂಗೂ ಬರುತ್ತೆ. ಬರುತ್ತೆ, ಕತ್ತೆ ರಾಗದಲ್ಲಿ ಹಾಡಕ್ಕೆ. ಮೋಹನ. ವಧು ಪರೀಕ್ಷೆ ನಡೀತಿರೋ ಹಾಗಿದೆ. ಮೊದ್ಲೇ ಗೊತ್ತಾಗಿದ್ದು. ನನಗೆ ಸುಳ್ಳು ಹೇಳಿದ್ರಿ ಅಲ್ವಾ? ಹುಡುಗ ಈಗ ಬಂದಿದ್ದಾನೆ. ಮದುವೆ ಗೊತ್ತಾಗೋಗ್ಬಿಟ್ಟಿದೆ ಅಂದಿದ್ರಿ. ನಾನು ಶಬರಿಮಲೆಗೆ ಹೊರಟಿದ್ದೆ. ಯಾಕೋ ಅನುಮಾನ ಬಂದು ವಾಪಸ್ ಬಂದ್ಬಿಟ್ಟೆ. ನೀವೇ ಅಲ್ವೇನ್ರಿ ಹುಡುಗ? ಹೌದು. ಹೇಳ್ರಿ ಮೇಲೆ. ನಾನ್ ನಿಮ್ ಜೊತೆ 1 ನಿಮಿಷ ಮಾತಾಡ್ಬೇಕು. ಆಚೆ ಬನ್ನಿ. ಅಯ್ಯೋ ಪ್ಲೀಸ್, ಆಚೆಗೆ ಹೋಗ್ಬಿಡಿ. ಆಚೆ ಬನ್ನಿ, ಇಲ್ಲ ಅಂದ್ರೆ ಚೆನ್ನಾಗಿರೋಲ್ಲ. ಇದಾರೆ ನೋಡ್ರಿ, ಸತ್ಯನ. ಮೀರಾ ಪ್ಲಸ್ ರಾಘವ = ಗಂಡ ಹೆಂಡತಿ. ಮೀರಾ ಇವರು, ರಾಘವ ನಾನು. ನಾನಿವ್ರನ್ನ ತುಂಬಾ ಇಷ್ಟಪಡ್ತೀನಿ. ಇದು ಉಂಗ್ರ, ಮೀರಾದ್. ಕೇಳಿಬೇಕಾದ್ರೆ ನಿಮ್ದೇ ಅಲ್ವೇನ್ರಿ? ಇದು ನಾನು ಯಾವಾಗ್ಲೂ ಹಾಕೊಂಡಿರ್ತೀನಿ. ಅಷ್ಟು ಪ್ರೀತಿ ನನ್ಗೆ ಅವ್ರ ಮೇಲೆ. ಏನ್ರಿ ಮೀರಾ, ಏನ್ ಹೇಳ್ತೀರಿ? ನೀವು ನನ್ನನ್ನು ಮದುವೆ ಆಗ್ತಿರೋ ಅಥವಾ ಈ ಮನುಷ್ಯನ ಮದುವೆ ಆಗ್ತಿರೋ? ಅಳಬೇಡ್ರಿ, ಹೇಳಿ. ಯಾಕೆ? ನಾನೇನಾಗಿದ್ದೀನಿ? ಈ ಮನುಷ್ಯ ಯಾವ್ದೋ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್. ಸಂಬಳ ಕಮ್ಮಿ, ಸುಖ ಇರಲ್ಲ. ನನ್ನನ್ನು ಮದುವೆ ಆದ್ರೆ ನೀವು ಸುಖವಾಗಿರ್ತೀರ. ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಬಿಸ್ನೆಸ್ ಇದೆ, ಕಾರ್ಗಳಿವೆ. ನಾನು ಯಾಕೆ ಬೇಡ? ಇವನ್ ಯಾಕೆ ಬೇಕು? ಯಾಕೆಂದ್ರೆ ಅವ್ರಿಗಿರೋ ಯೋಗ್ಯತೆ ನಿನಗಿಲ್ಲ. ಅವ್ರಿಗೆ ಬಡತನ ಇರ್ಬೋದು, ಆದ್ರೆ ಹೃದಯ ಇದೆ. ನಿನಗೆ ಹೃದಯ, ಘನತೆ, ಮರ್ಯಾದೆ, ಗೌರವ ಏನೂ ಇಲ್ಲ. ಅಲ್ದೆ ನಿನ್ ಮನ್ಸಲ್ಲಿ ಕ್ರೌರ್ಯ ತುಂಬಿದೆ. ನೀನ್ ಹೆಣ್ಮಕ್ಳನ್ನ ಪೀಡಿಸ್ತೀಯ. ನೀನ್ ದುಡ್ಡಿನ ವಿಚಾರ ಮಾತಾಡ್ತೀಯಲ್ಲ, ಸುಖ ಅನ್ನೋದಿರೋದು ದುಡ್ನಲ್ಲ, ನೆಮ್ಮದಿಲಿ. ನಿನ್ ಹತ್ರ ದುಡ್ಡಿದೆ ಅಂತ ದುರಹಂಕಾರದಿಂದ ಮಾತಾಡ್ತೀಯಾ? ನೀನೊಬ್ಬ ಚೀಪ್ ರೇಟ್ ಫೆಲೋ, ರೌಡಿ. ಅದಕ್ಕೆ ನಾನು ನಿನ್ನ ಮದ್ವೆ ಆಗ್ತಿಲ್ಲ. ಅರ್ಥ ಆಯ್ತಾ? ಅಣ್ಣನ್ ಹೇಳ್ತಾ ಇದೀಯಾ? ಬಾಬು, ನನಗೆ ಹೃದಯ ಇಲ್ಲ. ನಾನೊಬ್ಬ ಚೀಪ್ ರೇಟ್ ಫೆಲೋ. ಆಯ್ತು, ಇವನನ್ನೇ ಮದುವೆ ಆಗು. ಮುಂದೆ ಗೊತ್ತಾಗುತ್ತೆ. ಗುಡ್ ಲಕ್. ಬನ್ರೋ. ಬನ್ನಿ. ಅವನೊಬ್ಬ ಪುಂಡ. ಮಿಕ್ ವಿಚಾರ ಒಳಗಡೆ ಮಾತಾಡೋಣ. ಬೇಡ, ನಾವಿನ್ ಬರ್ತೀವಿ. ಇಷ್ಟೆಲ್ಲ ಆದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಊರ್ಗ್ ಹೋಗಿ ತಿಳಿಸ್ತೀವಿ. ಬಾರೋ ಮಾಧ್ವ, ಬನ್ರೆ. ಮಾಧ್ವ, ಬನ್ನಿ. ನಮಸ್ಕಾರ, ನಾನು ಮಾಧವ. ನಮಸ್ಕಾರ. ಸಾರಿ, ನಿನ್ನೆ ಹಾಗಾಗೋಯ್ತು. ನಿಮ್ದು ರಾಘವ ವಿಷಯ ಮುಂಚೆನೇ ಹೇಳಿದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡಿ. ಇಫ್ ಯು ಡೋಂಟ್ ಮೈಂಡ್, ನಿಮಗೆ ಬೇರೆ ಒಳ್ಳೆ ಹುಡುಗನ ಕರ್ಕೊಂಡು ಬಂದಿದ್ದೀನಿ. ಇಷ್ಟ ಇದ್ರೆ ನೀವು ಮದುವೆ ಮಾಡ್ಕೋಬಹುದು. ಬೇಡ, ನಂಗೆ ಯಾರು ಬೇಡ. ನಿಮ್ಮ ವಿಷಯ ತಿಳಿದ್ಮೇಲೆ ಅವ್ನು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಟ್ಟಿದ್ದಾನೆ. ಒಂದ್ಸಾರಿ ಬಂದು ನೋಡ್ಬಿಡಿ,
ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಟ್ಬಿಡಿ. ಎಲ್ಲಿ ಎಲ್ಲಿದ್ದಾರೆ? ನನ್ನ ಜೊತೆ ಬನ್ನಿ. ಇಲ್ಲಿದ್ದಾರೆ. ಎಲ್ಲಿದ್ದಾರೆ? ಏನ್ ತಮಾಷೆ ಇದು? ವೇಟ್. ಇವನೇ ಹುಡುಗ. ನೀವು ಹೂ ಅಂದ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಅಮ್ಮನಿಗೂ ಒಪ್ಸಿದ್ದೀನಿ. ರಾಘವನ್ ಅಂತವ್ರು ಬಿಡಿ ಎಲ್ಲ ಕಡೆನೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಆ ಘಟನೆನ ಮರ್ತ್ಬಿಡಿ. ನಾನು ಮರ್ತ್ಬಿಟ್ಟಿದ್ದೀನಿ. ಮಿಸಸ್ ಮೀರಾ ಮಾಧವ ಅವ್ರ ಮನೆ ಇದೆನಾ? ಹೌದು. ಇದಾರಾ ಮೀರಾ ಅವರು? ಇದಾರೆ, ಬನ್ನಿ. ಹೇಳಿ, ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ನ ಹೆಸರು ಶಿಶಿರ್ ದೇಶಪಾಂಡೆ. ಮತ್ತೆ ಇವರು ಮೋಹಿನಿ ಮಾಲ್ಗಾವ್ಕರ್ ಅಂತ. ಹಲೋ. ನಾವು ಟ್ರೆಡಿಷನಲ್ ಮ್ಯೂಸಿಕ್ ನ ಪಾಪ್ಯುಲರೈಸ್ ಮಾಡಕ್ಕೆ ಫ್ಯೂಷನ್ ಮಾಡಿ ಆಲ್ಬಮ್ಸ್ ತರ್ತಾ ಇದೀವಿ. ಒಳ್ಳೆ ಸಿಂಗರ್ಸ್ಗೆ ಹುಡುಕ್ತಾನೆ ಇದೀವಿ. ಮೊನ್ನೆ ನಾವು ಡಾಕ್ಯುಮೆಂಟರಿ ನೋಡಿದ್ವಿ, ಬೇಲೂರು ದೇವಸ್ಥಾನದ್ದು ದಸರಾ ಫೆಸ್ಟಿವಲ್ದು. ಅದರಲ್ಲಿ ನೀವು ಹಾಡಿದ್ರಿ. ಅದನ್ನ ನೋಡಿ ನಾವೆಲ್ಲ ಇಂಪ್ರೆಸ್ ಆದ್ವಿ. ನಿಮ್ ಕಂಠ, ನಿಮ್ ಭಾವ ನಮ್ಗೆಲ್ಲ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಿಮ್ಗೆ ಒಂದು ಪ್ರಪೋಸಲ್ ತಂದಿದ್ದೀವಿ. 3 ವರ್ಷ ನಮ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ನಮ್ ಆಲ್ಬಮ್ಗಳಿಗೆ ಹಾಡಕ್ಕಾಗತ್ತಾ ಅಂತ. ಅಂದ್ರೆ ಅದಕ್ಕೆ ದುಡ್ಡು ಅಂತ ಏನಾದ್ರೂ ಕೊಡ್ತೀರಾ ಅಲ್ವಾ? ಹಾ, ಡೆಫಿನೆಟ್ಲಿ. ತಿಂಗಳಿಗೆ 40,000 ರೂಪಾಯಿ ತನಕ. ಒಂದ್ ತಿಂಗಳಿಗೆ 40,000 ಪ್ರತಿ ತಿಂಗಳು ಕೊಡ್ತೀರಾ? ಹಾ, ಕೊಡ್ತೇವೆ. ಅಷ್ಟ್ ಪೂರ್ತಿ ನಮ್ಗೆನಾ? ಹೂ, ನಿಮ್ಗೆ ಬಂದ್ ಹಾಡ್ತಾರೆ. ಅದನ್ನ ನೀವಲ್ಲ, ಅವ್ರು ಹೇಳ್ಬೇಕು. ಸುಮ್ನಿರೆ. ಆಗ್ಬೋದು ಅನ್ಸತ್ತೆ. ಎಲ್ಲಿ ಬೆಂಗಳೂರಿಗೆ ಬರ್ಬೇಕಾ ರೆಕಾರ್ಡಿಂಗ್ ಇರುವಾಗ? ಸಾರಿ ಮೇಡಮ್, ಬೆಂಗಳೂರಿಗಲ್ಲ, ನೀವು ಬಾಂಬೆಗೆ ಬರ್ಬೇಕಾಗತ್ತೆ. ನಮ್ ಸ್ಟುಡಿಯೋ ಇರೋದು ಅಲ್ಲೇ. ತಿಂಗಳಿಗೆ 20ರಿಂದ 25 ದಿನ ಶೂಟಿಂಗ್ ಇರುತ್ತೆ. ನೀವ್ ಅಲ್ಲೇ ಇರ್ಬೇಕಾಗತ್ತೆ. ಅಪಾರ್ಟ್ಮೆಂಟ್ ವ್ಯವಸ್ಥೆನ ನಾವೇ ಮಾಡಿರ್ತೀವಿ. ಅದಕ್ಕೆ ರೆಂಟ್ ನ ನಾವೇ ಪೇ ಮಾಡ್ತೀವಿ. ಆಗ್ಬೋದು ಅನ್ಸತ್ತೆ. ಯಾವ್ದಕ್ಕೂ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಸ್ವಲ್ಪ ಟೈಮ್ ಕೊಡ್ತೀರಾ? ಓಕೆ, ನೀವು ಅವ್ರ ಹತ್ರ ಮಾತಾಡಿ, ನಾವು ನಾಳೆ ಬರ್ತೀವಿ. ಓಕೆ. ಏನಾಯ್ತು ಮಾಧ್ವ? ಅಲ್ಲೆಲ್ಲರೂ ಸಂಭ್ರಮದಲ್ಲಿ ಸಂತೋಷದಲ್ಲಿ ಕುಣಿತಾ ಇದ್ರೆ ನೀವು ಮಾತ್ರ ಯಾಕೆ ಇಲ್ಲೊಬ್ಬರೇ ನಿಂತಿದ್ದೀರಾ? ಏನೂ ಇಲ್ಲ. ಅದೇನ್ ಕಣ್ಣೀರು? ಏನಾಯ್ತು ಮಾಧ್ವ? ಏನೂ ಇಲ್ಲ. ನೋಡಿ, ನನ್ ಮೇಲಾಣೆ, ಏನಾಯ್ತು ಹೇಳಿ? ನೀನ್ ಗಮನಿಸಿದ್ಯೋ ಇಲ್ವೋ, 1 ನಿಮಿಷ ನೀನ್ ಕಾಣದೆ ಹೋದ್ರೆ ನನ್ ಮುಖ ಮಂಕಾಗ್ಬಿಡುತ್ತೆ. ಅಷ್ಟು ಮಿಸ್ ಮಾಡ್ತೀನಿ ನಿನ್ನ. ಈಗ ನೀನ್ 3 ವರ್ಷ ಬಾಂಬೆಗೆ ಆಲ್ಬಮ್ ಹಾಡೋದಕ್ಕೆ ಹೋದ್ರೆ ನಾನ್ ಬದುಕಿರಕ್ ಸಾಧ್ಯನಾ ಅಂತ ಭಯ ಆಗ್ತಿದೆ. ಇಲ್ಲ ಮೀರಾ, ಐ ಕಾಂಟ್ ಲಿವ್ ವಿತೌಟ್ ಯು. ನೀವು ಬಾಂಬೆಗೆ ಬನ್ನಿ, ನೀವಲ್ಲೇ ಕೆಲಸ ಮಾಡ್ಬೋದಲ್ಲ? ನಾನು ಇಲ್ಲೇ ಇದ್ರೆ ನನ್ನ ಕೆಲಸನೇ ಖಾಯಂ ಆಗುತ್ತೆ. ಸಂಬಳ ಇಲ್ಲೇ 20,000 ಸಿಗುತ್ತೆ. ಜೊತೆಗೆ ಅಲ್ಲಿ ಕೆಲಸ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಇನ್ 3 ವರ್ಷ ಆದ್ಮೇಲೆ ನಿನ್ ಕಾಂಟ್ರಾಕ್ಟೇ ಮುಗ್ದು ಹೋಗುತ್ತೆ. ನೋಡಿ, ನಾನು ಹೋಗ್ತಾ ಇರೋದು ಮನೇಲಿ ಬಡತನ ಇದೆ ಅಂತ. ಈಗ ನಾನು ಹೋಗ್ಲೋ ಬೇಡ್ವೋ? ನೀವೇ ಹೇಳಿ. ಈ ಪ್ರಶ್ನೆ ನೀ ನನ್ನ ಹೃದಯ ಕೇಳಿದ್ರೆ ನೀನು ಹೋಗೋದು ಬೇಡ ಅನ್ನತ್ತೆ ನನ್ನ ಹೃದಯ. ಆದ್ರೆ ನಿನಗೆ ಸಿಂಗರ್ ಆಗ್ಬೇಕು ಅಂತ ಇಷ್ಟ, ಫೇಮಸ್ ಆಗ್ಬೇಕು ಅಂತ ಇಷ್ಟ. ನಿನ್ ಇಷ್ಟಕ್ಕೆ ಅಡ್ಡ ಬರೋದು ತುಂಬಾ ಚೀಪ್ ಅನ್ಸುತ್ತೆ. ನೀನು ಹೋಗ್ಬಾ. ನಿಮ್ ನೋವ್ಗಿಂತ ನನ್ನ ಆಸೆ ದೊಡ್ಡದಲ್ಲ. ಎಲ್ಲಾರ ಆಸೆಗಳು ನೆರವೇರ್ಲೇಬೇಕು ಅಂತೇನಿಲ್ವಲ್ಲ. ನಿಮ್ ಮನ್ಸಿಗೆ ಅಷ್ಟು ನೋವಾಗೋ ಹಾಗಿದ್ರೆ ನಾ ಬಾಂಬೆಗೆ ಹೋಗಲ್ಲ ಬಿಡಿ. ನಾನಿಲ್ಲೇ ಇದ್ದು ಸಂಗೀತ ಪಾಠ ಹೇಳ್ಕೊಟ್ಟು ಸಂಪಾದಿಸ್ತೀನಿ.
ನಮಸ್ಕಾರ ಅಂಕಲ್. ಏನ್ ಪುಟ್ಟ, ಯಾವಾಗ ಬಂದೆ? ಮಂಗಳಗೌರಿ ಪೂಜೆ ಅಂತ ಅಮ್ಮನ್ ನೋಡಕ್ ಬಂದೆ. ಹಾ. ಹಾಗೆ ಕಲ್ಯಾಣಿ ಇದಾಳ ನೋಡ್ಕೊಂಡು ಹೋಗಕ್ ಬಂದೆ. ಒಳಗಿದ್ದಾಳೆ, ಹೋಗು. ಆ, ಅಲ್ಲಿ ಕೂತಿರೋರು ಕಲ್ಯಾಣಿ ಗಂಡ ತಾನೆ? ಅವನೇ ಶ್ರೀಪತಿ. ಮಾತಾಡ್ಬೇಡ ಅವನ ಜೊತೆ, ಕುಡಿದು ಬಿಟ್ಟಿದ್ದಾನೆ. ಒಳಗ್ ಹೋಗು. ಮೇಡಮ್, ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ, ಯಾರು ಹೇಳಿ ನೀವು? ನಾನು ಮೀರಾ, ಕಲ್ಯಾಣಿ ಫ್ರೆಂಡ್. ನಿಮ್ ಮದ್ವೆಗ್ ಬಂದಿದ್ನಲ್ಲ. ಓಹೋ, ಕರೆಕ್ಟ್. ಸಾಂಗ್ ಆಡಿದ್ರಿ ಮದುವೆನಲ್ಲಿ ನೀವು. ಮೇಡಮ್, ಮುಂಚೆ ನೀವು ಬೇರೆ ತರನೇ ಕಾಣಿಸ್ತಿದ್ರಿ ಅಲ್ವಾ? ಅವಳಲ್ಲ, ಬೇರೆ ತರ ಕಾಣಿಸ್ತಾ ಇರೋದು ನೀವು. ಬಾರೆ ಮೀರಾ, ಜನಗಳು ಕುಡ್ದಾಗ ಇವ್ರಿಗೆ ಒಂಥರ ಕಾಣಿಸ್ತಾರೆ, ಕುಡಿದೇ ಇದ್ದಾಗ ಒಂಥರ ಕಾಣಿಸ್ತಾರೆ. ಗೊತ್ತಿರೋರನ್ನ ನೋಡಿದ್ರು ನಿಮ್ಮನ್ನ ಎಲ್ಲೋ ನೋಡಿದೀನಲ್ಲ ಅಂತಾರೆ. ಏನ್ ಫಾರ್ಮ್ ಇದು? IAS ಫಾರ್ಮ್. ಮುಂಚೆ ಯಾವಾಗ್ಲೂ IAS ಮಾಡ್ಬೇಕು ಅಂತ ತಂದಿದ್ದು. ನಿಮ್ಗೆ IAS ಮಾಡೋದಕ್ಕೆ ತುಂಬಾ ಆಸೆ ಇದೆ ಅಲ್ವಾ? ಇಲ್ಲದೆ ಇರುತ್ತಾ? ನನ್ಗೀಗ್ಲೂ ನಾನು IAS ಆಫೀಸರ್ ಆಗಿರೋ ತರ ಕನ್ಸು ಬೀಳ್ತಾನೆ ಇರುತ್ತೆ. ನನಗಲ್ಲ ಉದ್ದಿ ನನ್ನ ಅದ್ಭುತ ದೀಪ ಸಿಕ್ಕದ ಹಾಗೆ, ಆ ದೀಪನ ಉಜ್ಜಿ ಭೂತದ ಹತ್ರ ದುಡ್ಡು ತಗೊಂಡ ಹಾಗೆ, ಆ ದುಡ್ಡಲ್ಲಿ ಓದಿ ದೊಡ್ಡ IAS ಆಫೀಸರ್ ಆದ ಹಾಗೆ. ಬಿಡು, ನನ್ನ ಹಣೆಲ್ಲ ಅಷ್ಟೆಲ್ಲ ಅದೃಷ್ಟ ಬರ್ದಿಲ್ಲ ಮೀರಾ. ಈಗ್ಲೂ ಮಾಡಬಹುದಲ್ವಾ? ದುಡ್ಡು ಬೇಡವಾ ಮೀರಾ? IAS ಅಂದ್ರೆ ತಮಾಷೆ ಅಲ್ಲ. ಡೆಲ್ಲಿನಲ್ಲಿ ಒಳ್ಳೆ ಕೋಚಿಂಗ್ ಕ್ಲಾಸಲ್ಲಿ ಅಟ್ಲೀಸ್ಟ್ 8 ತಿಂಗಳಾದ್ರೂ ನಾನು ಕೋಚಿಂಗ್ ತಗೋಬೇಕು. ಅಲ್ಲಿ ರಾಜಧಾನಿ ಕೋಚಿಂಗ್ ಸ್ಕೂಲ್ ಅಂತ ಇದೆ. ಅವ್ರು 6 ಲಕ್ಷ ಚಾರ್ಜ್ ಮಾಡ್ತಾರೆ. ಅಲ್ಲಿ ಸೀಟ್ ತಗೋಬೇಕಾದ್ರೆ ಎಂಟ್ರೆನ್ಸ್ ತಗೋಬೇಕು. 30,000 ಜನ ಅಪ್ಲೈ ಮಾಡ್ತಾರೆ. ಬರೀ 30 ಜನ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ಕೋಚಿಂಗ್ ಕ್ಲಾಸಲ್ಲಿ ಸೆಲೆಕ್ಟ್ ಆದ್ರೆ IAS ಪಾಸ್ ಮಾಡ್ದ ಹಾಗೆ. ಅಂದ್ರೆ 6 ಲಕ್ಷ ಬೇಕಾಗತ್ತಾ? ಬರೀ 6 ಲಕ್ಷ ಅಲ್ಲ ಮೀರಾ, ಅಲ್ಲಿರಕ್ಕೆ ಖರ್ಚು, 8 ತಿಂಗಳು ಓಡಾಟ ಎಲ್ಲ ಸೇರಿ 1.5 ಲಕ್ಷ ಬೇಕಾಗುತ್ತೆ. ಜೊತೆಗೆ ನಾನು ಅಲ್ಲಿ ಹೋದ್ರೆ ಇಲ್ಲಿ ಮನೆ ಅಂತೂ ನಡೀಲೇಬೇಕಲ್ಲ. ಒಟ್ನಲ್ಲಿ 10 ಲಕ್ಷ ಆದ್ರೂ ಬೇಕು. ಸಾಲ ಮಾಡ್ಬೋದಲ್ಲ? ಅದೊಂದು ಮಾತೆತ್ಬೇಡ ಪ್ಲೀಸ್. ಸಾಲ ಅನ್ನೋದನ್ನ ನಾನು ಈ ಜನ್ಮದಲ್ಲಿ ಮಾಡಲ್ಲ. ಸಾಲ ಮಾಡಿ ತೀರ್ಸಕ್ಕಾಗ್ದೇನೆ ನಮ್ ತಂದೆ ಸೂಸೈಡ್ ಮಾಡ್ಕೊಂಡಿದ್ದು. ಅದಿನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಅಪ್ಪ ಫ್ಯಾನಿಗೆ ಜೋತಾಡ್ತಾ ಇದ್ದಿದ್ದು. ನೀನು ಅಷ್ಟೇ, ಎಷ್ಟೇ ಕಷ್ಟ ಬಂದ್ರೂ ಸಾಲ ಮಾಡ್ಕೊಡ್ದು. ಓಕೆ? ಮೀರಾ, ನನ್ ಮೇಲೆ ಆಣೆ ಮಾಡಿ ಹೇಳು, ನಾನು ಸಾಲ ಮಾಡಲ್ಲ ಅಂತ. ನಿಮ್ಮ ಆಣೆ, ನಾನ್ ಸಾಲ ಮಾಡಲ್ಲ. ಹಲೋ. ಹಾ, ವಾಟ್? ಹಾರ್ಟ್ ಅಟ್ಯಾಕ್? ಮೀರಾ, ಐ ಆಮ್ ಸಾರಿ, ಯು ಹ್ಯಾವ್ ಎ ಬ್ಯಾಡ್ ನ್ಯೂಸ್. ನಿಮ್ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ. ಸಪ್ಪೆ ಮುಖ ಮಾಡ್ಕೊಂಡು ಅಳ್ತಾ ಕೂತ್ರೆ ಸತ್ತವರು ಬದುಕು ಬರ್ತಾರ ಮರಿ? ಆ ದೇವ್ರು ಅನ್ನೋನು ಲೆಕ್ಕಾಚಾರದಲ್ಲಿ ಸ್ವಲ್ಪ ವೀಕು ಪುಟ್ಟ. ನಿಮ್ ತಂದೆ ಹೆಲ್ತಿಯಾಗಿದ್ರು, ಆದ್ರೆ ಮೊದಲನೇ ಅಟ್ಯಾಕ್ ಅಲ್ಲೇ ಹೋಗ್ಬಿಟ್ರು. ನನಗೆ 4 ಅಟ್ಯಾಕ್ ಆಗಿದೆ, ಇನ್ನೂ ಬದುಕಿದ್ದೀನಿ. ಅದಕ್ಕೆ ಹೇಳೋದು ಪುಟ್ಟ, ಈ ದೇವ್ರು ಕೂಡೋದು ಕೊಳೆಯೋದ್ರಲ್ಲಿ ಸ್ವಲ್ಪ ವೀಕು ಅಂತ. ಸಮಾಧಾನ ಮಾಡ್ಕೊ. ಮೀರಾ, ಸಾಯೋ ಹಿಂದಿನ ದಿನಾನೂ ನಿಮ್ ತಂದೆ ಇಲ್ಲಿಗೆ ಬಂದಿದ್ರಮ್ಮ. ನಿನ್ ವಿಚಾರನೇ ಮಾತಾಡ್ತಾ ಕೂತಿದ್ರು. ನನ್ ವಿಚಾರನಾ? ಮೀರಾಗೆ ಮನೆ ಕಡೆ ಕಷ್ಟ ಇದೆ. ಅಳಿಯಂಗೆ ಅಂಥ ಒಳ್ಳೆ ಕೆಲಸ ಇಲ್ಲ. ಮನೆ ಮಾರಿ ಅವಳಿಗೂ ಸ್ವಲ್ಪ ದುಡ್ಡು ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನೋಡು ಪುಟ್ಟ, ನಿಮ್ ಮನೆ ಏನಿಲ್ಲ ಅಂದ್ರೆ ಇವತ್ತು 50ರಿಂದ 60 ಲಕ್ಷ ರೂಪಾಯಿ ಕಮ್ಮಿ ಇಲ್ಲ. ಮಾರ್ತಿಯಾ ಹೇಳು? ಚಿಟಿಕಿ ಹೊಡೆಯೋದ್ರೊಳಗೆ ಪಾರ್ಟಿ ಕರ್ಕೊಂಡ್ಬರ್ತೀನಿ. 4 ಭಾಗ. ಅದರಲ್ಲಿ ನಿನ್ಗೊಂದು ಭಾಗ, ನಿಮ್ಮ ಅಣ್ಣನಿಗೊಂದು ಭಾಗ, ನಿಮ್ ತಮ್ಮನಿಗೊಂದು ಭಾಗ, ನಿಮ್ಮ ಅಮ್ಮನಿಗೊಂದು ಭಾಗ. ಆ ಮನೆನ ಕೊಡ್ಸಿ ಅಂತ ಎಲ್ರು ಕೇಳ್ತಿದ್ದಾರೆ. ಈ ಟೈಮಲ್ಲೇ ನಿನ್ ಭಾಗನ ಕೇಳ್ಬಿಡು. ಇಲ್ಲ ನಿನ್ ಗಂಡನ ಮನೆಗೆ ಹೋದ್ರೆ ನಿಮ್ಮ ಅಣ್ಣ ಎಲ್ಲಾನು ಮಾರ್ಬಿಟ್ಟು ಒಳಗಡೆ ಹಾಕೊಂಡ್ಬಿಡ್ತಾನೆ. ಆಮೇಲೆ ನಿನ್ಗೇನು ಸಿಗಲ್ಲ. ಈಗ ನಿನ್ನ ಭಾಗಕ್ಕೆ 15 ಲಕ್ಷ ರೂಪಾಯಿ ಗ್ಯಾರಂಟಿ. ಕಾನೂನು ಪ್ರಕಾರ ನಿನಗೆ ಭಾಗ ಬರಬೇಕು, ನಿಜ. ಆದ್ರೆ ಯೋಚನೆ ಮಾಡು, ನೀನ್ ಭಾಗ ಕೇಳಿದ ತಕ್ಷಣ ನಿನ್ನ ಅಣ್ಣ ತಮ್ಮಂದ್ರು ನಿನ್ನಿಂದ ದೂರ ಆಗ್ಬಿಟ್ರೆ? ನನಗೆಲ್ಲಾರ್ಗಿಂತ ನೀವ್ ಮುಖ್ಯ.
ನಂಗೆ ಭಾಗದಲ್ಲಿ 10-15 ಲಕ್ಷ ಬಂದ್ರೆ ನಿಮ್ ಕೈಗೆ ಕೊಟ್ಬಿಡ್ತೀನಿ. ನೀವು ಡೆಲ್ಲಿಗೆ ಹೋಗಿ IAS ಮಾಡಿ. ಅದಂದ್ರೆ ನಿಮ್ಗೆ ತುಂಬಾ ಆಸೆ ಅಲ್ವಾ? ನಿನ್ನಿಷ್ಟ. ಯಾವಾಗ ಕೇಳಬೇಕು ಅಂತಿದ್ಯಾ ಭಾಗನ? ಅಪ್ಪನ್ ತಿಂಗಳ ತಿಥಿ ಮುಗಿದ ತಕ್ಷಣ ಕೇಳ್ತೀನಿ. ನಾಳೆನೇ ಕಾಲೇಜ್ಗೆ ರಾಜೀನಾಮೆ ಕೊಡಬೇಕಾಗತ್ತೆ. 2 ವಾರ ಆಗುತ್ತೆ ಆಕ್ಸೆಪ್ಟ್ ಆಗೋದು. ಹಾಗಿದ್ರೆ ನಾಳೆನೆ ಕೊಡಿ. ಡೆಲ್ಲಿಲಿ ರಾಜಧಾನಿ ಕೋಚಿಂಗ್ ಸ್ಕೂಲ್ಗೆ ಹೋಗಿ ಎಂಟ್ರೆನ್ಸ್ ಬರೀಬೇಕು. ಮುಂದಿನ ವಾರನೇ ಎಕ್ಸಾಮು. ಅಪ್ಲಿಕೇಶನ್ ಇನ್ನೂ ತಗೊಂಡಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ಎಂಟ್ರೆನ್ಸ್ ಅಪ್ಲಿಕೇಶನ್ನ ನಾನು ಆಗ್ಲೇ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಈ ನಿನ್ ಋಣ ಹ್ಯಾಕ್ ತೀರಿಸ್ಲಿ? ನೀವು IAS ಮಾಡಿದ್ರೆ DC ಆಗ್ತೀರಾ. ಆಗ ನಾನು DC ಹೆಂಡತಿ ಆಗ್ತೀನಿ. ಹುಷಾರ್, DC ಸಾಹೇಬ್ರ ಹೆಂಡತಿ ಹತ್ರ ಮಾತಾಡ್ತಿದ್ದೀರಾ? ಜಿ ಹುಜೂರ್. ಕೂತ್ಕೋ. ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ನೀವ್ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನನಗ್ ತುಂಬಾ ಸಂಕಟ ಆಗತ್ತೆ ಹೀಗ್ ಕೇಳಕ್ಕೆ. ಆದ್ರೆ ನಂಗೆ ಅನಿವಾರ್ಯತೆ ಇದೆ. ಏನ್ ಮೀರಾ ಅದು? ನನಗೆ ಅಪ್ಪನ ಆಸ್ತಿನಲ್ಲಿ ಭಾಗ ಬೇಕು. ನಾನು ಹಕ್ಕು ಅಂತ ಕೇಳ್ತಾ ಇಲ್ಲ. ನನ್ ಗಂಡ ಮುಂದಕ್ಕೆ ಓದ್ಬೇಕಂತೆ. 10 ಲಕ್ಷ ಭಾಗದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಮನೆ ಮಾರಿದ್ರೆ 50-60 ಲಕ್ಷ ಬರುತ್ತಂತೆ. ನೀವು ಮನೇನ ಮಾರ್ಬೇಕಂತಿದ್ದೀರಂತೆ. ಈ ಮನೆ ಎಷ್ಟಕ್ಕಾದ್ರೂ ಹೋಗ್ಲಿ, ನನಗೆ 10 ಲಕ್ಷ ಕೊಡಿ ಸಾಕು. 1 ನಿಮಿಷ. ನೋಡು, ಏನಿದು? ಅಪ್ಪ ಈ ಮನೆ ತಗೋಬೇಕಾದ್ರೆ 12 ಲಕ್ಷ ಸಾಲ ಮಾಡಿದ್ರು. ಅದೀಗ 21 ಲಕ್ಷ ಆಗಿದೆ. ನೋಡು ಬ್ಯಾಂಕ್ ನೋಟಿಸ್. ಅಷ್ಟೇ ಅಲ್ಲ ಮೀರಾ, ನಿನ್ ಮದ್ವೆಗೆ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಅದೀಗ 4 ಲಕ್ಷ ರೂಪಾಯಿ ಆಗಿದೆ. ಮೆಡಿಕಲ್ ಶಾಪ್ ಹಾಕೋದಕ್ಕೆ 9 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಅಲ್ಲ ಮೀರಾ, ಇರೋ ಮನೆ ಮಾರ್ಬಿಟ್ಟು ನಾವೆಲ್ಲಿಗೆ ಹೋಗೋಣ ಹೇಳು? ಅಲ್ಲಮ್ಮ, ಈ ಮನೆ ಮಾರಿದ್ರೆ 50 ಲಕ್ಷ ಸಿಗತ್ತೆ ಅಂತ ಇಟ್ಕೋ. ಅದರಲ್ಲಿ ಸಾಲ ಎಲ್ಲ ಹೋಗಿ 8 ಲಕ್ಷ ಮಿಕ್ಕತ್ತೆ. ಅದ್ರಲ್ಲಿ ಟ್ಯಾಕ್ಸು ಹೋಗುತ್ತೆ. ನಿನ್ ಭಾಗಕ್ಕೆ ಎಷ್ಟು ಹಣ ಬರುತ್ತೆ ಹೇಳು? 1-1.5 ಲಕ್ಷ. ಅಷ್ಟಕ್ಕೆ ಈ ಮನೆ ಮಾರ್ಬೇಕಾ ಮೀರಾ? ನೋಡಿ ಮೀರಾ, ಕಾನೂನು ಪ್ರಕಾರ ನಿಂಗೆ ಭಾಗ ಬರಬೇಕು ನಿಜ. ಒಂದೇ ವರ್ಷ ಟೈಮ್ ಕೊಡು. ಅಷ್ಟರಲ್ಲಿ ಈ ಮನೆಗೂ ಬೆಲೆ ಜಾಸ್ತಿ ಆಗಿರುತ್ತೆ. ಒಂದಿಷ್ಟು ಸಾಲನೂ ತೀರಿಸ್ತೀನಿ. ಅಷ್ಟೊತ್ತಿಗೆ ಎಲ್ಲೋ 10 ಲಕ್ಷ ಸಾಲ ಮಾಡಿ ನಿಂಗೆ ಕೊಡ್ತೀನಿ. ಅಲ್ಲಿವರೆಗೂ ನಾನೇನು ಕೇಳಬೇಡ. ಮೀರಾ, ಅಂಕಲ್ ಇದ್ದಾರಾ? ದೇವ್ರ ಪೂಜೆ ಮಾಡ್ತಿದ್ದಾರೆ. ಬಾ ಅಮ್ಮ. ನಿನ್ ಗಂಡ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಾಕ್ ಮೀರಾ ಸಪ್ಪಗಿದ್ಯಾ? ಏನಿಲ್ಲ ಆಂಟಿ. ಏನ್ ಪುಟ್ಟ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್. ಕೂತ್ಕೋ. ನೀವ್ ಹೇಗಿದ್ದೀರಾ? ಚೆನ್ನಾಗಿ ಕೇಳ್ದೆ. ನೋಡು ಪುಟ್ಟ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೋದ್ ತಿಂಗಳು 96 kg ಇದ್ದೆ. ಈ ತಿಂಗಳು 98 kg ಇದ್ದೀನಿ. ಕ್ಲಿನಿಕಲ್ ನಮ್ ಡಾಕ್ಟ್ರು ತೂಕದ ಮೆಷಿನ್ ಹತ್ರ ಬರಬೇಡ, ಮೆಷಿನ್ ಹೊಡೆದೋಗ್ಬಿಡುತ್ತೆ ಅಂತ ಹೇಳಿದ್ರು. ಜೋಕ್ ಮಾಡ್ದೆ. ಅದ್ ಸರಿ ಪುಟ್ಟ, ಏನ್ ಬೆಳಿಗ್ಗೆ ಬಂದಿದ್ಯಾ? ನೀವ್ ಯಾವ್ದೋ ಫೈನಾನ್ಸ್ ಕಂಪನಿಗೆ ಮ್ಯಾನೇಜರ್ ಆಗಿದ್ದೀರಾ ಅಲ್ವಾ ಅಂಕಲ್? ಹೌದು, RB ಫೈನಾನ್ಸ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ. ಯಾಕೆ? ನಿಮ್ ಕಂಪನಿಯಿಂದ ಸ್ವಲ್ಪ ಸಾಲ ಬೇಕಾಗಿತ್ತು. ನಮ್ ಕಂಪನಿ ಇರೋದೇ ಸಾಲ ಕೊಡೋದಕ್ಕೆ. ಎಷ್ಟು ಬೇಕಾಗಿತ್ತು? ಒಂದು 10 ಲಕ್ಷ ರೂಪಾಯಿ. 10 ಲಕ್ಷನಾ? ಹೌದು ಅಂಕಲ್, ತುಂಬಾ ಅರ್ಜೆಂಟ್ ಇತ್ತು. ಚೆನ್ನಾಗಿ ಕೇಳ್ದೆ. 10 ಲಕ್ಷ ರೂಪಾಯಿ ಲೋನ್ ಕೊಡೋಷ್ಟು ನನಗೆ ಪವರ್ ಇದೆ ಅನ್ಸತ್ತಾ ನಿನಗೆ? ಈ ನನ್ನ ಮುಖ ನೋಡಿದ್ರೆ 10 ಲಕ್ಷ ರೂಪಾಯಿ ಇರ್ಲಿ, 10 ಲಕ್ಷ ರೂಪಾಯಿ ಎಣಿಸೋಕ್ ಕೂಡ ಬಿಡುದಿಲ್ಲ ನಮ್ಮ ಬಾಸು. ಅಷ್ಟು ಪವರ್ ಇಲ್ಲ ಪುಟ್ಟ ನನಗೆ. 10 ಲಕ್ಷ ರೂಪಾಯಿ ಕೊಡೋದಕ್ಕೆ ಯಾರಿಗ್ ಪವರ್ ಇದೆ? ನಮ್ ಬಾಸ್ಗೆ ಮಾತ್ರ ಆ ಪವರ್ ಇದೆ ಪುಟ್ಟ. ಅವ್ರ ಹತ್ರ ಸ್ವಲ್ಪ ಕರ್ಕೊಂಡು ಹೋಗ್ತೀರಾ? ತುಂಬಾ ಪ್ರಾಬ್ಲಮ್ ಇದೆ. ನಮಸ್ಕಾರ MLA ಸಾಹೇಬ್ರೆ. ನಿಮ್ಮನ್ನ ನೋಡಿದ್ದು, ನೀವು ನಮ್ಮ ಆಫೀಸ್ ಬಂದಿದ್ದು ನಮ್ ಪುಣ್ಯ. ಯೋ ವರದರಾಜಯ್ಯ, ನೀನು ನಿಮ್ ಬಾಸ್ ಇಬ್ರು ಒಂದೇ. ಬಾಯಲ್ಲಿ ಬೆಣ್ಣೆ, ಬೆನ್ನಲ್ಲಿ ಚೂರಿ. ಯಾಕೆ ಸರ್, ಏನಾಯ್ತು? ಎಷ್ಟು ಉಪಕಾರ ಮಾಡಿದ್ದೀನಿ. ಡಬಲ್ಗೆ ಮಾಡ್ತಾನೆ. ಹೇಳಕ್ ಹೋದ್ರೆ ನನಗೆ ತಲೆಟೆ ಮಾಡ್ತಾನೆ, ನನ್ನನ್ನೇ ಓವರ್ಟೇಕ್ ಮಾಡ್ತಾನೆ. ನೀನು ಮುಖಕ್ಕೆ ನಾಮ ಹಾಕ್ತೀಯ,
ಅವನ್ ದೇಶಕ್ಕೆ ನಾಮ ಆಗ್ತಾನೆ. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ನಗಬೇಡಯ್ಯ ನೀನು. ರವಶ್ ಬುದ್ಧಿ ಹೇಳಯ್ಯ ಅವನಿಗೆ. ಹೀಗೆ ಮಾಡ್ತಾ ಇದ್ರೆ ನಾನು ಒಳ್ಳೆ ಮನುಷ್ಯನಲ್ಲ. ವರದರಾಜನ್ ಬಾಸ್ ಕರೀತಾ ಇದ್ದಾರೆ. ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡಿ, ನಾನು ಅವ್ರು ಹಾಗಲ್ಲ. ಕಲ್ಯಾಣಿ ನೀನ್ ಇಲ್ಲೇ ಇರು. ಬಾ ಪುಟ್ಟ ಬಾ. ನಮಸ್ಕಾರ ಸರ್. ಕೂತ್ಕೊಳ್ಳಿ ವರದರಾಜ ಅವರೇ. ಇವತ್ತೇನೋ ಪವಾಡ ಆಗುತ್ತೆ ಅಂತ ಆ ದೇವ್ರ ಕನಸಲ್ಲಿ ಹೇಳಿದ್ದ. ನಿಜ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ನೋಡಿ ವರದರಾಜ್. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಹೇಗಿದ್ದೀರಾ ಮೀರಾ ಅವರೇ? ಸರ್, ನಮ್ ಮೀರಾ ನಿಮ್ಗೆ ಗೊತ್ತಾ? ಒಂದ್ ಸಣ್ಣ ಕನಸಿನಲ್ಲಿ ನಾವಿಬ್ರು ಭೇಟಿಯಾಗಿದ್ವಿ. ದೊಡ್ಡ ಕನಸು ಬೀಳೋ ಟೈಮ್ಗೆ ಅವ್ರು ದೂರ ಹೋಗ್ಬಿಟ್ರು. ಚೆನ್ನಾಗಿ ಹೇಳಿದ್ರಿ, ಆದ್ರೆ ಅರ್ಥ ಆಗ್ಲಿಲ್ಲ ಸರ್. ಬಿಡಿ, ಪರವಾಗಿಲ್ಲ. ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಹೇಳಿ, ಏನ್ ಸಮಾಚಾರ? ನಮ್ ಮೀರಾಗೆ ಒಂದು 10 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತಂತೆ. ಅವ್ರಿಗಲ್ದೆ ಬೇರೆ ಯಾರಿಗೆ ಕೊಡೋಣ ಹೇಳಿ? ಬೇಡ ಬಿಡಿ ಅಂಕಲ್, ನನಗೆ ಸಾಲ ಬೇಡ. ಮೀರಾ, ಏ ಮೀರಾ, ಯಾಕೆ ಹೀಗೆ ಓಡೋಗ್ತಾ ಇದೀಯಾ? ನಿಮ್ ತಂದೆ ಬಾಸ್ ಆ ರಾಸ್ಕಲ್ ಅಂತ ಯಾಕೆ ಹೇಳಲಿಲ್ಲ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಆ ರೌಡಿ ಬಗ್ಗೆ. ರೌಡಿ ರಾಘವ ಈ ಫೈನಾನ್ಸ್ ಕಂಪ್ನಿಗೆ ಬಾಸ್. ಸಾಲ ಕೇಳಕ್ಕೆ ನನ್ನ ಅವನ ಹತ್ರ ಕರ್ಕೊಂಬಂದ್ಯಾ? ಹೌದಾ? ನನ್ಗೂ ಈಗ್ಲೇ ಗೊತ್ತಾಗ್ತಾ ಇರೋದು. ಅಪ್ಪ ಹೇಳ್ತಿದ್ರು ಕಂಪನಿನ ಬೇರೆಯವ್ರು ತಗೊಂಡಿದ್ದಾರೆ ಅಂತ. ಆದ್ರೆ ಇವನೇ ಅಂತ ನಂಗೆ ಗೊತ್ತಿರ್ಲಿಲ್ಲ. ಏನು ರಾಘವನೇ ಆದ್ರೆ ಯಾವತ್ತೂ ಏನೋ ಆಗಿದ್ದಕ್ಕೆ ಇವತ್ತು ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯಾ? ಶಟಪ್ ಕಲ್ಯಾಣಿ. ಆ ರಾಸ್ಕಲ್ ಹತ್ರ ನಾನ್ ಸಾಲ ತಗೊಳಕ್ಕಾಗತ್ತಾ? ಆ ಪಾಪಿ ದುಡ್ಡು ಮುಟ್ಟಿದ್ರೆ ಅವ್ನು ಹೇಳಿ ಕೇಳ್ಬೇಕಾಗತ್ತೆ. ಅದ್ರ ಇಂಪ್ಲಿಕೇಶನ್ ಏನು ಅಂತ ಅರ್ಥ ಆಗಲ್ವಾ ನಿಂಗೆ? ನೋ, ಬೇಡ. ನಾನ್ ಮಾಧವನ IAS ಓದಿಸ್ತಾ ಇದ್ರೂ ಚಿಂತೆ ಇಲ್ಲ. ನಾನು ಅವ್ರಿಗೆ ರಾಜೀನಾಮೆ ವಾಪಸ್ ತಗೊಳ್ಳೋದಕ್ಕೆ ಹೇಳ್ತೀನಿ. ನಾನು ಬರ್ತೀನಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಹಲೋ. ಗಾಬರಿ ಆಗ್ಬೇಡ್ರಿ, ನಾನು ರಾಘವ. ಹಿಂದೆ ಕೊಟ್ಟಿದ್ದ ಹಿಂಸೆ ಸಾಲ್ದ? ಮತ್ತ್ಯಾಕ್ ಬಂದಿದ್ದೀರಾ ಹಿಂಸೆ ಕೊಡಕ್ಕೆ ಇಷ್ಟೊತ್ತಲ್ಲಿ? ನಾನ್ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತಷ್ಟೇ. ಬೇಕಾದ್ರೆ ಮಾಡ್ರಿ, ಪೊಲೀಸ್ನವರು ಬರಲಿ. ನೋಡಿ, ನಾನು ನಿಮಗೆ ತೊಂದರೆ ಕೊಡಕ್ ಬಂದಿಲ್ಲ, ಹೆಲ್ಪ್ ಮಾಡಕ್ ಬಂದಿದ್ದೀನಿ. ಯಾಕೆ ಓಡ್ ಬಂದ್ಬಿಟ್ಟು ನಮ್ಮ ಆಫೀಸಿಂದ? ಈ ರಾಸ್ಕಲ್ ಹತ್ರ ದುಡ್ಡು ತೊಗೊಳಕ್ಕಾಗುತ್ತಾ? ಪಾಪದ ದುಡ್ಡು ಬೇಡ ಅಂದ್ರಂತೆ. ಪಾಪದ ದುಡ್ಡು, ಪುಣ್ಯದ ದುಡ್ಡು ಅಂತ ಬೇರೆ ಬೇರೆ ಪ್ರಿಂಟ್ ಮಾಡ್ತಾರೇನ್ರಿ ರಿಸರ್ವ್ ಬ್ಯಾಂಕ್ ನಲ್ಲಿ? ಪಾಪಿ ಹತ್ರ ಇದ್ರೆ ಪಾಪದ ದುಡ್ಡು, ಪುಣ್ಯವಂತರ ಹತ್ರ ಇದ್ರೆ ಪುಣ್ಯದ ದುಡ್ಡು ಅಷ್ಟೇ. ನಿಮ್ ಗಂಡನ್ ಓದಿಸೋದಕ್ಕೆ 10 ಲಕ್ಷ ಬೇಕಾಗಿತ್ತಂತೆ ನಿಮ್ಗೆ. ನಮ್ ಮ್ಯಾನೇಜರ್ ಹೇಳಿದ್ರು, ತಗೊಳ್ಳಿ. ನಿಮ್ ಗಂಡ DC ಆಗಿ ಬಂದ್ರೆ ನಮಗೂ ಕೆಲ್ಸಕ್ಕೆ ಬರ್ತಾರೆ. ನಿಮ್ ದುಡ್ಡು ಉಪಯೋಗಿಸಿ ನಾನೇ ನನ್ ಗಂಡನ ಓದಿಸ್ಬೇಕಾಗಿಲ್ಲ. ಬೇಡ ಅಂದ್ರೆ ನಾನು ಬಲವಂತ ಮಾಡೋಲ್ಲ. ಬೇಕು ಅಂತ ಅನ್ಸಿದ್ರೆ ಬನ್ನಿ, ಸಂತೋಷವಾಗಿ ತಗೊಂಡೋಗಿ. ನಾಳೆ ರಾತ್ರಿ 7 ಗಂಟೆ ಮೇಲೆ ಮನೆಗೆ ಬನ್ನಿ. ಈ ಕಾರ್ಡ್ ಆಟೋದನಿಗೆ ತೋರಿಸಿ, ಕರ್ಕೊಂಡು ಬಂದ್ಬಿಡ್ತಾನೆ. ಬರಬೇಕು ಅಂತ ಅನ್ಸಿದ್ರೆ ಒಬ್ರೇ ಬನ್ನಿ. ಮಿಸ್ಟರ್ ರಾಘವ್, ನಾನ್ ಬರೋದಿಲ್ಲ. ನಿಮ್ ದುಡ್ಡು ನನಗ್ ಬೇಕಾಗಿಲ್ಲ. ತಗೊಳ್ಳಿ, ಕಾರ್ಡಿಲ್ಲಿ ಇಟ್ಟಿದ್ದೀನಿ, ಬೇಕಾದ್ರೆ ಬನ್ನಿ. ಹಲೋ ಮೀರಾ, ನಾನು ಡೆಲ್ಲಿಯಿಂದ ಮಾತಾಡ್ತಿದ್ದೀನಿ. ಗುಡ್ ನ್ಯೂಸ್. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 37,000 ಜನ ಬರ್ತಿದ್ರು, ಬರೀ 30 ಜನ ಪಾಸ್ ಆಗಿದ್ದಾರೆ. ನಂದು 4th ರ್ಯಾಂಕ್. ಇನ್ 8 ತಿಂಗಳೊಳಗೆ ನಿನ್ ಗಂಡ ಮಾಧವ IAS ಆಫೀಸರ್. ಈ ಗುರುವಾರ 6 ಲಕ್ಷ ರೂಪಾಯಿ ಕಟ್ಟಿ ಕೋಚಿಂಗ್ ಕ್ಲಾಸ್ಗೆ ಅಡ್ಮಿಟ್ ಆಗ್ಬೇಕು. ಕೇಳಿದ್ಯಾ ಭಾಗ? ಯಾಕೆ ಮೀರಾ, ಕೇಳಿಸ್ತಾ ಇಲ್ವಾ? ಭಾಗದ ದುಡ್ಡು ಕೇಳಿದ್ಯಾ ಅಂದೆ. ಇವತ್ ರಾತ್ರಿ ನನಗ್ ದುಡ್ಡು ಸಿಗುತ್ತೆ. ಮುಂದಿನ ವಾರ ನೀವು 6 ಲಕ್ಷ ಫೀಸ್ ಕಟ್ಬೋದು. ಥ್ಯಾಂಕ್ ಯು. ದುಡ್ಡು ಬೇಕು ಅನ್ಸಿದ್ರೆ ಬನ್ನಿ.
ಸಂತೋಷವಾಗಿ ತಗೊಂಡೋಗಿ. ನಾಳೆ ರಾತ್ರಿ 7 ಗಂಟೆ ಮೇಲೆ ಮನೆಗೆ ಬನ್ನಿ. ಒಬ್ಬರೇ ಬರಬೇಕು. ಹಲೋ ಮೀರಾ, ನೀವು ಬರ್ತೀರಂತ ಗೊತ್ತಿತ್ತು, ಅದಕ್ಕೆ ಎಲ್ರೂ ಆಚೆ ಕಳಿಸ್ಬಿಟ್ಟೆ. ನಾನೀಗ ಬಂದಿದ್ದು ಗೊತ್ತು, ದುಡ್ಗೆ. ಬನ್ನಿ ಒಳಗೆ ಮಾತಾಡೋಣ. ಆನಂದ್, ನೀನು ಹೋಗು. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಯಾಕೆ ಸುತ್ತ ನೋಡ್ತಾ ಇದ್ದೀರಾ? ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಹೋಗ್ಬಿಟ್ರು. ನಾನೊಬ್ಬನೇ ಇರೋದು. ನನಗಿನ್ನೂ ಮದುವೆ ಆಗಿಲ್ಲ. ಯಾಕೆ ಹೇಳಿ? ನೀವು ಹಿಡಿಸಿದಷ್ಟು ನನಗೆ ಬೇರೆ ಯಾವ ಹುಡುಗಿನೂ ಹಿಡಿಸ್ಲಿಲ್ಲ. ಅದಕ್ಕೆ ನಾನು ಮದುವೆ ಆಗಲೇ ಇಲ್ಲ. ಹಿಂದೆ ನಾನು ನಿಮ್ಗೊಂದು ಉಂಗುರ ಕೊಟ್ಟಿದ್ದೆ, ನೆನಪಿದ್ಯಾ ಹೇಳ್ರಿ? ನೀವು ಅದನ್ನ ಬಾವಿಗೆ ಬಿಸಾಕಿದ್ರಿ. ರೌಡಿ ಕೊಟ್ಟು ಉಂಗುರ ಇಟ್ಕೊಳ್ಳಲ್ಲ ಅಂತ, ಹೌದಾ? ಯಾವ್ದು ಹೇಳಿ ಈ ಉಂಗುರ? ಬನ್ರಿ ಇಲ್ಲಿ ನೋಡಿ. ಯಾವ್ದು ಹೇಳ್ರಿ ಈ ಉಂಗುರ? ನನಗೆ ಗೊತ್ತಿಲ್ಲ. ಗೊತ್ತಿದೆ, ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ. ಅವತ್ ನಿಮ್ ಕೈಯಿಂದ ಕಿತ್ಕೊಂಡಿದ್ದ ಉಂಗುರ ಇದು, ರೋಲ್ಡ್ ಗೋಲ್ಡ್ ಉಂಗುರ. ಆದ್ರೆ ಇದನ್ನ ನಾನು ಚಿನ್ನದ ಹಿಡಿ ಇರೋ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ನಿಮ್ಮ ನೆನಪನ್ನ ಈ ತರ ಭದ್ರವಾಗಿ ನನ್ನ ಹೃದಯಕ್ಕೆ ಹತ್ರ ಇಟ್ಕೊಂಡಿದ್ದೀನಿ ನೋಡಿ. ಯಾವತ್ತೋ ನಡೆದಿರೋ ವಿಷಯದ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ. ನಾನು ಸಾಲ ಇಸ್ಕೊಳಕ್ ಬಂದಿದ್ದೀನಿ. ಆ ವಿಚಾರದ ಬಗ್ಗೆ ಮಾತಾಡೋಣ. ಇಲ್ಲಾಂದ್ರೆ ನಾನು ಹೋಗ್ಬೇಕಾಗತ್ತೆ. ಫೀಲಿಂಗ್ಸ್ ಅನ್ನೋದು ನಿಮ್ಗಿಲ್ವೇ ಇಲ್ವಾ? ಇಲ್ಲ, ಆ ಥರದ್ ಯಾವ ಫೀಲಿಂಗ್ಸು ನನಗೆ ಯಾವತ್ತೂ ಇಲ್ಲ. ಓಕೆ, ಸಾರಿ. ನಿಮ್ಗೆ 10 ಲಕ್ಷ ಬೇಕು? ಹೌದು. ರೂಮಿಗೆ ಬನ್ನಿ. ಕೂತ್ಕೊಳ್ಳಿ. 500 ರೂಪಾಯಿ, 20 ಕಟ್ಟಿದೆ, 10 ಲಕ್ಷ. ಎಣ್ಸಿ. ಪರವಾಗಿಲ್ಲ, ಥ್ಯಾಂಕ್ಸ್. ಇಡ್ರಿ ಅದನ್ನ. ಇದು ನಾನು ನಿಮಗೆ ಕೊಡೋದಕ್ಕೆ ಮುಂಚೆ ನಮ್ದು ಒಂದು ಕಂಡೀಷನ್ ಇದೆ. ನಿಮಗೆ ಫೀಲಿಂಗ್ಸ್ ಇಲ್ಲ ಅಂತಂದ್ರಿ, ಹಾಗಿದ್ರೆ ನಮಗೂ ಫೀಲಿಂಗ್ಸ್ ಇಲ್ಲ. ಈ ದುಡ್ಡು ಯಾವಾಗ ವಾಪಸ್ ಬರುತ್ತೆ? ಇನ್ನೊಂದು ವರ್ಷ. ಹೇಗೆ ಕೊಡ್ತೀರಿ? ನಮ್ಮ ಮನೆ ಭಾಗದಲ್ಲಿ ನಮ್ಮ ಅಣ್ಣ ನನಗೆ ಮುಂದಿನ ವರ್ಷ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಓಕೆ. ಈ ದುಡ್ಡಿಗೆ ಸೆಕ್ಯೂರಿಟಿ? ಸೆಕ್ಯೂರಿಟಿ? ಸೆಕ್ಯೂರಿಟಿ. ಈ ದುಡ್ಡಿಗೆ ಗ್ಯಾರಂಟಿ ಬೇಕಲ್ವಾ? ಮನೆ, ಜಮೀನು, ಅದ್ರ ಪೇಪರ್ಸ್. ನನ್ನ ಹತ್ರ ಆ ಥರದ್ದು ಯಾವ ಸೆಕ್ಯೂರಿಟಿನೂ ಇಲ್ಲ. ಸೆಕ್ಯೂರಿಟಿ ಇಲ್ಲದೆ ಹೇಗ್ರಿ ಸಾಲ ಕೊಡೋದು? 10 ಲಕ್ಷ. ಹಾ, ಹೋಗ್ಲಿ. ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಬೇಕಾಗುತ್ತೆ. ಆಯ್ತು, ನಾನು ಸೈನ್ ಹಾಕೊಡ್ತೀನಿ. ನಿಮ್ ಸೈನಾ? ನಿಮ್ ಸೈನಿಗೆ ಏನ್ರಿ ಬೆಲೆ ಇದೆ? ನಿಮ್ಮ ಗಂಡನ ವಿಧೇಯ ಹೆಂಡತಿ ಅಷ್ಟೇ ನೀವು. ಯು ಆರ್ ಜಸ್ಟ್ ಎ ಹೌಸ್ ವೈಫ್. ನಿಮ್ ಗಂಡನ ಸೈನ್ ಬೇಕು. ಅವರಾದ್ರೆ ನಾಳೆ ದಿನ DC ಆಗೋ ಮನುಷ್ಯ. ಇಲ್ಲ, ನಾನು ಗುಟ್ಟಾಗಿ ಸಾಲ ತಗೋತಾ ಇದ್ದೀನಿ. ನನ್ನ ಗಂಡನ ಕೈಲಿ ಸೈನ್ ಮಾಡ್ಸಕ್ಕಾಗಲ್ಲ. ಅವ್ರಿಗೆ
ಸಾಲ ಅಂದ್ರೆ ಆಗೋಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಬೇಕು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅರೆ, ಕೂತ್ಕೊಳ್ರಿ, ಬರೀಬೇಕಾಗತ್ತೆ. ತಗೊಳ್ಳಿ, ಈ ಸ್ಟ್ಯಾಂಪ್ ಪೇಪರ್ ಮೇಲೆ 10 ಲಕ್ಷ ಸಾಲ ತಗೊಳ್ತಾ ಇದ್ದೀನಿ ಅಂತ ಬರೆದು ಸೈನ್ ಹಾಕ್ಬೇಕು. ನಿಮ್ ಸೈನ್ ಅಲ್ಲ, ನಿಮ್ ಗಂಡ ಮಾಧವನ್ ಸೈನ್ ನೀವು ಹಾಕ್ಬೇಕು. ಮಾಧವನೇ ನನ್ನ ಹತ್ರ ಸಾಲ ತಗೊಂಡ ಹಾಗೆ ಬರೀಬೇಕು. ಅಂದ್ರೆ ಫೋರ್ಜರಿ? ಏನು ಬೇಕಾದ್ರೂ ಕರ್ಕೊಳ್ಳಿ. ದುಡ್ಡು ಬೇಕಿದ್ರೆ ನಿಮ್ಮ ಗಂಡ ಮಾಧವ ಬರೆದ ಹಾಗೆ ಬರೀಬೇಕು. ನಿಮ್ಮ ಗಂಡ ಮಾಧವನ್ ಸೈನ್ ನೀವೇ ಹಾಕ್ಬೇಕು. ಆಗಲ್ವಾ? ಹೊರಡ್ತಾ ಇರಿ, ನನಗೂ ತುಂಬಾ ಕೆಲಸ ಇದೆ. ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇರೋರ ಹತ್ರ ಕೂತ್ ಮಾತಾಡೋದಕ್ಕೆ ನನಗೂ ಟೈಮ್ ಇಲ್ಲ. ಬೇಗ ಡಿಸೈಡ್ ಮಾಡಿ. ಸರಿ, ಹೇಳಿ, ಏನ್ ಬರಿಬೇಕು? TS ಮಾಧವನಾದ ನಾನು IAS ಮಾಡುವ ಉದ್ದೇಶದಿಂದ ಹೇಮಗಿರಿಯ ರಾಘವ ಭಾರದ್ವಾಜ್ ಅವರಿಂದ 10 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿರುತ್ತೇನೆ. 1 ವರ್ಷದೊಳಗಾಗಿ ಈ ಸಾಲವನ್ನು ವಾಪಸ್ ಕೊಡುತ್ತೇನೆ. ಇತಿ TS ಮಾಧವ. ಮಾಧವನ್ ತರ ಸೈನ್ ಹಾಕಿ. ಹಾಕ್ರಿ. ಇವತ್ತಿನ ಡೇಟ್ ಹಾಕಿ. ಅದರ ಪಕ್ಕದಲ್ಲಿ ಸಾಕ್ಷಿ ಸಹಿ ಮೀರಾ, ನಿಮ್ ಸೈನ್ ಹಾಕಿ. ಸರಿನಾ ನೋಡಿ? ತಗೊಳ್ಳಿ. ಇದನ್ನ ಬರೆಸ್ಕೊಂಡಿದ್ದು ದುಡ್ಡಿನ ಸೆಕ್ಯೂರಿಟಿಗೆ ಅಷ್ಟೇ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ನಾನು ಸಾಲ ತಗೊಂಡಿರೋದು, ಈ ಪತ್ರ ಬರ್ಕೊಟ್ಟಿರೋದು ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಇದು ಟಾಪ್ ಸೀಕ್ರೆಟ್. ಹಲೋ, ನಾನು ಮೀರಾ. ಬೆಳಗ್ಗೆ ತಾನೇ ನಾನೇ ಫೋನ್ ಮಾಡಿದ್ನಲ್ಲ. ಮತ್ತೆ ಫೋನ್ ಮಾಡ್ಬೇಕು ಅಂತ ಅನ್ಸ್ತು. ನಿಮ್ ನಾಪ್ಕ ಬರ್ತಾನೆ ಇರುತ್ತೆ. ಹುಚ್ಚ ಹುಡುಗಿ. ಯಾವಾಗ ಬರೋದು? ಈಗ ತಾನೇ ಪ್ರಿಲಿಮ್ಸ್ ಮುಗ್ದಿದೆ, ಇನ್ನು ಮೇನ್ ಎಕ್ಸಾಮ್ ಬರೀಬೇಕು. ಅದೇ ಮುಖ್ಯ. ಇನ್ನು 6 ತಿಂಗಳಾಗತ್ತಷ್ಟೇ. ಇನ್ನೂ 6 ತಿಂಗಳ? DC ಹೆಂಡತಿ ಆಗ್ಬೇಕು ಅಂದ್ರೆ ಕಾಯ್ಬೇಕು. ನಾನ್ ನಿಮ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಲವ್ ಯು. ಇನ್ನೊಂದ್ ಸಾರ್ತಿ ಹೇಳು, ಲವ್ ಯು ಅಂತ. ಲವ್ ಯು, ಲವ್ ಯು, ಲವ್ ಯು, ಲವ್. ಮಾಧವ, ನಾನು ಆಮೇಲೆ ಸಿಗ್ತೀನಿ. ಟೆಲಿಫೋನ್ ಮಾಡಕ್ ತುಂಬಾ ಜನ ಇದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಮೀರಾ ಮೇಡಮ್, ನಮಸ್ಕಾರ. ಏನ್ರಿ, ಮರ್ತೇ ಬಿಡೋದ ನನ್ನನ್ನ? ನೀವು ನನ್ನ ಹತ್ರ 10 ಲಕ್ಷ ಸಾಲ ತಗೊಂಡಿದ್ದೀರಾ. 2 ತಿಂಗಳಾಗಿದೆ, ಬಡ್ಡಿ ಕೊಟ್ಟಿಲ್ಲ. ಬಡ್ಡಿ? ಹೌದು, ಬಡ್ಡಿ. ಸಾಲ ತಗೊಂಡ್ಮೇಲೆ ಬಡ್ಡಿ ಕೊಡ್ಲೇಬೇಕಲ್ಲ? ಅದನ್ನೆಲ್ಲ ಕೇಳೋದು ಮಾರ್ಕೆಟ್ನಲ್ಲಿ. ಇಲ್ಲ, ನಿಮ್ ಮನೆಗೆ ಬಂದು ಕೇಳ್ಬೇಕಾಗಿತ್ತಾ? ಕಳತನದಲ್ಲಿ ಸಾಲ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗಕೂಡ್ದು ಅಂತ ಹೇಳಿದ್ರಿ. ಅಥವಾ ನಿಮ್ ಗಂಡನಿಗೆ ಫೋನ್ ಮಾಡಿ ಬಡ್ಡಿ ಬಾಕಿ ಇದೆ ಅಂತ ಹೇಳಕ್ಕಾಗತ್ತಾ? ಸಾರಿ, ಬಡ್ಡಿ ವಿಚಾರ ನಂಗೆ ಹೊಳಿಲೇ ಇಲ್ಲ. ನಾನು ತಂದ್ಕೊಡ್ತೀನಿ. ಎಷ್ಟಾಗಿದೆ? ಎಲ್ಲಿಗೆ ತಂದ್ಕೊಡ್ಬೇಕು? ಇಲ್ಲಿ ನನ್ನ ಹತ್ರ ಇಲ್ಲ. ಸರಿಯೋ, ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ.
ಇದೇನ್ರಿ ಒಳ್ಳೆ ಕೋತಿಗಳ ತರ ಅಲಂಕಾರ ಮಾಡ್ಕೊಂಡಿದ್ದೀರಾ? ತಲೆ ಮೇಲ್ ಮುಟ್ಕಿದ್ರೆ 3 ಅಡಿ ಇರೋನು 2 ಅಡಿ ಆಗ್ಬಿಡ್ತೀಯ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕೇಳಿದೆ ಅಷ್ಟೇ. ಎದುರ್ ಮನೆ ಭಾಸ್ಕರ್ ಮಗಳ ಮದ್ವೆ ರಿಸೆಪ್ಷನ್, ಅಲ್ಲಿಗೆ ಹೋಗ್ತಾ ಇದೀವಿ. ಅಕ್ಕೆ ರೆಡಿನಾ? ಬಂದೆ. ಹಲೋ ಹಲೋ, ಮೀರಾ ಅವರಿದ್ದಾರಾ? ಹಾ, ಮೀರಾ ಅವರಿದ್ದಾರೆ. ತಾವ್ಯಾರು ಸರ್? ನಾನು ರಾಘವ್ ಭಾರದ್ವಾಜ್. ರಾಘವ್ ಭಾರದ್ವಾಜ್ ಅಂತಲಾ? ಒಂದ್ ನಿಮಿಷ. ಅದ್ಕೆ ನಿಮ್ಗೆ ಫೋನು. ಯಾರು? ಯಾರೋ ರಾಘವ್ ಭಾರದ್ವಾಜ್ ಅಂತೆ. ಅದಕ್ಕೆ ನಿಮ್ಗೆ ಫೋನು. ಹಲೋ, ನಾನ್ರಿ ರಾಘವ್ ಭಾರದ್ವಾಜ್. ಏನು? ಬಡ್ಡಿ ವಿಚಾರ. ನೆನ್ನೆ ಪೂರ್ತಿ ಮಾತಾಡ್ಲೇ ಇಲ್ಲ, ಆ ವಿಚಾರ ಮಾತಾಡೋಣ ಅಂತ. ನಾಳೆ ಮಾತಾಡ್ಬೋದಾ? ನೋ, ನಾನಿವತ್ತು ರಾತ್ರಿನೇ ಊರಿಗೆ ಹೊರಟೋಗ್ತಾ ಇದ್ದೀನಿ. ಆ ವಿಚಾರ ಈಗಲೇ ಮುಗಿಸ್ಬೇಕು. ನಾನೇ ನಿಮ್ಮ ಮನೆಗೆ ಬರಲ್ಲ ಅಥವಾ ನೀವೇ ನಾನಿರೋ ಜಾಗಕ್ಕೆ ಬರ್ತಿರೋ? ಬೇಡ ಬೇಡ, ನೀವಿಲ್ಲಿ ಬರಬೇಡಿ. ನಮ್ಮ ಅತ್ತೆ ಎಲ್ಲ ಇದ್ದಾರೆ, ನಾನೇ ಬರ್ತೀನಿ. ಎಲ್ಲಿಗೆ ಬರಬೇಕು? ಗುರ್ತು ಹಾಕೊಳ್ಳಿ. ಅಭಿಸಾರಿಕಾ, ನಾರ್ತ್ ರೋಡ್. ಯಾವ ಆಟೋದವ್ರನ್ನ ಕೇಳಿದ್ರು ಹೇಳ್ತಾರೆ. ಯಾರ್ದಮ್ಮ ಫೋನು? ಸಂಗೀತ ಪಾಠ ಹೇಳ್ಕೊಡ್ಬೇಕು ಅಂತ ಯಾರೋ ಫೋನ್ ಮಾಡಿದ್ರು. ನೀವ್ ರಿಸೆಪ್ಷನ್ಗೆ ಹೋಗಿಯತ್ತೆ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ಬೇಕತ್ಗೆ? ಎಲ್ಲಿಗೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನೀನ್ ಹೋಗ್ಬಿಟ್ ಬಾಮ್ಮ, ನಾವು ರಿಸೆಪ್ಷನ್ಗೆ ಹೋಗ್ತೀವಿ. ಬಂದ್ರೆ ಬಾಯ್ ಅತ್ಗೆ. ಓಕೆ ಬಾಯ್. ಏನಾದರೂ ಸಾಫ್ಟ್ ಡ್ರಿಂಕ್ಸ್ ತೊಳ್ತೀರಾ? ಇಲ್ಲ ಇಲ್ಲ, ಬೇಡ ಪ್ಲೀಸ್. ಬನ್ನಿ. ಹೇಗನ್ಸುತ್ತೆ ಈ ಬಾರು? ಕೂತ್ಕೊಳ್ರಿ. ಪರವಾಗಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ರಿ. ಈ ಬಾರು ನೆನ್ನೆ ಕೊಂಡ್ಕೊಂಡೆ. ಯು ಲೈಕ್ ದಿಟ್? ಮಾತಾಡೋದಕ್ಕೆ ಬೇರೆ ಜಾಗಕ್ಕೆ ಬರಕ್ ಹೇಳ್ಬೋದಾಗಿತ್ತು. ಈ ಜಾಗದಲ್ಲಿ ನಂಗೆ ತುಂಬಾ ಹಿಂಸೆ ಆಗುತ್ತೆ. ಸರಿ, ಬಡ್ಡಿ ವಿಚಾರ ಏನ್ ಮಾಡಿದ್ರಿ? ಹಾ, ಬಡ್ಡಿ ತಂದ್ರ ಅಂತ ಕೇಳಿದೆ. ಎಷ್ಟಿದೆ? 2800. 2800? ನಾನು ಕೊಟ್ಟಿರೋದು 10 ಲಕ್ಷ ಮೇಡಮ್. ತಿಂಗಳಿಗೆ 30,000 ಬಡ್ಡಿ ಆಗುತ್ತೆ. 2 ತಿಂಗಳು ಬಡ್ಡಿ ಬಾಕಿ ಇದ್ದೀರಾ ನೀವು. 60,000 ರೂಪಾಯಿ. 60,000ನಾ? ನನಗೆ ಗೊತ್ತಿರ್ಲಿಲ್ಲ. ಬಡ್ಡಿ ವಿಚಾರ ನನ್ನ ತಲೆಗೆ ಹೋಗಿರ್ಲಿಲ್ಲ. ಸಂಗೀತ ಪಾಠದಲ್ಲಿ ಇಷ್ಟು ಬಂತು, ಇಷ್ಟೇ ಇರೋದು ನನ್ನ ಹತ್ರ. ಫೈನಾನ್ಸ್ ಕಂಪ್ನಿ ರೀ ನಮ್ದು, ಧರ್ಮಛತ್ರ ಅಲ್ಲ. ತಿಂಗಳಿಗೆ 30,000 ರೂಪಾಯಿ? ಸರಿ, 30,000ಕ್ಕೆ ನಾನ್ ದಾರಿ ತೋರಿಸ್ಲಾ? ಹಾ, ನೋಡಿ, ಹಾಡ್ತಾ ಇದ್ದಾಳಲ್ಲ ಕೋಕಿಲ, ನಾಳೆಯಿಂದ 6 ತಿಂಗಳು ಅಮೆರಿಕ ಹೋಗ್ತಾ ಇದ್ದಾಳೆ. ನಮಗೆ 6 ತಿಂಗಳ ಕಾಲ ಹಾಡೋರ್ ಬೇಕು. ನಿಮಗೆ ಸಂಗೀತ ಬರುತ್ತೆ. ನೀವು ದಿನ ರಾತ್ರಿ 7:30 10:00ವರೆಗೂ ಇಲ್ಲಿ ಹಾಡಿ. ನನಗೆ ತಿಂಗಳಿಗೆ 30,000 ಬಡ್ಡಿ ಬಂತು ಅಂದ್ಕೊಳ್ತೀನಿ. ಹಾಗೆ ಹಳೆ 60,000ನೂ ಮಾಫಿ. ಇಲ್ಲ. ಹೌದು ರೀ, ಇಲ್ಲೇ. ನೀವು ದೇವಸ್ಥಾನದಲ್ಲಿ ಹಾಡಿದ್ರೆ ನಮಗೆ ದುಡ್ಡು ಬರುತ್ತಾ? ದುಡ್ಡು ಬರೋಂಥ ಜಾಗದಲ್ಲಿ ಹಾಡಿದ್ರೇನೆ ನಮಗೆ ದುಡ್ಡು ಬರೋದು. ಅರೆ, ಈಗ ಅಳೋ ಅಂಥದ್ದೇನ್ರಿ ಹೇಳಿದೆ ನಾನು? ಬಡ್ಡಿ ಕೊಡೋಕೆ ಸುಲಭವಾದ ದಾರಿ ಹೇಳಿದೆ ಅಷ್ಟೇ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. ಬಂದು 10,60,000 ಎಣ್ಸಪ್ಪ ಅಂತ ನಿಮ್ ಗಂಡನ ಕೈಲಿ ತಗೋಬೇಕಾಗುತ್ತೆ. ಏನ್ ನಿಮ್ ಗಂಡನ ನಂಬರ್? 09817144160. ಅಯ್ಯೋ ಬೇಡ, ಪ್ಲೀಸ್ ಬೇಡ. ಅವ್ರಿಗೆ ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ, ಅಟ್ ಎನಿ ಕಾಸ್ಟ್, ಪ್ಲೀಸ್. ಓಕೆ, ಹಾಗಿದ್ರೆ ಹಾಡ್ತೀರಾ? ನೋಡ್ದೋರು ನನ್ನ ಬಗ್ಗೆ ಏನಂತಾರೆ? ನೀವೀಗಿದ್ದೀರಲ್ಲ ಗೌರಮ್ಮಂತರ, ಹಾಗಿಲ್ಲ ಹಾಡಕ್ಕಾಗಲ್ಲ. ನಿಮಗೆ ಬೇರೆ ಗೆಟಪೇ ಬರುತ್ತೆ ರೀ. ನಿಮ್ಮನ್ನ ಯಾರು ಇಲ್ಲಿ ಗುರ್ತು ಹಿಡಿಯೋಲ್ಲ. ಮೀರಾ ಅಂತಲೂ ನಿಮ್ಮನ್ನ ಯಾರು ಇಲ್ಲಿ ಕರೆಯೋಲ್ಲ, ರಾಧಾ ಅಂತ ಕರಿತೀವಿ. ಹೇಳಿ, ಹಾಡ್ತೀರಾ?
ಅಥವಾ ಹಾಡ್ತೀನಿ. ಬಾಬು, ಇವ್ರಿಗೆ ಡ್ರೆಸ್ಸು ವಿಗ್ಗು ಕೊಡ್ಸು. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ. ಮೇಡಮ್ ಒಂದು ನಿಮಿಷ, ನಿಮ್ಮ ಬೆಳ್ಳುಳ್ಳಿ ಸಾಂಗು ಚೆನ್ನಾಗಿತ್ತು, ನನಗೂ ಬರುತ್ತೆ ಸಾಂಗು. ಆದರೆ ಡ್ರಿಂಕ್ಸ್ ಮಾಡುವಾಗ ಬರಲ್ಲ. ಯಾಕೆ ಅಂದರೆ ಡ್ರಿಂಕ್ಸ್ ಒಳಗೋಗುವಾಗ ಸಾಂಗ್ ಈಚೆ ಬರೋಕ್ಕೆ ಜಾಗ ಇರಲ್ಲ. ಒಂದು ನಿಮಿಷ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ನೀವು ಯಾರು ಹೇಳಿ? ನಾನು ರಾಧಾ ಅಂತ. ರಾಧಾ? ನೀವು ಮುಂಚೆ ಸ್ವಲ್ಪ ಬೇರೆ ತರ ಇದ್ರಾ? ಇದ್ಯಾವ ತರ ಪ್ರಶ್ನೆ ನಿಮ್ದು? ನೋಡಿ, ನನಗೆ ಹೊತ್ತಾಯ್ತು, ನಾ ಹೊರಡ್ತೀನಿ. ಏನಪ್ಪಾ ಅದು? ಯಾರು ನೋಡು? ಏಯ್, ಯಾರೇ ಅದು? ಗಾಡಿಲಿ MLA ಸಾಹೇಬ್ರವ್ರೆ, ದಾರಿ ಬಿಡಯ್ಯ. ರಸ್ತೆ ಮಧ್ಯ ಯಾರಯ್ಯ ಅದು? ಈ ಊರಿನ MLA ಬಂದ್ರು ಗೊತ್ತಾಗೋದಿಲ್ವಾ? ಯಾಕೆ ಅಡ್ಡ ನಿಂತಿದ್ದೀರಿ? ನಮಸ್ಕಾರ ಮಿನಿಸ್ಟರ್ ಸಾಹೇಬ್ರಿಗೆ. MLA ಶಾಂತವೀರಪ್ಪನವ್ರನ್ನ ನೀವೇ ಮರ್ಡರ್ ಮಾಡಿಸಿರೋದು ಅಂತ ಹೇಳ್ತಾರೆ ಕೆಲವರು. ಏನ್ ಸರ್ ಹೀಗೆ ಮಾತಾಡ್ತೀರಾ? ಜನ ನಿಮ್ಮೇಲೂ ಹೇಳ್ತಾರೆ ನೀವು ಮರ್ಡರ್ ಮಾಡಿಸಿರ್ಬೋದು ಅಂತ. ಏನ್ ಮಾಡಕ್ಕಾಗತ್ತೆ? ಶಾಂತವೀರಪ್ಪನವರು ನನ್ನ ಗುರು ಸರ್. ನಮ್ದವ್ರಿಗೆ ನಾನು ಯಾವತ್ತೂ ಬೆನ್ನಲ್ಲಿ ಚೂರಿ ಹಾಕೋಲ್ಲ. ಶಾಂತವೀರಪ್ಪನವರು ಅನೇಕರು ದ್ವೇಷ ಕಟ್ಕೊಂಡಿದ್ರು. ಯಾರು ಮರ್ಡರ್ ಮಾಡಿಸಿದ್ರು ಯಾರಿಗ್ ಗೊತ್ತು? ಎನ್ಕ್ವೈರಿ ಮಾಡಿದ್ರಲ್ಲ ಪೊಲೀಸ್ನವರು, ಬಾಂಬೆ ಸುಪಾರಿ ಅಂತ ಹೇಳ್ತಾರೆ. ನಾನಂತ ಅವ್ರು ಮರ್ಡರ್ ಮಾಡಿಸಿಲ್ಲ. ನೀವು ಈ ಥರ ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ಭಾಳ ಬೇಜಾರಾಗುತ್ತೆ ಸರ್. ಹೋಗ್ಲಿ ಬಿಡಿ, ಮುಂದಿನ ವಿಚಾರ ನೋಡಿ. ಮುಂದಿನ ತಿಂಗಳು ದೇಶದಲ್ಲಿ ಎಲ್ಲ ಕಡೆ ಬೈ ಎಲೆಕ್ಷನ್ಸ್ ನಡೀತಾ ಇದೆ. ನಿಮ್ಮೂರ್ಲೂ ಬೈ ಎಲೆಕ್ಷನ್ಸ್ ಆರ್ಡರ್ ಮಾಡ್ತಾರೆ. ಅಲ್ಲೇನು ಮಾಡ್ತೀರಿ? ಯಾರು ನಿಲ್ಲಿಸ್ತೀರಿ? ಬೇರೆ ಯಾರೋ ಯಾಕೆ ಸರ್? ನನಗೆ ಆಸೆ ಇದೆ. ನಾನು ಪಾರ್ಟಿಗೆ ಫಂಡ್ಸ್ ಕೊಟ್ಟಿದ್ದೀನಿ, ದುಡ್ದಿದ್ದೀನಿ, ನಿಮಗೂ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದೀನಿ. ನನಗೆ ಟಿಕೆಟ್ ಬೇಕು ಅಂದಾಗ ಬೇರೆ ಯಾರು ಕೇಳಕ್ ಹೋಗಲ್ಲ. ನಂಗೆ ಒಂದೇ ಚಿಂತೆ, ನಿಮ್ದು ಸ್ವಲ್ಪ ರೌಡಿ ಇಮೇಜ್ ಅಂತ ಹೈಕಮಾಂಡ್ನವ್ರು ಟಿಕೆಟ್ ಕೊಡಲ್ವೇನೋ ಅಂತ. ನೀವೇ ಹೈಕಮಾಂಡ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೀಗ ಟಿಕೆಟ್ ಕೊಡಿಸ್ತೀರೋ ಇಲ್ವೋ ಅಷ್ಟು ಹೇಳಿ ಸಾಕು. ಅಬ್ಬಬ್ಬಾ, ಇದೇನ್ರಿ ಹೀಗೆ ಗುರು ಅಂದ್ಬಿಡ್ತೀರಿ? ಆಯ್ತು, ಟಿಕೆಟ್ ಕೊಡಿಸ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಟೂರ್ ಮಾಡೋಕೆ ಶುರು ಮಾಡಿ. ನಾನು ಈ ಜಿಲ್ಲೆ ರಿಪೋರ್ಟ್ಸ್ನೆಲ್ಲ ನೆನ್ನೆ ಓದಿದೆ. ಎಲ್ಲ ಫೈಲ್ಗಳನ್ನು ಸ್ಟಡಿ ಮಾಡಿದೆ. ತುಂಬ ಬೇಸರ ಆಗುತ್ತೆ. ಹಫ್ತಾ ವಸೂಲಿ, ಮಟ್ಕ, ಕಳ್ಬಟ್ಟಿ, ಕ್ರೈಮ್ ರೇಟ್, ಇಲ್ಲಿಗಲ್ ಫೈರ್ ಆರ್ಮ್ಸ್, ಲೇಟ್ ನೈಟ್ ಬಾರ್ಗಳು ಎಲ್ಲ ಜಾಸ್ತಿ ಆಗಿವೆ. ಅಲ್ಲ SP ಅವರೇ, ನೀವು ಎಲ್ಲ ಕಡೆನೂ ಒಳ್ಳೆ ಹೆಸರು ತಗೊಂಡಿದ್ದೀರಿ. ಇಲ್ಲಿ ಯಾಕೆ ಈ ರೀತಿ ಇಟ್ಕೊಂಡಿದ್ದೀರಿ ಈ ಜಿಲ್ಲೆನ? ವೆರಿ ಬ್ಯಾಡ್. ಎಲ್ಲ ನನ್ನ ಒಬ್ಬನ ಕೈಯಲ್ಲೇ ಇಲ್ವಲ್ಲ ಸರ್. ಹಿಂದಿನ DC ಸಾಹೇಬರು ಈಲ್ಡ್ ಆಗಿದ್ರು, ನಾನೇನು ಮಾಡಲಿ? ಇಲ್ಲಿ ಇನ್ನೂ ಅನೇಕರು ಕ್ರಿಮಿನಲ್ಸ್ಗೆ ಈಲ್ಡ್ ಆಗಿದ್ದಾರೆ. ಯಾರಿಗೆ ಕ್ರಿಮಿನಲ್ಸ್ ಅಂದ್ರೆ? ನಿಮ್ಮ ಹತ್ರ ಪಟ್ಟಿ ಇದೆಯಾ? ಎಲ್ಲಾರನ್ನೂ ಅರೆಸ್ಟ್ ಮಾಡಿ, ನಾನಿದ್ದೀನಿ. ಎಲ್ಲರನ್ನೂ ಮಾಡಬೇಕಾಗಿಲ್ಲ ಸರ್, ಒಬ್ರಿದ್ದಾರೆ. ಅವ್ರು ಈ ಗೂಂಡಾಗಿರಿಗೆ, ಕಳ್ಬಟ್ಟಿ ತಯಾರಿಸೋರ್ಗೆ, ನಾಡ ಪಿಸ್ತೂಲ್ ಮಾಡೋರ್ಗೆ ಎಲ್ರಿಗೂ ಫೈನಾನ್ಸ್ ಮಾಡ್ತಾರೆ. ಒಳೊಳಗೆ ಇದೆಲ್ಲ ಅವ್ರದೇ ಅಂತ ಹೇಳ್ತಾರೆ. ಅವರೊಬ್ಬರನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು ಸರ್. ಮತ್ತೆ ಹಿಡಿರಿ ಅವನ್ನ, ಅರೆಸ್ಟ್. ಯಾರದು? ರಾಘವ ಭಾರದ್ವಾಜ್ ಅಂತ, ದೊಡ್ಡ ರೌಡಿ ಸರ್. ಅವನನ್ನು ಅರೆಸ್ಟ್ ಮಾಡಿ, ಅವನ್ ಕಳ್ಬಟ್ಟಿ ಸೆಂಟರ್ ಮೇಲೆ ರೈಡ್ ಮಾಡಿ, ಅವನ್ ಫೈರ್ ಆರ್ಮ್ಸ್ ಫ್ಯಾಕ್ಟ್ರಿನ ಸೀಸ್ ಮಾಡಿಬಿಡಿ.
ಅವನಿಗೆ ಪೊಲಿಟಿಷಿಯನ್ ಸಪೋರ್ಟ್ ಇದೆ ಸರ್. ಅವನ್ನ ಮುಟ್ಟಕ್ಕಾಗಲ್ಲ. MLA ಶಾಂತಿ ವೀರಪ್ಪನವ್ರನ್ನ ಅಸಾಸಿನೇಟ್ ಮಾಡ್ಬಿಟ್ರಲ್ಲ. ಮುಂದಿನ ತಿಂಗಳೇ ಬೈ ಎಲೆಕ್ಷನ್, ಇನ್ನು ವಾರಕ್ಕೆ ನಾಮಿನೇಷನ್. ರಾಘವ್ ಭಾರದ್ವಾಜೆ ಕ್ಯಾಂಡಿಡೇಟು, ಅವರೇ MLA ಆಗ್ತಾರೆ ಸರ್. ನಾವು ಅವ್ರನ್ನ ಮುಟ್ಟಕ್ಕಾಗಲ್ಲ ಸರ್. ಆಮೇಲೆ ಮಿನಿಸ್ಟರ್ ಸುಮ್ಮನೆ ಬಿಡ್ತಾರಾ ಸರ್? ಮಿನಿಸ್ಟರ್ನ ನಾನು ಫೇಸ್ ಮಾಡ್ತೀನಿ. ಅವನ್ನ ಎಲೆಕ್ಷನ್ಗೆ ನಿಲ್ದಿರೋ ಹಾಗೆ ನಾನು ಮಾಡ್ತೀನಿ. ಅವನ್ನ ಜಿಲ್ಲೆಯಿಂದ ಗಡಿಪಾರಿಗೆ ಆರ್ಡರ್ ಮಾಡ್ತೀನಿ. ಆಗ ಅವನು ಎಲೆಕ್ಷನ್ಗೆ ನಿಲ್ಲಕ್ಕಾಗೋದಿಲ್ಲ. ಆಗ ಅವನ ಪವರು ಅರ್ಧ ಕಟ್ಟಾದಾಗುತ್ತೆ. ಆ ಫೈಲ್ನ ಪುಟಪ್ ಮಾಡಿ. ತಮ್ಗೆ ತೊಂದರೆ ಆಗ್ಬೋದು, ಸ್ವಲ್ಪ ಯೋಚನೆ ಮಾಡಿ ಸರ್. ಆದ್ರೆ ಆಗ್ಲಿ ಬಿಡ್ರಿ, ನನ್ನ ಡ್ಯೂಟಿ ನನಗೆ ಮುಖ್ಯ. ಎಲ್ಲಾ ಕಡೆ ಒಳ್ಳೆ ಹೆಸರು ತಗೊಂಡು ಇಲ್ಲಿ ಕೆಟ್ಟ ಹೆಸರು ತಗೊಳಕ್ ನಾನು ರೆಡಿ ಇಲ್ಲ. ಏನೇ ಬಂದ್ರು ಐ ವಿಲ್ ಫೇಸ್ ಇಟ್. ನಮಸ್ತೆ ಸರ್. ನಮಸ್ಕಾರ ಸರ್. ಓಹೋ, ಮಹಿಳಾ ಸಮ್ಮೇಳನ ಇಲ್ಲೇ ನಡೀತಾ ಇದ್ದಾಗಿದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಹಿಳಾ ಸಂಘದವರು ನಮ್ಮಿಬ್ರನ್ನ 21ನೇ ತಾರೀಕು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ನೀವು ಫ್ರೀ ಇದ್ದೀರಾ? 21 ಆಗಬಹುದು. ಏನಕ್ಕೂ ನಾಳೆ ನಿಮಗೆ ತಿಳಿಸ್ತೀನಿ. ಸರಿ ಸರ್. ಮಹಿಳೆಯರ ಸೇವೆಗಿಂತ ಪುರುಷರಿಗೆ ಯಾವ ಸೌಭಾಗ್ಯ ಇದೆ ಹೇಳಿ. ಹಲೋ ಹಲೋ, DC ಸಾಹೇಬ್ರಾ? ಸರ್, ನಾನು DHO ಮಾತಾಡೋದು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. 1 ನಿಮಿಷ ಕೊಟ್ಟೆ. ಸರ್ ನಮಸ್ಕಾರ ಸರ್. ಎಲ್ಲಿದ್ದೀರಾ ಸರ್? ನಾನು ಇದೇ ಊರಲ್ಲೇ ಇದ್ದೀನಿ. ಅನ್ಅಫಿಷಿಯಲ್ ವಿಸಿಟು, ಹಾಗಾಗಿ ನಿಮ್ಗೆ ತಿಳಿಸ್ಲಿಲ್ಲ ಅಷ್ಟೇ. ಓಹ್, ಪರವಾಗಿಲ್ಲ ಸರ್. ನಾನು ನಾಳೆಯಿಂದ ಫಾರಿನ್ ಟೂರ್ ಹೊರಟಿದ್ದೀನಿ. ಹೋಗೋಕ್ ಮುಂಚೆ ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡೋದಿತ್ತು. ಸ್ವಲ್ಪ ಬರ್ತೀರಾ? ನಿಮ್ ಕೆಲಸ ಆಗುತ್ತೆ, ಹೋಗ್ರಿ ವರ್ದಪ್ಪ. ಯು ಮೇ ಗೋ. ಆಯ್ತು ಸರ್. ಓ ನಮಸ್ಕಾರ ಸರ್. ನಮಸ್ಕಾರ ಮಾಧವ್, ಬನ್ನಿ. ಮಾಧವ್ ಗೊತ್ತಲ್ಲ, ಇವ್ರು ನನ್ನ ಸ್ನೇಹಿತರು, ರಾಘವ್ ಭಾರದ್ವಾಜ್. ರಾಘವ್ DC ಸಾಹೇಬ್ರು ಗೊತ್ತಲ್ಲ? ಗೊತ್ತು ಸರ್. ನಮಸ್ಕಾರ ಸರ್. ನಮಸ್ಕಾರ. ರಾಘವ್ ನಂಗೆ ತುಂಬಾ ಬೇಕಾದವರು. ಇದು ಅವ್ರ ಮನೆನೇ. ನಾನು ಬಂದಾಗ ಇಲ್ಲೇ ಉಳ್ಕೊಳ್ಳೋದು. ರಾಘವ್ ಇಲ್ಲೇ ಸರ್. ಇರ್ರಿ, ಬರ್ತೀರಿ. ಅದು ಯಾಕೆ ಹಾಗಾಡ್ತೀರಿ ನೀವು? ಬನ್ನಿ. ಹಿರಿಯ ಅಚ್ಯುತಪ್ಪನವರೇ ಬರ್ತಾರೆ. ಮಿಸ್ಟರ್ ಮಾಧವ ಸರ್, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ಇಡೀ ರಾಜ್ಯ ಹೆಮ್ಮೆ ಪಡೋ ಥರ ಕೆಲಸ ಮಾಡ್ತಾ ಇದ್ದೀರಿ ನೀವು. ಥ್ಯಾಂಕ್ ಯು ಸರ್. ನಮ್ಮ CM ಸಾಹೇಬ್ರು, ಚೀಫ್ ಸೆಕ್ರೆಟರಿ ಎಲ್ಲ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಂದು ಫೇವರ್ ಆಗಬೇಕಾಗಿತ್ತಲ್ಲ. ಫೇವರಾ? ಹೇಳಿ ಸರ್. ನಮ್ಮ ರಾಘವ್ ಭಾರದ್ವಾಜ್ ಗೊತ್ತಲ್ಲ? ಗೊತ್ತು ಸರ್. ಅವನ ವಿರುದ್ಧ ನೀವು ಗಡಿಪಾರಾಜ್ಞೆ ಮಾಡಿದಿರಂತೆ? ಹಾಂ ಹೌದು ಸರ್. ಗುಡ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಮಿಸ್ಟರ್ ಮಾಧವ್, ನೀವು ಆರ್ಡರ್ ಕ್ಯಾನ್ಸಲ್ ಮಾಡಬೇಕು. ಸರ್? ಹೌದ್ರಿ, ಅವ್ರ ಎಲೆಕ್ಷನ್ ನಿಂತ್ಕೋಬೇಕು. ಇನ್ನು 8 ದಿವಸ ಮಾತ್ರ ಇದೆ ನಾಮಿನೇಷನ್ಸ್ ಫೈಲ್ ಮಾಡೋದಕ್ಕೆ. ಈ ಗಡಿಪಾರ ಆಜ್ಞೆ ಇದ್ರೆ ಅವ್ರ ಕಾನೂನು ಪ್ರಕಾರ ನಾಮಿನೇಷನ್ಸ್ ಫೈಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಆರ್ಡರ್ ಕ್ಯಾನ್ಸಲ್ ಮಾಡಬೇಕು. ಕಾನೂನು ಪ್ರಕಾರ ನಾನು ಕ್ರಮ ತಗೊಂಡಿದ್ದಲ್ವಾ, ಹೇಗೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ ಸರ್? ಅರ್ಥ ಮಾಡ್ಕೊಳ್ಳಿ, ಅವ್ನು ನನ್ನ ಶಿಷ್ಯ. ನನ್ನ ಶಿಷ್ಯ ನಾನು ಕಾಪಾಡಬೇಕು. ತಾವು ಅರ್ಥ ಮಾಡ್ಕೊಳ್ಳಿ ಸರ್. ಅವನೊಬ್ಬ ಆಂಟಿ ಸೋಷಿಯಲ್ ಎಲಿಮೆಂಟು. ಈ ಜಿಲ್ಲೆಯಲ್ಲಿ ಆ ಮನುಷ್ಯನಿಂದ ಅಪರಾಧಗಳು ಹೆಚ್ಚಾಗ್ತಿವೆ. ಸರ್ಕಾರ ಇರೋದು ಕಾನೂನು ಕಾಪಾಡೋದಕ್ಕೆ ಹೊರತು ಈ ರಾಘವನ್ ಕಾಪಾಡೋದಕ್ಕೆ ಅಲ್ಲ ಅಲ್ವಾ ಸರ್? ಮಿಸ್ಟರ್ ಮಾಧವ, ಈ ಚರ್ಚೆ ಪರಿಣಾಮ ನಿಮ್ಗೆ ಗೊತ್ತು ತಾನೇ? ಗೊತ್ತು ಸರ್. ಟ್ರಾನ್ಸ್ಫರ್ ಮಾಡಿಸ್ತೀರಾ, ಬೇರೆ ಊರಿಗೆ ಹಾಕಿಸ್ತೀರಾ? ನಾನು ಬೇರೆ ಊರಿಗೆ ಹೋಗಕ್ಕೆ ತಯಾರು ಸರ್. ನಾನು ಸರ್ಕಾರಿ ನೌಕರ. ನೀವು ಸರ್ಕಾರಿ ನೌಕರ ಆದ್ರೆ ನಾನು ಸರ್ಕಾರ ನಡೆಸೋನು. ಏನ್ ಮಾಡಬೇಕು ಅಂತ ನಂಗೆ ಗೊತ್ತು. ಐ ಸೇ ಕಮ್ ಹಿಯರ್. ಶಭಾಷ್. ಅದಕ್ಕೆ ನಾನು ನಿಮ್ಮಲ್ಲಿ ಪೋಸ್ಟ್ ಮಾಡಿಸ್ಕೊಂಡಿರೋದು. ನಿಮ್ಮೊಬ್ಬರಿಂದ ಮಾತ್ರ ಎಷ್ಟು ಸ್ಟ್ರಿಕ್ಟ್ ಆಗಿರೋಕ್ಕೆ ಸಾಧ್ಯ ಅಂತ. ಸರ್, ಇನ್ಫ್ಯಾಕ್ಟ್ ರಾಘವ ಎಲೆಕ್ಷನ್ ನಿಂತ್ಕೊಳ್ಳೋದು ನನಗೂ ಇಷ್ಟ ಇಲ್ಲ. ಅವನಂಥ ಒಬ್ಬ ರೌಡಿ ಎಲಿಮೆಂಟು ಕ್ರಿಮಿನಲ್ಲು MLA ಆಗಿಬಿಟ್ರೆ ನಾಳೆ ಜನ ಏನಂತಾರೆ ಹೇಳಿ? 2 ತಿಂಗಳಲ್ಲಿ ನನ್ನ ಕುರ್ಜಿಯಿಂದ ಇಳಿಸಿ ಅವನು ಮಂತ್ರಿ ಆಗ್ಬಿಡ್ತಾನೆ. ಅದಕ್ಕೆ ಆ ಆರ್ಡರ್ ಹಾಗೇ ಇರಲಿ, ಕ್ಯಾನ್ಸಲ್ ಮಾಡಬೇಡಿ. ನಾನು ನಾಳೆ ಬೆಳಗ್ಗೆ ಫಾರಿನ್ ಟೂರ್ ಹೋಗ್ತಾ ಇದ್ದೀನಿ. ಬರೋದು 3 ವಾರ ಆಗುತ್ತೆ. ಅಷ್ಟರಲ್ಲಿ ನಾಮಿನೇಷನ್ಸ್ ಫೈಲ್ ಮಾಡೋ ಟೈಮ್ ಮುಗ್ದೋಗಿರುತ್ತೆ. ಅಲ್ಲಿಂದ ಬಂದ್ಮೇಲೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಎಷ್ಟು ಸ್ಟ್ರಿಕ್ಟ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್. ರಾಘವನ್ನ ನಾನು ಪಬ್ಲಿಕ್ ಆಗಿದ್ರೆ ಹಾಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ
ಅವನ ಪರವಾಗಿ ನಿಮ್ಮ ಹತ್ರ ಹೇಳಿದೀನಿ ಅಂತ ನಾನು ಅವನಿಗೆ ಹೇಳ್ತೀನಿ. ನೀವು ಹ್ಞೂ ಅನ್ನಿ, ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಯಾರು ಬೇಕು? ನಮಸ್ಕಾರ ಅಣ್ಣ, ನಾನು ಶ್ರೀಪತಿ. ಸಾಹೇಬೊಬ್ಬರ ಕೇಳಿದ್ರಲ್ಲ. ಸಾಹೇಬ್ರು ನಮಸ್ಕಾರ ಸರ್. ಕಲ್ಯಾಣಿ ಗಂಡ. ಇವ್ರು ಯಾಕೆ ಬಂದ್ರಿ ಇಲ್ಲಿಗೆ? ನಮಸ್ಕಾರ ಮೇಡಮ್. ಮೇಡಮ್ ತಾವು ಮೀರವ್ರಲ್ವಾ? ಎಷ್ಟು ಸರಿ ನೋಡಿದೀನಿ ನಿಮ್ಮನ್ನ, ಆದ್ರೂ ನಿಮ್ಮನ್ನ ಬೇರೆ ಎಲ್ಲೋ ನೋಡ್ದಂಗ ಅನ್ಸುತ್ತೆ ನಂಗೆ. ಏನೇನು ಮಾತಾಡ್ಬೇಡ್ರಿ. ನಿಮ್ ರೇಷನ್ ಡಿಪೋ ಸ್ಯಾಂಕ್ಷನ್ ಮಾಡಿದೀನಿ, ನಾಳೆ ಬಂದು ಆರ್ಡರ್ ತಗೊಂಡೋಗಿ. ನೀವು ಕುಡ್ದಿದ್ದೀರಾ? ರೇಷನ್ ಡಿಪೋ ಲೈಸೆನ್ಸ್ ಸಿಕ್ಕಿದ ಮೇಲೆ ನಿಮ್ಮ ಚಿಕ್ಕಮ್ಮನ ಮನೆ, ಇಸ್ಪೀಟು ಎಲ್ಲ ಬಿಟ್ಬಿಡ್ಬೇಕು. ಓಕೆ ಸರ್, ಶೂರ್. ಎಕ್ಸ್ಕ್ಯೂಸ್ ಮಿ ಮೀರಾ ಅವ್ರೆ, ನಿಮ್ ತರನೇ ಇದಾರಲ್ಲ ಇನ್ನೊಬ್ರು, ಅವ್ರು ಬಲೇ ಚೆನ್ನಾಗಿ ಸಾಂಗ್ ಆಡ್ತಾರೆ. ಬೆಳ್ಳುಳ್ಳವ್ವ ಬೆಳ್ಳುಳ್ಳಿ ಅಂತ ಎಲ್ಲೋ ಕೇಳಿದೀನಿ, ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಓಲಿ ಬಿಡಿ, ಬರ್ತೀನಿ ಮೇಡಮ್. ನಮಸ್ಕಾರ ಸಾಹೇಬ್ರೆ. ಏನಿದು? ಒಂದು ಕಿರು ಕಾಣಿಕೆ ಅಷ್ಟೇ. ನೀವು ನನ್ನ ಗಡಿಪಾರ ಆರ್ಡರ್ ಕ್ಯಾನ್ಸಲ್ ಮಾಡೋಕೆ. ಸ್ವಲ್ಪ ವ್ಯಾಲ್ಯೂಯಬಲ್ ಗೋಲ್ಡ್ ಒಳಗಿಡಿಸ್ಬಿಡಿ. ಇಷ್ಟೇನ ಗಿಫ್ಟು? ಇನ್ನೂ ಜಾಸ್ತಿ ಗಿಫ್ಟ್ ತರಬೇಕು ಅಂತಿದ್ದೆ, ಆದರೆ ನೀವು ಇಂಥದ್ನೆಲ್ಲ ಮುಟ್ಟಲ್ಲ ಅಂತ ಮಿನಿಸ್ಟರ್ ಸಾಹೇಬರು ಹೇಳಿದರು. ನೀವು ಹಳೆದನ್ನೆಲ್ಲ ನೆನಪಿಸ್ಕೊಂಡು ಜಿತ್ ಸಾಧಿಸಿಲ್ಲ, ಅದಕ್ಕೆ ಥ್ಯಾಂಕ್ಸ್. ನಾನಿಲ್ಲಿ ಅಧಿಕಾರಿಯಾಗಿ ಬಂದಿದ್ದೀನಿ, ವೈಯಕ್ತಿಕ ವಿಚಾರಗಳನ್ನ ನೆನಪಿಸ್ಕೊಳ್ಳೋದಿಕ್ಕಲ್ಲ. ಆ ಆರ್ಡರ್ ಕ್ಯಾನ್ಸಲ್ ಮಾಡಿರೋ ಕಾಪಿ ಕೊಡಿ, ನನಗೆ ಗೊತ್ತಾಗುತ್ತೆ. ನಾನು ಹೋಗ್ತೀನಿ. ಎಲೆಕ್ಷನ್ ಟೈಮ್ ನೋಡಿ, ತುಂಬ ಹಳ್ಳಿಗಳಿಗೆ ಹೋಗಬೇಕು. ಇಲ್ಲ ರಾಘವ ಭಾರದ್ವಾಜ್ ಅವರೇ, ಆರ್ಡರ್ ಕ್ಯಾನ್ಸಲ್ ಮಾಡೋ ಉದ್ದೇಶ ನನಗಿಲ್ಲ. ಹೌದು. ಏನ್ ಸರ್ ಹಿಂಗುಲ್ಟ ಹೊಡಿತಿದ್ದೀರಾ? ಮಿನಿಸ್ಟರ್ ಸಾಹೇಬ್ರು ನಿಮ್ಮ ಮುಂದೆನೇ ಹೇಳಿದ್ರು ಆರ್ಡರ್ ಕ್ಯಾನ್ಸಲ್ ಮಾಡಕ್ ಹೇಳಿದೀನಿ ಅಂತ. ಅವ್ರು ಹೇಳಿರಬಹುದು, ಆದ್ರೆ ನಾನ್ ಮಾಡಕ್ಕಾಗಲ್ಲ. ಬೇಕಾದ್ರೆ ಅವ್ರನ್ನೇ ಕೇಳ್ಕೊಳ್ಳಿ. ಅವ್ರನ್ನೆಲ್ಲಿ ಕೇಳಲಿ? ಅವರು ಫಾರಿನ್ನಲ್ಲಿದ್ದಾರೆ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಯಾಕೆ ಆರ್ಡರ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ? ಫಸ್ಟ್ ಆಫ್ ಆಲ್ ನನ್ನ ಮೇಲೆ ಅಂತ ಆರ್ಡರ್ ಪಾಸ್ ಮಾಡೋಂಥದ್ದೇನಿತ್ತು? ಜಿಲ್ಲೆಯಲ್ಲಿ ಮಟ್ಕ ಜಾಸ್ತಿ ಆಗಿದೆ, ಹಳ್ಳಿಲಿ ಕಳ್ಬಟ್ಟಿ ಶುರು ಆಗಿದೆ, ಇಲ್ಲಿಗಲ್ ಆರ್ಮ್ಸ್ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ನೀವೇ ಕಾರಣ ಅಂತ ನಮ್ಮ ಪೊಲೀಸ್ ರಿಪೋರ್ಟ್ ಹೇಳ್ತಿದೆ. ನನ್ನ ಜಿಲ್ಲೆಯಲ್ಲಿ ಅಂಥದ್ದೆಲ್ಲ ಆಗೋದಕ್ಕೆ ನಾನು ಬಿಡಲ್ಲ. ಈ ಪೊಲೀಸ್ ರಿಪೋರ್ಟ್ ಸ್ಟಡಿ ಮಾಡಿನೇ ನಾನು ಮೇಲೆ ಆರ್ಡರ್ ಪಾಸ್ ಮಾಡಿರೋದು. ಸಾಹೇಬ್ರೆ, ಸುಮ್ಮನೆ ರಾಂಗ್ ಮಾಡ್ತಾ ಇದ್ದೀರಾ. ಈಗ MLA ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇನ್ನು 4 ದಿನ ಇರೋದು. ನೀವು ತಕ್ಷಣ ಆರ್ಡರ್ ಕ್ಯಾನ್ಸಲ್ ಮಾಡದೆ ಹೋದ್ರೆ ನಾನು ನಾಮಿನೇಷನ್ ಫೈಲ್ ಮಾಡೋಕ್ಕಾಗಲ್ಲ, MLAನೂ ಆಗೋಕ್ಕಾಗಲ್ಲ. MLA ಆಗ್ದೇನೆ ಹೀಗೆ, ಇನ್ನು MLA ಆದ್ರೂ ಬಿಡ್ತೀರಾ? ಜನ ಬದುಕಕ್ಕಾಗತ್ತಾ? ಎಲ್ಲ ಕಡೆನೂ ಧರ್ಮಾತ್ಮರೇ MLA ಆಗಿ ಬಂದು ಕೂತಿದಾರ. ಅಸೆಂಬ್ಲಿಯಲ್ಲಿ ಕನಿಷ್ಠ ಪಕ್ಷ 20 ಜನ MLAಗಳನ್ನ ತೋರಿಸ್ತೀನಿ, ಈ ತರ ಡೈರೆಕ್ಟ್ ಆಗಿ ಕಸು ಮಾಡೋರ್ನ. ಇಲ್ಲಿ ಬೇರೆ MLAಗಳ ವಿಷಯ ಮಾತಾಡೋದು ಬೇಡ ಮಿಸ್ಟರ್ ರಾಘವ ಭಾರದ್ವಾಜ್. ನೀನ್ ಬಾಳ ರಿಸ್ಕ್ ತಗೊಳ್ತಾ ಇದೀಯ. ಮಾತು ಜಾಸ್ತಿ ಆಯ್ತು, ತಾವಿಲ್ಲಿಂದ ಹೊರಡ್ಬೋದು. ತಮ್ಮ ಗಿಫ್ಟ್ನ ವಾಪಸ್ ತಗೊಂಡೋಗಿ, ಇಲ್ಲ ಅಂದ್ರೆ ಕಸದ ಬಿಟ್ಟಿಗೆ ಹಾಕ್ಬೇಕಾಗತ್ತೆ. ಎಷ್ಟೇ ವ್ಯಾಲ್ಯೂಯಬಲ್ ಆದ್ರೂ ಅಷ್ಟೇ. ಆಯ್ತು, ಅರ್ಥ ಆಯ್ತು. ನಿನ್ನ ಹೆಂಡತಿ ಹೆಸರು ಜೊತೆಗೆ ನನ್ನ ಹೆಸರು ಬರದೆ ಅಂತ ಕೋಪ ನಿನಗೆ, ನನ್ನನ್ನು ಕಟ್ ಮಾಡಬೇಕು ಅಂತ ಆ ಮಿನಿಸ್ಟ್ರಿಗೆ. ಇಬ್ರು ಸೇರಿ ಡಬಲ್ ಗೇಮ್ ಮಾಡ್ತಾ ಇದ್ದೀರಿ. ಕಾನೂನಿದ್ದಾಗ ನನ್ನಂತವನು ಹೆದರಿಸ್ತೀಯ, ಕಾನೂನು ಇಲ್ಲದೆ ಇದ್ದಾಗ ಹೆದರ್ಕೊಂಡು ಮನೇಲಿ ಕೂತ್ಕೊಳ್ತೀಯ. ಜಾಸ್ತಿ ಮಾತ್ಬೇಡ ರಾಘವ ಭಾರದ್ವಾಜ್. ತಾವಿಲ್ಲಿಂದ ಹೋಗದೆ ಹೋದ್ರೆ ಅಟೆಂಡ್ರಿಗೆಲ್ಲ ಆಚೆ ದಬ್ಬಿಸ್ಬೇಕಾಗುತ್ತೆ. ಈ ಆರ್ಡರ್ನ ನಿನ್ನ ಕೈಯಿಂದಲೇ ಹೇಗೆ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ಬರ್ತೀನಿ. ಹಲೋ, ನಮಸ್ಕಾರ ಮೇಡಮ್, ನಾನು ರಾಘವ ಅಂತ. ನೆನಪಿರ್ಬೇಕು. ಏನು? ನಮ್ಮೂರಿಗೆ ತಮ್ಮ ಯಜಮಾನರು DC ಆಗಿ ಬಂದಿದ್ದಾರೆ. ಆದ್ರೂ ಕೂಡ ನೀವು ನಮ್ಮನ್ನು ಮರ್ತೇ ಬಿಟ್ರಿ. ಸಂಕಟದಲ್ಲಿ ನಮ್ಮನ್ನ ನೆನಪಿಸ್ಕೊಂಡ್ರಿ, ಸಂತೋಷದಲ್ಲಿ ಕೂಡ ನಮ್ಮನ್ನ ನೆನಪಿಸ್ಕೋಬೇಕು ಅಲ್ವಾ? ಅದು ನಾನ್ ತಮ್ಮ ಹತ್ರ
ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕಿತ್ತು. ಸಿಗ್ತೀರಾ? ಒಂದು ನಿಮಿಷ ಬಂದೆ. ಸಾರಿ, ಯಾರೋ ಫ್ರೆಂಡ್ಸ್ ಬಂದಿದ್ರು, ಡ್ರಿಂಕ್ಸ್ ತೊಳ್ತಾ ಇದ್ದೆ. ನೀವು ಬಂದಾಗ ಡ್ರಿಂಕ್ಸ್ ತೊಳೋದು ಡೀಸೆನ್ಸಿ ಅಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ನಿಜವಾದ ಪಿಸ್ತೂಲ್ ರೀ ಇದು. ಆದರೆ ಲೈಸೆನ್ಸ್ ಇಲ್ಲ ಅಷ್ಟೇ. ನಮ್ಮಂಥವ್ರ ಸೆಲ್ಫ್ ಪ್ರೊಟೆಕ್ಷನ್ಗೆ ಬೇಕಾಗುತ್ತೆ. ನೀವೇನೋ ಮಾತಾಡ್ಬೇಕು ಅಂದ್ರಿ? ಯಜಮಾನ್ರನ್ನ IAS ಮಾಡಿಸಿ DC ಮಾಡಿಸಿದ್ರಿ. ಕಂಗ್ರ್ಯಾಟ್ಸ್. ಆದರೆ ನಿಮ್ಮ ಯಜಮಾನರು DC ಆಗಿ ಬಂದಾಗಿನಿಂದ ಬಡ್ಡಿ ಬಂದಿಲ್ಲ. 3 ತಿಂಗಳಾಗಿದೆ. ನೀವು ನಮ್ಮ ಕ್ಲಬ್ಬಲ್ಲಿ ಹಾಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. 90,000 ಬಡ್ಡಿ ಆಗಿದೆ. ಅದು ಈಗ ಅರ್ಥ ಆಗುತ್ತೆ ನಮಗೆ. ನಿಮ್ಮ ಯಜಮಾನರು DC ಆಗಿ ಬಂದಮೇಲೆ ನೀವು ಬಂದು ನಮ್ಮ ಕ್ಲಬ್ಬಲ್ಲಿ ಹಾಡೋದು ಚೆನ್ನಾಗಿರೋಲ್ಲ. ಅದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋಲ್ಲ. ಆದರೆ ನಮಗೆ ನಮ್ಮ ಬಡ್ಡಿ ಬರಬೇಕು ಅಲ್ವಾ? ಬಡ್ಡಿ ಯಾವಾಗ ಕೊಡ್ತೀರಾ? ಅಸಲು ಯಾವಾಗ ಕೊಡ್ತೀರಾ ಹೇಳಿ? ಅವ್ರ DC ಆದ ಸಂಭ್ರಮದಲ್ಲಿ ನಾನೆಲ್ಲ ಮರ್ತ್ಬಿಟ್ಟೆ. ನನಗೆ ಕೆಲವು ದಿನ ಅವಕಾಶ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಯಾವಾಗ ಕೊಡಕ್ಕಾಗತ್ತೆ ಅಂತ. ಆದರೆ ನನಗೆ ಬಡ್ಡಿ ಅರ್ಜೆಂಟ್ ಇದೆಯಲ್ಲ, 90,000. ಎಷ್ಟು ಅರ್ಜೆಂಟು? ನಾಳೆ ಒಳಗಾಗಿ. ನಾಳೆ ಒಳಗಾಗಿ 90,000? ನಾಳೆ ಒಳಗಾಗಿ 90,000 ಹೇಗೆ ಹೊಂದಿಸ್ಲಿ ನೀವೇ ಹೇಳಿ. ಹೋಗ್ಲಿ, ನೀವು ನನಗೊಂದು ಹೆಲ್ಪ್ ಮಾಡಿ. ಈ ಬಡ್ಡಿ ಬಂತು ಅಂದ್ಕೊಳ್ತೀನಿ. ಅಸಲು ಬಗ್ಗೆ ಆಮೇಲೆ ನೋಡೋಣ. ಏನ್ ಹೆಲ್ಪು? ನಿಮ್ಮ ಯಜಮಾನರು ನನಗೊಂದು ಅನ್ಯಾಯ ಮಾಡಿದ್ದಾರೆ. ಅದು ನೀವು ಸರಿ ಮಾಡಿಸ್ಬೇಕು. ಯಾರ ಮಾತು ಕೇಳ್ಕೊಂಡು ಅಥವಾ ನನ್ನ ಮೇಲಿನ ಹಳೆ ಕೋಪದಿಂದಲೋ ನನ್ನ ಮೇಲೆ ಗಡಿಪಾರಾಜ್ಞೆ ಪಾಸ್ ಮಾಡಿದ್ದಾರೆ. ಅದಿದ್ರೆ ನಾನು MLA ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಆರ್ಡ್ರನ್ನ ನೀವು ಕ್ಯಾನ್ಸಲ್ ಮಾಡಿಸ್ಬೇಕು. ನೋಡಿ, ಇದರಲ್ಲಿ ಡೀಟೇಲ್ಸ್ ಬರೆದಿದೆ. ಆದ್ರೆ ಆಫಿಷಿಯಲ್ ವಿಚಾರದಲ್ಲಿ ಅವ್ರು ನನ್ನ ಮಾತು ಕೇಳಲ್ಲ. ಅವ್ರು ತುಂಬಾ ಪ್ರಾಮಾಣಿಕರು. ರೀ, ನಾವು ಪ್ರಾಮಾಣಿಕರೇ ರೀ, ನಾವೇನು ಅಪ್ರಾಮಾಣಿಕರಲ್ಲ. ಹಾಗಲ್ಲ, ಅವ್ರು ತುಂಬಾ ಸ್ಟ್ರಿಕ್ಟು. ಅವರು ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವರು ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋದು ಕಷ್ಟ. ಏನು ಸ್ಟ್ರಿಕ್ಟ್ ಆಗಿರೋದು ಅಂತಂದ್ರೆ, ನನ್ನ ದುಡ್ಡಿನಲ್ಲಿ ಅವನು IAS ಮಾಡಿರೋದು. ಅವನು ದೊಡ್ಡ ಧರ್ಮಾತ್ಮ ಅಂತ ಪೋಸ್ ಕೊಡ್ಬೇಕಾಗೇನು ಇಲ್ಲ. ಅಲ್ಲ, ನಾನು ನಿಮ್ ಪರವಾಗಿ ಹೇಗೆ ಹೇಳಿ? ಅವ್ರೇನ್ ಅನ್ಕೋಬೇಕು? ನೋಡಿ ಮೇಡಮ್, ನೀವೇನು ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾಳೆ ಮಧ್ಯಾಹ್ನದೊಳಗಾಗಿ ಅವನು ಆರ್ಡರ್ ಕ್ಯಾನ್ಸಲ್ ಮಾಡಿರಬೇಕು. ಇಲ್ಲ ಅಂದರೆ ನಾಳೆ ಸಂಜೆ ಒಳಗೆ 90,000 ಬಡ್ಡಿನ ನೀವು ನನಗೆ ತಂದು ಕೊಡ್ತೀರಾ. ಎರಡೂ ಇಲ್ಲ ಅಂದರೆ ಈ ಸಾಲದ ವಿಚಾರನ ನಿಮ್ಮ ಹಸ್ಬೆಂಡ್ ಹೇಳಬೇಕಾಗತ್ತೆ. ಅರ್ಥ ಆಯ್ತಾ? ಆಟೋ, ಮೇಡಮ್ನ ಕರ್ಕೊಂಡು ಹೋಗಪ್ಪ. ಮೀರಾ, ನಿನ್ನೆಯಿಂದ ನನ್ನ ಮುದ್ದು ರಾಣಿಗೆ ಏನಾಗಿದೆ? ಮನೆ ತುಂಬಾ ಸಂಭ್ರಮದಿಂದ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ದೆ. ಇವತ್ತ್ಯಾಕೆ ಹೀಗೆ ಸಪ್ಪು ಕೂತ್ಕೊಂಡ್ಬಿಟ್ಟಿದ್ಯಾ? ಚೇರ್ ಅಪ್. ಒಂದ್ ನಿಮಿಷ, ನಂಗೊಂದು ಹೆಲ್ಪ್ ಬೇಕಾಗಿತ್ತು. ಕೇಳು. ಮತ್ತೆ ನನ್ನ ಫ್ರೆಂಡ್ ಕಲ್ಯಾಣಿ ಗೊತ್ತಲ್ವಾ ನಿಮ್ಗೆ? ಹೌದು. ಕಲ್ಯಾಣಿ ಬಂದಿದ್ಲು. ಅವಳ ಕಸಿನ್ಗೇನೋ ಹೆಲ್ಪ್ ಬೇಕಾಗಿತ್ತಂತೆ. ಅಫಿಷಿಯಲ್ ಹೆಲ್ಪ್. ಅದು ನೀವು ಮಾತ್ರ ಮಾಡಕ್ ಸಾಧ್ಯ ಅಂತೆ. ಏನ್ ಹೆಲ್ಪ್? ಏನ್ ಅವಳ ಕಸಿನ್ ಹೆಸರು? ಅದೆಲ್ಲ ನಂಗೆ ಸರಿಯಾಗಿ ಗೊತ್ತಿಲ್ಲ. ಡೀಟೇಲ್ಸ್ ಇಲ್ಲಿದೆ. ಅವಳೇ ಬರ್ಕೊಟ್ಟಿದ್ದು. ಯಾರು ಗೊತ್ತಾ ಈ ರಾಘವ್ ಭಾರದ್ವಾಜ್? ಇಲ್ಲ. ನಮ್ಮ ಮದ್ವೆಗೆ ಮುಂಚೆ ನಿನಗೆ ಕಾಟ ಕೊಡ್ತಾ ಇದ್ನಲ್ಲ, ಅವನೇ. ಆಗ ಸಣ್ಣ ರೌಡಿ ಆಗಿದ್ದ, ಇವಾಗ ದೊಡ್ಡ ಕ್ರಿಮಿನಲ್ ಆಗಿದ್ದಾನೆ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಡೆಯೋ ಎಲ್ಲ ಕ್ರೈಮ್ಗಳಿಗೂ ಇವನೇ ಗಾಡ್ ಫಾದರ್. ಅವನ ಮೇಲೆ ಗಡಿಪಾರಾಜ್ಞೆ ಪಾಸ್ ಮಾಡಿದ್ದೀನಿ. ಈಗ ಅದನ್ನು ಕ್ಯಾನ್ಸಲ್ ಮಾಡಿಸು ಅಂತ ನೀನ್ ಕಲ್ಯಾಣಿ ಕೇಳ್ತಿದ್ದಾಳೆ ಫೇವರ್. ಎಂಥ ವಿಲನ್ ನೋಡವನು. ಕಲ್ಯಾಣಿ ಮೂಲಕ ನಿನ್ ಹಿಡಿದು ನಿನ್ ಮೂಲಕ ನನಗೆ ಪ್ರೆಷರ್ ಹಾಕ್ತಾ ಇದ್ದಾನೆ. ನಿಮ್ ಕಲ್ಯಾಣಿ ಹೇಳು,
ಇಂಥವ್ರನ್ನೆಲ್ಲ ಕರ್ಕೊಂಬಂದ್ರೆ ಗೆಟ್ ಔಟ್ ಅಂತ ಹೇಳ್ಬೇಕಾಗತ್ತೆ. ಕಲ್ಯಾಣಿ ಅವರೇ, ಕಲ್ಯಾಣಿ ಅವರೇ. ಓ ನಮಸ್ಕಾರ ಸರ್, ಒಳಗ್ ಬನ್ನಿ. ಇಲ್ಲ, ನಾನು ಅರ್ಜೆಂಟ್ ಅಲ್ಲಿದ್ದೀನಿ. ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೇಕಾಗಿತ್ತು. ಹೇಳಿ ಸರ್, ಕೂತ್ಕೊಳ್ಳಿ. ಏನ್ರಿ ನೀವು ಮಾಡ್ತಿರೋ ಸರಿನಾ? ನನ್ನ ಹೆಂಡತಿ ಎಷ್ಟು ಇನ್ನೋಸೆಂಟು, ಅದು ನೀವು ದುರುಪಯೋಗ ಪಡಿಸ್ಕೋಬೋದಾ? ಆ ರಾಘವ ಒಬ್ಬ ರೌಡಿ ಕ್ರಿಮಿನಲ್ಲು, ಕಳ್ಬಟ್ಟಿ ಮಟ್ಕ ಸಾರಾಯಿ ನಡೆಸ್ತಾನೆ. ಅವನ ಮೇಲೆ ಗಡಿ ಪರಾಜ್ಞೆ ಮಾಡಿದ್ದೀನಿ. ಈಗ ನನ್ನ ಹೆಂಡತಿ ಮೂಲಕ ಆ ಆರ್ಡರ್ ಕ್ಯಾನ್ಸಲ್ ಮಾಡಿಸೋಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಇದು ನ್ಯಾಯನಾ? ಪ್ಲೀಸ್, ಐ ರಿಕ್ವೆಸ್ಟ್ ಯು, ಈ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ಏನ್ ಸರ್ ನೀವು ಹೇಳ್ತಾ ಇರೋದು? ರಾಘವ ನನ್ನ ಕಸಿನ್ ಅಲ್ವೇ ಅಲ್ಲ, ಅವ್ನು ನಮ್ಮ ತಂದೆ ಬಾಸ್ ಅಷ್ಟೇ. ನಂಗೆ ಅವ್ನು ಗೊತ್ತೂ ಇಲ್ಲ, ಅವನ ಪರವಾಗಿ ನನ್ನ ಮೀರನ್ನೇನು ಕೇಳೂ ಇಲ್ಲ, ಇತ್ತೀಚೆಗೆ ನನ್ನ ಮೀರನ್ನ ನೋಡೂ ಇಲ್ಲ. ಹೌದಾ? ನೀವು ಫೇವರ್ ಕೇಳೇ ಇಲ್ವಾ? ದಯವಿಟ್ಟು ಆ ಮೊಬೈಲ್ ಕೊಡಿ, ಈಗಲೇ ಮೀರಂಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡ್ತೀನಿ. ನಾನು ಪ್ಲೀಸ್, ಏನೋ ನಡೀತಾ ಇದೆ. ಹಲೋ ಹಲೋ, ಯಾರು? ನಾನು ಮೇಡಮ್. ನಿಮ್ ಫೋನಿಗೆ ಕಾದೆ, ಫೋನ್ ಬರಲಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಗಾಬರಿ ಆಗ್ಬೇಡಿ, ನಿಮ್ಮ ಯಜಮಾನ್ರು ಬರೋ ವೇಳೆಗೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಏನಾಯ್ತು? ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ರಾ? ಕೇಳ್ದೆ, ಮಾಡಕ್ಕಾಗಲ್ಲ ಅಂದ್ರು. ನೋಡಿ, ಇನ್ನು 4 ದಿನ ಇರೋದು ನಾಮಿನೇಷನ್ಗೆ. ನನಗೆ ನಿಮಿಷನೂ ಇಂಪಾರ್ಟೆಂಟು ರೀ. ನೀವು ಆರ್ಡರ್ ಕ್ಯಾನ್ಸಲ್ ಮಾಡಿಸಿ, ಅಸಲು ಬಡ್ಡಿ ಎರಡೂ ಬಿಟ್ಬಿಡ್ತೀನಿ. ಅಸಲು ಬಡ್ಡಿ ಎಲ್ಲ ಆಗ್ಲಿಲ್ವಾ? ನನಗೆ ಈ ಕ್ಷಣನೇ ಅಸಲು ಬಡ್ಡಿ ಎರಡೂ ಕೊಟ್ಬಿಡಿ, ನಾನು ನಿಮ್ಮ ತಂಟೆಗೆ ಬರೋಲ್ಲ. ಈ ಕ್ಷಣ ಅಂದ್ರೆ ನಾನು ಎಲ್ಲಿಂದ ತರಲಿ? 10,90,000 ರೂಪಾಯಿ. ಹಾಗಿದ್ರೆ ಹೇಳಿ, ರಾಘವ ಸಾಲ ಕೊಟ್ಟಿರೋದು ರಾಘವನ್ ದುಡ್ಡಿನಲ್ಲಿ ನೀನು ಇವತ್ತು DC ಆಗಿರೋದು ಅಂತ. ಬಾಯಿ ಮುಚ್ಕೊಂಡು ಆರ್ಡರ್ ಕ್ಯಾನ್ಸಲ್ ಮಾಡ್ತಾನೆ. ಹೇಳ್ತೀರಾ? ಧೈರ್ಯ ಇದೆಯಾ? ಅಥವಾ ನಾನೇ ಅವನಿಗೆ ಹೇಳ, ನಿನ್ನ ಹೆಂಡತಿ ನನ್ನ ಹತ್ರ ಸಾಲ ತಗೊಂಡು ಫೋರ್ಜರಿ ಪತ್ರ ಬರ್ಕೊಟ್ಟಿದ್ದಾಳೆ ಅಂತ, ನೀನ್ ಇದನ್ನ ಕ್ಯಾನ್ಸಲ್ ಮಾಡದೆ ಹೋದ್ರೆ ಎಲ್ಲ ಈಚೆ ಬರುತ್ತೆ ಅಂತ. ಬೇಡ ಬೇಡ ಹೇಳ? ಬೇಡ ಪ್ಲೀಸ್ ಬೇಡ. ನಾನೇ ಅವ್ರಿಗೆ ಹೇಳ್ತೀನಿ, ನಾನೇ ಅವ್ರಿಗೆ ಹೇಳಿ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ತೀನಿ. ಬರೀ ಹೇಳೋದು ಮಾತ್ರ ಅಲ್ಲ, ಕೆಲಸ ಆಗ್ಬೇಕು. ನಾಳೆ ಒಳಗಾಗಿ ಬರ್ತೀನಿ. ಮೀರಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಏನ್ ಮಾತಾಡ್ಬೇಕು? ಇಲ್ಲಿ ಮಾತಾಡಕ್ಕಾಗಲ್ಲ, ಆಳುಗಳು ಡ್ರೈವರ್ಗಳು ಎಲ್ಲ ಇದ್ದಾರೆ. ಬಾ ನನ್ನ ಜೊತೆ. ನಿಜ ಹೇಳು, ನಿನಗೂ ರಾಘವನ್ಗೂ ಏನ್ ಸಂಬಂಧ? ನಾನು ಕಲ್ಯಾಣಿ ಮನೆಗೆ ಹೋಗಿದ್ದೆ. ಕಲ್ಯಾಣಿ ರಾಘವನ್ ಪರವಾಗಿ ನಿನ್ನ ಹತ್ರ ಬಂದೇ ಇಲ್ಲ. ಅವರಿಬ್ರು ಕಸಿನ್ಸ್ ಅಲ್ವೇ ಅಲ್ಲ. ಈಗ ರಾಘವನ ಮನೆಗೆ ಬಂದಿದ್ದ, ನಾನು ಅವನ್ನ ಆಚೆ ಹೋಗೋದನ್ನ ನೋಡಿದೆ. ಸತ್ಯ ಬೇಕು ನನಗೆ. ನಿನ್ಗೂ ಅವನಿಗೂ ಮದುವೆ ಮುಂಚೆ ಏನೇನ್ ನಡೆದಿತ್ತು, ಈಗ ಏನ್ ನಡೀತಾ ಇದೆ? ನಿನ್ಗೂ ಅವನಿಗೂ ಏನ್ ಸಂಬಂಧ? ನಾನು ನಡತೆಗೆಟ್ಟೋಳು ಅನ್ಸತ್ತಾ ನಿಮ್ಗೆ? ಅವನ ಪರವಾಗಿ ನೀ ಆರ್ಡರ್ ಕ್ಯಾನ್ಸಲ್ ಮಾಡುವಂತ ಒತ್ತಾಯ ಮಾಡ್ತಿದ್ಯಲ್ಲ, ಏನ್ ಕಾರಣ? ಅಂಥದ್ದೇನೂ ನಡೆದಿಲ್ಲ. ನಾನು ನೀವು IAS ಓದ್ಬೇಕು ಅಂತ 10 ಲಕ್ಷ ರೂಪಾಯಿ ತಂದ್ಕೊಟ್ನಲ್ಲ, ಮನೆ ಭಾಗದ್ದು ಅಂತ. ಅದು ಮನೆ ಭಾಗದ್ದಲ್ಲ, ಅದು ನಾನು ರಾಘವನಿಂದ ತಂದಿದ್ದ ಸಾಲ. ಮನೆ ಭಾಗದ ದುಡ್ಡು ಮೀಗಲ್ಲ, 1 ವರ್ಷ ಆಗುತ್ತೆ ಸಿಗೋದಕ್ಕೆ ಅಂತ ಅಣ್ಣ ನಮ್ಮ ತಾಯಿ ಹೇಳಿದ್ರು. ನನ್ನ ಮಾತನ್ನ ನಂಬಿ ನೀವು ಕಾಲೇಜಲ್ಲಿ ರಾಜೀನಾಮೆ ಕೊಟ್ಬಿಟ್ಟಿದ್ರಿ. ಡೆಲ್ಲಿನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಪಾಸ್ ಮಾಡಿಬಿಟ್ಟಿದ್ರಿ. ಏನು ಗೊತ್ತಾಗ್ದೆ ರಾಘವನ ಹತ್ರ ಸಾಲ ಇಸ್ಕೊಂಡೆ. 1 ವರ್ಷ ಆದ್ಮೇಲೆ
ಅಣ್ಣ ದುಡ್ಡು ಕೊಟ್ಟಾಗ ಅದನ್ನ ವಾಪಸ್ ಕೊಟ್ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರೊಳಗೆ ಹೀಗೆಲ್ಲ ಆಗೋಗ್ಬಿಡ್ತು. ಭಾಗ ಕೊಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕಾಗಿತ್ತು. ಸಾಲ ಯಾಕೆ ಮಾಡಕ್ ಹೋದೆ? ನಾನೇನ್ ಕೇಳ್ಕೊಂಡಿದ್ದ ನಿನ್ನ ಸಾಲ ಮಾಡಿ ನನ್ನ IAS ಆಫೀಸರ್ ಮಾಡು ಅಂತ? ಅವತ್ತು ಆಣೆ ಮಾಡಿ ಹೇಳಿರಲಿಲ್ಲ ನೀನು ಸಾಲ ಮಾಡೋದಿಲ್ಲ ಅಂತ? ಅವತ್ ನೀವು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ಇನ್ 3 ದಿನದಲ್ಲಿ 6 ಲಕ್ಷ ರೂಪಾಯಿ ಕಟ್ಬೇಕು ಅಂತ ಹೇಳಿದಾಗ ನಿಮ್ ಧ್ವನಿಯಲ್ಲಿ IAS ಮಾಡೋ ಸಂಭ್ರಮ ಕನಸಿತ್ತು. ಅದನ್ನೆಲ್ಲ ನಾಶ ಮಾಡೋದಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಸಾಲ ಮಾಡ್ದೆ ಸರಿ, ಆದ್ರೆ ಇಂಥವನ ಹತ್ರ ಸಾಲ ಮಾಡೋದಾ? ನನಗ್ ಸಾಲ ಕೊಡೋದಕ್ಕೆ ಯಾರೂ ಸಿದ್ಧ ಇರ್ಲಿಲ್ಲ. ರಾಘವ ಒಬ್ನೇ ನನಗ್ ಸಾಲ ಕೊಡೋದಕ್ಕೆ ಸಿದ್ಧ ಇದ್ದಿತ್ತು. ನಿಮ್ಮೇಲಿರೋ ಪ್ರೀತಿ, ಕೃತಜ್ಞತೆ ಎಲ್ಲ ಸೇರಿ ನಾನು ಸಾಲ ಮಾಡ್ಬಿಟ್ಟೆ ನಿಮ್ಮನ್ನ ಓದ್ಸೋದಕ್ಕೆ. ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೀಗೆಲ್ಲ ಆಗೋಗ್ಬಿಡ್ತು. ಐ ಆಮ್ ರಿಯಲಿ ಸಾರಿ. ಸರಿ ಸರಿ, ಈಗೇನ್ ಬೇಕಂತ ಅವನಿಗೆ? ಅಸಲು ಬಡ್ಡಿ ನಾಳೆ ಬೆಳಗ್ಗೆ ಒಳಗೆ ಬೇಕಂತೆ. 10,90,000 ರೂಪಾಯಿ. ಅಷ್ಟೊಂದು ಹಣ ನಾಳೆ ಒಳಗಾಗಿ ಹೇಗೆ ಅರೇಂಜ್ ಮಾಡ್ಲಿ? ನಾಳೆ ಬೆಳಗ್ಗೆ ಒಳಗೆ ನೀವು ಅವನ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ರೆ ಅಸಲು ಬಡ್ಡಿ ಎಲ್ಲ ಬಿಟ್ಬಿಡ್ತಾನಂತೆ. ನೀವಷ್ಟು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು? ಆ ಕ್ರಿಮಿನಲ್ ಪರವಾಗಿ ಆರ್ಡರ್ ಕ್ಯಾನ್ಸಲ್ ಮಾಡ್ಬೇಕಾ? ಇಡೀ ರಾಜ್ಯದಲ್ಲಿ ಎಲ್ಲಾ ಪೇಪರ್ಗಳಲ್ಲಿ ನಿನ್ ಗಂಡನ ಹೊಗಳು ಬರೀತಾ ಇದ್ದಾರೆ, ನೇರವಾದ ಪ್ರಾಮಾಣಿಕ ಅಧಿಕಾರಿ ಅಂತ. ರಾಜಕಾರಣಿಗಳು ನನ್ನ ಹತ್ರ ಮಾತಾಡೋದಕ್ಕೆ ಹೆದರ್ತಾರೆ. ಅದು ಅಲ್ಲದೆ ಅವ್ನು ಕ್ರಿಮಿನಲ್ ಅಂತ ಇಡೀ ಜಗತ್ತಿಗೆ ಗೊತ್ತು. ಅವನ ಪರವಾಗಿ ಈಗ ನಾನು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಪೊಸಿಷನ್ ಏನಾಗಬೇಕು ಅಂತ ಒಂದ್ಸಾರಿ ಯೋಚನೆ ಮಾಡಿ ನೋಡು. ಎಂತ ಸ್ಥಿತಿ ಕಂಡ್ಬಿಟ್ಟೆ ನೋಡ್ ನನ್ನ ಇಡಿಯಟ್. ನಮಸ್ಕಾರ ಸಾಹೇಬರಿಗೆ. ಕೂತ್ಕೊಳ್ಳಿ. ಬೆಳಗ್ಗೆ ದಯಮಾಡಿಸ್ಬಿಟ್ಟಿದ್ದೀರಾ, ಅಪ್ಪಣೆ ಆಗ್ಬೇಕು. ಕುತ್ತಿಗೆಗೆ ಬಂದ್ಬಿಟ್ಟಿದೆ ಕೃಷ್ಣಮೂರ್ತಿಗಳೇ. ನನಗೆ 10,90,000 ರೂಪಾಯಿ ಅರ್ಜೆಂಟಾಗಿ ಬೇಕಾಗಿದೆ. ಕಾರಣ ಕೇಳಬೇಡಿ. ಮೈಸೂರಿನಲ್ಲಿ ನಮ್ದೊಂದು ಮನೆ ಇದೆ. ಈ ಊರು ಬಿಡೋದ್ರೊಳಗಾಗಿ ಆ ಮನೆ ಮಾರಿ ನಿಮ್ಮ ಹಣನ ಬಡ್ಡಿ ಸಮೇತ ತೀರಿಸ್ತೀನಿ. ಅಯ್ಯೋ, ಮನೆ ಮಾರ್ ಸಾಲ ತೀರಿಸಿ ಅಂತ ಯಾರು ಹೇಳಿದ್ರು? ದೇವ್ರಂತ ಅಧಿಕಾರಿಗಳು ನೀವು. ಒಂದು ಚೆಕ್ ಹಾಕಿ ಕಳಿಸಿ ಸಾಕು. ತೀರ್ಸೋ ಸಮಾಚಾರ ಆಮೇಲೆ ಮಾತಾಡೋಣ. ಕ್ಯಾಶು ಈಗಲೇ ಬೇಕು. ಆಯ್ತು, ಒಂದು 10 ನಿಮಿಷ ಕೂತೀರಿ. ಕ್ಯಾಶ್ ಅರೇಂಜ್ ಮಾಡಿ ತರ್ತೀನಿ. ಹಾ, ಆಯ್ತು. ವೆಂಕಟೇಶ, ಮೀರಾ, ಮೀರಾ, ತಗೋ. ಇದ್ರಲ್ಲಿ 10,90,000 ರೂಪಾಯಿ ಇದೆ. ಇದನ್ನ ತಗೊಂಡು ಹೋಗಿ ರಾಘವನ್ ಮುಖದ ಮೇಲೆ ಬಿಸಾಕಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಾ. ಎಲ್ಲಿದು? ಶೆಟ್ರ್ ಹತ್ರ ಸಾಲ ಮಾಡಿದ್ದೀನಿ. ತಗೋ, ಹೋಗ್ಬಾ. ಹಲೋ ಮೀರಾ ಮೇಡಮ್, ಬನ್ನಿ. ನಾ ಎಲ್ಲೋ ಹೊರಟಿದ್ದೆ. ಏನಾಯ್ತು? ಆರ್ಡರ್ ಕ್ಯಾನ್ಸಲ್ ಮಾಡಿದ್ರಾ? ಇಲ್ಲ, ಅವರು ಆರ್ಡರ್ ಕ್ಯಾನ್ಸಲ್ ಮಾಡಕ್ ಆಗೋದಿಲ್ಲ ಅಂತಂದ್ರು. ಅವರು ತುಂಬಾ ಪ್ರಿನ್ಸಿಪಲ್ಡ್. ಆದ್ರೆ ನೀವು ಆರ್ಡರ್ ಕ್ಯಾನ್ಸಲ್ ಮಾಡಕ್ ಆಗದೆ ಇದೆ, ದುಡ್ಡು ವಾಪಸ್ ಬೇಕು ಅಂತಿದ್ರಲ್ಲ, ತಗೊಳ್ಳಿ. ಫುಲ್ ಅಮೌಂಟ್ ಕಳ್ಸಿದ್ದಾರೆ. ಅಸಲು ಬಡ್ಡಿ ಎಲ್ಲ ಸೇರಿಸಿ 10,90,000. ಹೌದಾ? ಥ್ಯಾಂಕ್ಸ್. ನನ್ನ ಕೈಲಾಗಿದ್ದೆಲ್ಲ ಮಾಡಿದೆ, ಆದ್ರೆ ಅವ್ರು ಒಪ್ಲಿಲ್ಲ. ನಾನು ಬರೀ ಹೌಸ್ ವೈಫ್, ಏನೂ ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಾರಿ, 4 ದಿವಸದಿಂದ ನಿಮ್ಮನ್ನು ತುಂಬಾ ಪೀಡಿಸ್ಬಿಟ್ಟೆ. ಇನ್ನು ಮುಂದೆ ಯಾವ ಏನೋ ನೋಡಿ ಸ್ವಾಮಿ, ಎಲ್ಲ ನಿಮ್ ಕೈನಾಗಿದೆ. ನನ್ನ ಕೈಲಿ ಏನ್ ಮಾಡಕ್ ಸಾಧ್ಯನೋ ಅದನ್ನ ಖಂಡಿತ ಮಾಡ್ತೀನಿ. ಇದನ್ನ ಪುಟಪ್ ಮಾಡ್ರಿ. ಸರ್ ನಮಸ್ಕಾರ ಸ್ವಾಮಿ. ನಮಸ್ಕಾರ. 2 ವರ್ಷ ಆಯ್ತು ಗುಡ್ಸ್ಲೆಲ್ಲ ಸುಟ್ಟೋಗಿ. ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ಕೊಟ್ಟಿಲ್ಲ. ಪಂಚಾಯತಿಲ್ ಕೇಳಿದ್ರೆ ನಿಮ್ಮನ್ ಕೇಳಿ ಅಂತ ಹೇಳಿದ್ರು. ರೀ ರಂಗಪ್ಪನವ್ರೆ, ಬನ್ನಿಲಿ. ಸರ್, ಯಾಕ್ರಿ ಅಷ್ಟು ಗೊತ್ತಾಗಲ್ವಾ? 2 ದಿವಸದೊಳಗಾಗಿ ಕೆಲಸ ಆಗ್ಬೇಕು. ಓಕೆ? ಆಯ್ತು ಸರ್. ಉಪಕಾರ ಆಯ್ತು ಬುದ್ಧಿ. ನಮಸ್ಕಾರ, ಹೋಗಿ ಬನ್ನಿಮ್ಮ.
ನಮಸ್ಕಾರ ನಮಸ್ಕಾರಮ್ಮ, ಸ್ವಾಮಿ. ಹೇಳಿ. ಇಂದಿನ ಡಿ ಸಿ ಸಾಹೇಬ್ರು ನನ್ನ ಮಗಂಗೆ ರೇಷನ್ ದೀಪ ಇಟ್ಕೊಡ್ತೀನಿ ಅಂದಿದ್ರು. ಈಗ ನೀವ್ ಬಂದಿದ್ದೀರಾ, ಆ ಕೆಲಸ ಮಾಡ್ಕೊಡಿ ಸ್ವಾಮಿ. ಆಯ್ತಮ್ಮ, ನಾನು ನೋಡ್ತೀನಿ. ನಮಸ್ಕಾರ ಸ್ವಾಮಿ. ಏನಿದು? ಓದಿ ಸರ್, ಅಥವಾ ನಾನೇ ಹೇಳ. TS ಮಾಧವನಾದ ನಾನು IAS ಮಾಡುವ ಉದ್ದೇಶದಿಂದ ರಾಘವ ಭಾರದ್ವಾಜ್ ಅವರಿಂದ 10 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿರುತ್ತೇನೆ. 1 ವರ್ಷದ ಒಳಗಾಗಿ ವಾಪಸ್ ಕೊಡುತ್ತೇನೆ. ಇತಿ TS ಮಾಧವ. ಪ್ರೀ ಮಿಸ್ಟರ್, ಬನ್ನಿ ನನ್ನ ಜೊತೆ. ಇಂಥ ಕಡೆ ಬಂದು ಹೀಗೆಲ್ಲ ತಮಾಷೆ ಮಾಡೋದು ನಂಗೆ ಸರಿ ಬರಲ್ಲ. ತಮಾಷೆ ಏನು ಬಂತು ಮಿಸ್ಟರ್ ಡೆಪ್ಯೂಟಿ ಕಮಿಷನರ್? ನೋಡಿ, ರೈಟಿಂಗ್ ಅಲ್ಲೇ ಇದೆಯಲ್ಲ, ತಮ್ಮ ಸಿಗ್ನೇಚರ್, ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ದಿರೋದು, ಜೆರಾಕ್ಸ್ ಕಾಪಿ. ಇದು ನನ್ನ ಸಿಗ್ನೇಚರ್ ಅಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ. ಯಾರ್ದೋ ಕೈಲಿ ಫೋರ್ಜರಿ ಮಾಡಿ ತರಿಸಿ ನನ್ನ ಮುಂದೆ ಇರ್ತಾ ಇದೆಯಾ? ಈಗಲೇ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಕರೀಲಾ SP ಸಾಹೇಬ್ರನ್ನ? ಅರೆ, ಮಾಧವ್ ಒಂದೇ ಸಿಗ್ನೇಚರ್ ಅಂತ ನಿಮ್ ಹೆಂಡತಿ ಪಕ್ಕದಲ್ಲೇ ಸಾಕ್ಷಿ ಸಹಿ ಹಾಕಿದ್ದಾರೆ ನೋಡಿ. ಸಿಗ್ನೇಚರ್ ನಿಮ್ ಹೆಂಡತಿದೆ ತಾನೆ? ಮೇಲಿರೋ ಹ್ಯಾಂಡ್ ರೈಟಿಂಗ್ ಕೂಡ ನಿಮ್ ಹೆಂಡತಿ ಮೀರಾ ಅವ್ರದೇ ತಾನೆ? ಫೋರ್ಜರಿ ಮಾಡಿರೋದು ನಿಮ್ ಹೆಂಡತಿ, ನಾನಲ್ಲ. ನೀನು ನಿನ್ ಹೆಂಡತಿ ಇಬ್ರು ಸೇರಿ ಫೋರ್ಜರಿ ಮಾಡಿ ಮೋಸ ಮಾಡ್ತಿದ್ದೀರಂತ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಕರೀಲಾ ಪೊಲೀಸ್ SP ನ? ನಾನೇ. ಆ ದುಡ್ಡು ಕಳ್ಸಿದ್ನಲ್ಲ ಬೆಳಗ್ಗೆ ತಾನೆ ನನ್ನ ಮಿಸಸ್ ಹತ್ರ, ಬಡ್ಡಿ ಸಮೇತ 10,90,000. ನಿನ್ ದುಡ್ಡು ನನಗೆ ಬೇಡ, ವಾಪಸ್ ತಂದಿದ್ದೀನಿ. ನೀನ್ ಇದರಿಂದ ತಪ್ಪಿಸ್ಕೋಬೇಕಾದ್ರೆ ನಿನಗಿರೋದು ಒಂದೇ ದಾರಿ. ನಾನು ನಾಮಿನೇಷನ್ ಫೈಲ್ ಮಾಡಬೇಕು. ನಾಳೆ ಮಧ್ಯಾಹ್ನದೊಳಗಾಗಿ ನೀನ್ ನನ್ನ ಮೇಲೆ ಮಾಡಿರೋ ಗಡೀಪಾರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಆ ಕಾಪಿನ ನನಗೆ ಕಳಿಸ್ಬೇಕು. ಇಲ್ಲದೆ ಇದ್ರೆ ಇದು ಪೊಲೀಸ್ನವ್ರಿಗೆ ಹೋಗುತ್ತೆ, ಪೇಪರ್ನವ್ರಿಗೆ ಕೂಡ ಹೋಗುತ್ತೆ. ಜೆರಾಕ್ಸ್ ನೀನೇ ಇಟ್ಕೋ, ಒರಿಜಿನಲ್ ನನ್ನ ಹತ್ರ ಇದೆ. ನೀನು ಆರ್ಡರ್ ಕ್ಯಾನ್ಸಲ್ ಮಾಡಿ ಕಾಪಿ ಕೊಟ್ಟಿದ ತಕ್ಷಣ ನಾನು ಒರಿಜಿನಲ್ಸ್ ವಾಪಸ್ ಕೊಡ್ತೀನಿ. ತಗೋ, ಇಟ್ಕೋ ನಿನ್ ದುಡ್ಡು. ಬೇಗ ನಡಿಯಪ್ಪ. ನೋಡು ನೋಡು ಜೆರಾಕ್ಸ್ ಕಾಪಿನ. ನನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡಿದ್ಯಾ? ನಾನ್ ಸಾಲ ಮಾಡಿದ ಹತ್ರ ಆ ರಾಘವನಿಗೆ ಬರ್ಕೊಟ್ಟಿದ್ಯಾ? ಈ ಕಾಗದ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ ಅವನು. ಮೊನ್ನೆ ಈ ವಿಷಯ ಬಂದಾಗ ಇದನ್ನ ಯಾಕೆ ಹೇಳಿಲ್ಲ ನನ್ನ ಹತ್ರ? ನಂಗೆ ಹೆದರಿಕೆ ಆಯ್ತು. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂಡಿದ್ದೆ, ಅದಕ್ಕೆ. ಫೋರ್ಜರಿ ಮಾಡೋ ಅವಶ್ಯಕತೆ ಏನಿತ್ತು? ನಾ ಬರ್ಕೊಡಲ್ಲ ಅಂದ್ರೆ ದುಡ್ಡು ಕೊಡಲ್ಲ ಅಂದ. ನಿಮ್ಗೆ IASಗೆ ದುಡ್ಡು ಅರ್ಜೆಂಟ್ ಆಗಿತ್ತು, ಅದಕ್ಕೆ ಹೀಗೆ ಬರ್ಕೊಟ್ಟೆ. ಹಿಂದೂ ಮುಂದೆ ನೋಡದೆ ಫೋರ್ಜರಿ ಮಾಡಿದ್ಯಾ? ನನ್ ಗತಿ ಹೇಳು. ಜವಾಬ್ದಾರಿ ಬೇಡವಾ? ನೀನ್ ಮಾಡಿರೋ ತಪ್ಪಿಗೆ ನನ್ ಮರ್ಯಾದೆ ಹರಾಜಾಗ್ಬೇಕಲ್ಲ? ಇಡಿಯಟ್. ಈಗ ನೀನೇ ಹೇಳು, ಏನ್ ಮಾಡ್ಬೇಕು ಅಂತ. ಆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನ್ ಮಾತಾಡ್ತಿದ್ಯಾ ಮೀರಾ? ಇಲ್ಲಿ ನೋಡು, ಎಲ್ಲಾ ಪೇಪರ್ಗಳಲ್ಲೂ ಬಂದಿದೆ. ಮಂತ್ರಿ ಮಾತು ಕೇರ್ ಮಾಡದೆ ರಾಘವನ್ ವಿರುದ್ಧ ಮಾಧವ ಗಡೀಪಾರ್ ಆಜ್ಞೆ ಮಾಡಿದ್ದಾರೆ ಅಂತ. ನನ್ ಎಲ್ಲ ಹೊಗಳ್ತಾ ಇದ್ದಾರೆ. ಈಗ ನಾನು ಗಡೀಪಾರ್ ಆಜ್ಞೆನ ಕ್ಯಾನ್ಸಲ್ ಮಾಡಿದ್ರೆ ಏನಂತ ಹೇಳು ನನ್ನ? ನನ್ನ ಪ್ರಾಮಾಣಿಕತೆ ನಾಟಕ ಅಂತಾರೆ. ಆರ್ಡರ್ ಕ್ಯಾನ್ಸಲ್ ಮಾಡಿಲ್ಲ ಅಂತ ಇಟ್ಕೋ, ಇದನ್ನ ಪೇಪರ್ನವ್ರಿಗೆ ಪೊಲೀಸ್ನವ್ರಿಗೆ ಕೊಡ್ತಾನೆ. ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿದೆ ನೋಡು ನನ್ನ. ನೋಡು, ಆ ಒರಿಜಿನಲ್ ಪೇಪರ್ಸ್ ಅವನ ಹತ್ರ ಇರಬಾರ್ದು. ನಾಳೆ ಒಳಗಾಗಿ ನನಗೆ ಬೇಕು. ನೀನ್ ತಗೊಂಡ್ ಬರ್ಬೇಕು. ಅದಕ್ಕೊಂದು ಉಪಾಯ ಇದೆ. ಅವನಿಗೆ ನಿನ್ ಮೇಲೆ ವಿಪರೀತ ಮೋಹ ಇದೆ. ಅದಕ್ಕೆ ಪ್ರೀತಿಯನ್ ಬೇಕಾದ್ರೂ ನಟಿಸು. ಆ ಪೇಪರ್ ಇಸ್ಕೊಂಡ್ ಬಾ.
ರೀ ಮೀರಾ, ಇಲ್ಲಿ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಮಳೆ ಬರೋ ಹಾಗಿದೆ, ಬಂದ್ಬಿಟ್ಟಿದ್ದೀರಿ. ಏನ್ ಸಮಾಚಾರ? ನಿಮ್ಗೊಂದು ಗುಡ್ ನ್ಯೂಸ್. ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮಾಧವ ಒಪ್ಕೊಂಡ್ರು. ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಟ್ರು. ಹೌದಾ? ಹಾಗಾದ್ರೆ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡ್ಬೋದು. ಎಲ್ಲಿ? ಇಲ್ಲಿದೆ. ಆದ್ರೆ ಅದಕ್ಕೂ ಮೊದಲು ನನ್ನ ಒರಿಜಿನಲ್ ಫೋರ್ಜರಿ ಡಾಕ್ಯುಮೆಂಟ್ಸ್ನ ಕೊಡಿ. ಆಮೇಲೆ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದನ್ನ ನಾನು ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಮ್ಮೇಲ್ ನಂಬಿಕೆ? ನಿಮ್ಮೇಲ್ ನಂಬಿಕೆ ಹೇಗ್ ಬರತ್ ಹೇಳಿ? ನಿಮ್ದು ಬರೀ ಮೋಸ. ಅವತ್ತು ದುಡ್ಡು ತಗೊಂಡು ನನ್ನ ಪೀಡ್ಸಲ್ಲ ಅಂತ ನೀವು ಹೇಳಿದ್ರಿ. ಆದ್ರೆ ನನ್ನ ಹಸ್ಬೆಂಡ್ಗೆ ಫೋರ್ಜರಿ ಡಾಕ್ಯುಮೆಂಟ್ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇಲ್ವಾ ನೀವು? ಅರೆ, ನಾನು ಪೀಡಿಸಿದ್ದು ಬ್ಲಾಕ್ ಮೇಲ್ ಮಾಡಿದ್ದು ನಿಮ್ಮ ಹಸ್ಬೆಂಡ್ನ, ನಿಮ್ಮನ್ನಲ್ಲ. ಅವ್ರ ಮೇಲೆ ನನಗೆ ದ್ವೇಷ ಇದೆ. ಆ ನಿಮ್ ದ್ವೇಷಕ್ಕೆ ಬಲಿಯಾಗ್ತಾ ಇರೋಳು ನಾನು. ನನ್ನ ಸಂಸಾರ ನಿಮ್ಮಿಂದ ನನ್ನ ದಾಂಪತ್ಯದ ಕನ್ನಡಿ ಒಡೆದು ಹೋಗಿದೆ. ನನ್ನ ಕನಸುಗಳೆಲ್ಲ ದುಸ್ವಪ್ನವಾಗಿ ಕೂತಿವೆ. ನನ್ ಮನೇಲೆ ನಾನ್ ಪರಕೀಳಾಗಿ ನಿಂತಿದ್ದೀನಿ. ನಿಮ್ಮನೇಲಿ ನೀವು ಪರಕೀಳಾಗಿದ್ರೆ ನನ್ನ ಮನೆ ಬಾಗ್ಲು ನಿಮಗೆ ಸದಾ ತೆರೆದಿದೆ. ಶಟಪ್, ಚೀಪಾಗಿ ಮಾತಾಡಬೇಡಿ. ಸಾರಿ, ಐ ಆಮ್ ವೆರಿ ಸಾರಿ. ಈಗ ನಿಮ್ಮ ಒರಿಜಿನಲ್ ಫೋರ್ಜರಿ ಪತ್ರ ಕೊಡೋವರೆಗೂ ನೀವು ಈ ಆರ್ಡರ್ ಕಾಪಿ ಕೊಡಲ್ಲ ತಾನೆ? ಹೌದು. ತಂದೆ. ನೋಡಿ, ಒರಿಜಿನಲ್ ಫೋರ್ಜರಿ ಪತ್ರ. ಆರ್ಡರ್ ಕಾಪಿ ಕೊಡಿ. ಅದಕ್ಕೆ ಮೊದಲು ಅದು ಒರಿಜಿನಲ್ ಹೌದು ಅಲ್ವೋ ಅಂತ ನಾನು ನೋಡ್ಬೇಕು. ಒರಿಜಿನಲ್ ತಾನೆ? ಕರೆಕ್ಟ್, ಒರಿಜಿನಲ್. ಥ್ಯಾಂಕ್ಸ್. ರಾಘವ, ಪ್ಲೀಸ್ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ನ ವಾಪಸ್ ಕೊಡಿ. ಈ ಕವರಲ್ಲಿ ಆರ್ಡರ್ ಕಾಪಿ ಇದೆಯಾ? ಖಾಲಿ. ಗೊತ್ತಿತ್ತು ನನಗೆ. ಒರಿಜಿನಲ್ ಕೊಡಲ್ಲ ನಿಮ್ಗೆ. ರಾಘವ, ಪ್ಲೀಸ್ ಆ ಒರಿಜಿನಲ್ ಫೋರ್ಜರಿ ಡಾಕ್ಯುಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ರೀ, ನನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಕೊ ಬನ್ನಿ, ಆಮೇಲೆ ಒರಿಜಿನಲ್ಸ್ ಕೊಡ್ತೀನಿ. ಮೋಸ ನನ್ನ ಹತ್ರ ನಡೆಯಲ್ಲ. ರೀ, ಒರಿಜಿನಲ್ ಪಿಸ್ತೂಲ್ ಅದು, ತಮಾಷೆ ಮಾಡಬೇಡಿ. ಅಲ್ಲಿಡಿ. ನೋಡು, ಬೇಡ. ನನ್ನ ಒರಿಜಿನಲ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಕೊಟ್ಬಿಡು, ಇಲ್ಲಾಂದ್ರೆ ಬೇಡ. ಶೂಟ್ ಮಾಡ್ಬಿಡ್ತೀನಿ. ಮೀರಾ, ತಮಾಷೆ ಮಾಡಬೇಡಿ. ಕೊಡು. ಹುಡುಗಾಟ ಆಡಬೇಡಿ, ನಿಮಗೆ ಗೊತ್ತಾಗಲ್ಲ. ಕೊಡು. ಬೇಡ ಮೀರಾ, ತಮಾಷೆ ಮಾಡಬೇಡಿ. ಇದು ಒರಿಜಿನಲ್ ಪಿಸ್ತೂಲು, ಆಮೇಲೆ ಒಂದೋಗೊಂದಾಗುತ್ತೆ. ಬಿಸಾಡಿ ಪಿಸ್ತೂಲು, ಬಿಸಾಡಿ. ಕೊಡು. ನಿಜವಾದ ಬುಲೆಟ್ಸ್ ಇದೆ, ಬಿಸಾಡಿ.
ಗುಡ್ ಮಾರ್ನಿಂಗ್ ಸರ್. ಹಲೋ ಮಿಸ್ಟರ್ ಜಯರಾಮ್, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಮಲ್ಲಿಗೆಪುರ ಕಮ್ಯುನಲ್ ರೈಟ್ಸ್ದು ಎನ್ಕ್ವೈರಿ ರಿಪೋರ್ಟ್ಗೆ ತಮ್ಮದೊಂದು ಸಿಗ್ನೇಚರ್ ಬೇಕಾಗಿತ್ತು ಸರ್. ಓಕೆ ಸರ್, ವಿಷಯ ಗೊತ್ತಾಯ್ತಾ? ಏನು? ರಾಘವನ್ನ ಯಾರೋ ಮರ್ಡರ್ ಮಾಡಿದ್ದಾರೆ. ಸತ್ತೋದ್ನ? ಇನ್ನೂ ಸತ್ತಿಲ್ಲ ಸರ್. ಬುಲೆಟ್ ಏಟ್ಗಳು ಬಿದ್ದಿದೆ, ಕ್ರಿಟಿಕಲ್ ಅಂತಾರೆ. ಜವಾಹರ್ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ನಡೀತಿದೆ ಸರ್. ಬದುಕೋದ ಅನುಮಾನ. ಹಿಂದೆ ಮಾಡಿದ ಈಗ ಅನುಭವಿಸ್ತಾ? ಹೇಗಾಯ್ತು? ಯಾರೋ ಪಿಸ್ತೂಲಿಂದ ಹೊಡೆದಿದ್ದಾರೆ ಸರ್ ನಿನ್ನೆ ಸಾಯಂಕಾಲ. ಅವ್ರ ಮನೆ ಮುಂದೆ ಕ್ಲಿಫ್ ತರ ಇದೆಯಲ್ಲ ಸರ್, ಅಲ್ಲಿ ಕೆಳಗೆ ಬಿದ್ಬಿಟ್ಟಿದ್ದಾನೆ. ತಗೊಳ್ಳಿ. 70 ಅಡಿ ಆಳಕ್ಕೆ ಬಿದ್ದಿರೋದು ಸರ್. ಬದುಕೋದ್ ಕಷ್ಟ ಅನ್ಸುತ್ತೆ. ಯಾರು ಹೊಡೆದಾಕಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ? ಯಾರೋ ಹೆಂಗ್ಸಂತೆ ಸರ್, ಕಾರಲ್ಲಿ ಬಂದಿದ್ರಂತೆ. ಪತ್ತೆ ಮಾಡೋದೇನ್ ಕಷ್ಟ ಆಗಲ್ಲ ಬಿಡಿ ಸರ್. ರಾಘವ ಸತ್ತ ತಕ್ಷಣ ಮರ್ಡರ್ ಕೇಸ್ ಬುಕ್ ಮಾಡಿ ಆ ಹೆಂಗ್ಸ್ನ ಹಿಡಿದಾಕ್ತೀವಿ ಸರ್. ಓಕೆ, ಬರ್ತೀನಿ ಸರ್. ಓಕೆ ಮಿಸ್ಟರ್ ಜಯರಾಮ್. ಆದ್ರೆ ನನ್ಗನ್ಸುತ್ತೆ ಸರ್, ಆ ಹೆಂಗ್ಸ್ಗೆ ನಾವು ಶಿಕ್ಷೆ ಕೊಡಬಾರ್ದು, ಬಹುಮಾನ ಕೊಡಬೇಕು ಅಂತ ಸರ್. ಸರ್ವಿಸ್ ಮಾಡಿದಾರೆ ಸರ್ ಸೊಸೈಟಿಗೆ. ನನ್ನ ಮನಸ್ಸಿನ ಪ್ರಕಾರ ನಡೆಯೋ ಹಾಗಿದ್ರೆ ಆ ಹೆಂಗ್ಸ್ನ ನಾನು ಬಚಾವ್ ಮಾಡ್ಬಿಡ್ತಿದ್ದೆ ಸರ್. ಬರ್ತೀನಿ ಸರ್. ಓಕೆ ಜಯರಾಮ್, ಥ್ಯಾಂಕ್ ಯು. ಬಾಯ್ ಬಾಯ್. ಗೊತ್ತಾಯ್ತಾ ಮೀರಾ? ರಾಘವನ್ ಯಾರೋ ಮರ್ಡರ್ ಮಾಡಕ್ ನೋಡಿದ್ದಾರೆ. ಗೊತ್ತಾಯ್ತು, ಕೇಳಿಸ್ಕೊಂಡೆ. ಸತ್ರು ಒಳ್ಳೇದು. ಕೊಲೆ ಮಾಡಿದ ಹೆಂಗಸ್ನ ಬಚಾವ್ ಮಾಡಕ್ ಸಾಧ್ಯ ಇದೆಯಾ? ಗೊತ್ತಿಲ್ಲ. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಏನ್ ಮಾಡಕ್ಕೂ ಸಾಧ್ಯ. ಆ ಕೊಲೆ ನಾನೇ ಮಾಡಿದ್ದು. ಹೌದು. ಒರಿಜಿನಲ್ ಡಾಕ್ಯುಮೆಂಟ್ ಅಟ್ ಎನಿ ಕಾಸ್ಟ್ ಬೇಕೇ ಬೇಕು ಅಂದ್ರಿ. ನಾನು ಉಪಾಯವಾಗಿ ತಗೊಂಬರೋಣ ಅಂತ ಕಾರಲ್ಲಿ ಹೊರಟೆ. ಉಪಾಯ ನಡೀಲಿಲ್ಲ. ಪಿಸ್ಟಾಲ್ ಅಲ್ಲೇ ಇತ್ತು. ಪಿಸ್ಟಾಲ್ ತಗೊಂಡು ಅವನನ್ನ ಬೆದರಿಸಿ ಡಾಕ್ಯುಮೆಂಟ್ ಕಿತ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಬುಲೆಟ್ ಹಾರ್ಬಿಡ್ತು. ಗುಂಡ್ ತಗ್ಲಿ ರಾಘವ ಪ್ರಪಾತಕ್ ಬಿಟ್ಬಿಟ್ಟ. ಇಡಿಯಟ್! ಪೇಪರ್ಸ್ ತಗೊಂಬಾ ಅಂದೆ, ಕೊಲೆ ಮಾಡ್ಬಾ ಅಂತ ಹೇಳ್ದ ನಾನು. ನಂಗೆ ಗೊತ್ತಾಗ್ಲಿಲ್ಲ. ಆ ಪೇಪರ್ ತರೋ ಆತರದಲ್ಲಿ ಹೀಗೆಲ್ಲ ಆಗೋಗ್ಬಿಡ್ತು. ಆ ಫೋರ್ಜರಿ ಪೇಪರ್ಸ್ ಎಲ್ಲಿ ಈಗ? ಅದು ಅವನ ಕೈಲೇ ಉಳ್ಕೊಂಡ್ಬಿಡ್ತು. ದೇವರೇ ಕಾಪಾಡ್ಬೇಕು ನಮ್ಮನೀಗ. ಈಗ ಏನಾಗತ್ತೆ? ಏನಾಗುತ್ತಾ? ಅವನ್ ಸತ್ ಮೇಲೆ ಪೊಲೀಸ್ ಕೇಸ್ ಆಗುತ್ತೆ. ನಿನ್ನ ಜೈಲ್ಗೆ ಹಾಕ್ತಾರೆ. ಪೇಪರ್ಗಳಲ್ಲಿ ನಮ್ಮಿಬ್ಬರದು ದೊಡ್ಡ ಫೋಟೋ ಹಾಕ್ತಾರೆ. ನನ್ನನ್ನ ಬಚಾವ್ ಮಾಡ್ಸೋಕಾಗಲ್ವಾ ಮಾಧ್ವ? ಏನ್ ಮಾತು ಅಂತಾಡ್ತೀಯ ಮೀರಾ? ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದ್ ಕೊಲೆನ ಮುಚ್ಚಾಕಿಸ್ಲಾ? ವಿಷಯ ಆಚೆ ಬಂದ್ರೆ ನಾನು ಒಳಗೋಗ್ಬೇಕಾಗತ್ತಷ್ಟೇ. ಕಾನೂನು ಪ್ರಕಾರ ನಡೆಯೋ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಾನು. ಓಕೆ, ಅಪ್ಸೆಟ್ ಆಗೋದ್ರಲ್ಲಿ ಅರ್ಥ ಇಲ್ಲ. ಕಾಮ್ ಆಗಿ ಹ್ಯಾಂಡಲ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅವನ್ ಸತ್ತ ತಕ್ಷಣ ನಿನ್ ಮೇಲೆ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ನಾನೇ ನಿನ್ನನ್ನ ಪೊಲೀಸರ ಹತ್ರ ಸರೆಂಡರ್ ಮಾಡಿಸ್ತೀನಿ. ಒಬ್ಬ ಒಳ್ಳೆ ಲಾಯರ್ನು ಅಪಾಯಿಂಟ್ ಮಾಡ್ತೀನಿ. ಫೈಟ್ ಮಾಡು. ಬಿಡುಗಡೆ ಆಗೋದು ಕಷ್ಟ ಆಗಲ್ಲ. ನಾನು ಬರ್ತೀನಿ. ಆದ್ರೆ ಒಂದ್ ಮಾತು ಮೀರಾ, ಬಿಡುಗಡೆ ಆದ್ಮೇಲೆ ನಿನ್ ದಾರಿ ನಿಂದು, ನನ್ ದಾರಿ ನಂದು. ಡೈವೋರ್ಸ್ ತಗೊಳ್ಳೋಣ. ಒಬ್ಬ ಕೊಲೆಗಾರ್ತಿ DC ಹೆಂಡತಿ ಆಗುಳಿಯಕ್ಕೆ ಸಾಧ್ಯನಾ? ನೀನೇ ಯೋಚನೆ ಮಾಡು. ನಿನ್ ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತೀನಿ. ಡೋಂಟ್ ವರಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಮನೇಲೇ ಇರು, ಎಲ್ಲೂ ಹೋಗ್ಬೇಡ. ಪೊಲೀಸ್ನವ್ರು ನೋಡಿದ್ರೆ ಅರೆಸ್ಟ್ ಮಾಡ್ತಾರೆ. ತಗೊಳ್ಳಿ.
ಒಂದು ನಿಮಿಷ ಮೇಡಮ್. ಓ ಮೀರಾ, ಬನ್ನಿ ಇಲ್ಲಿ. ಬಿಡಪ್ಪ ಅವ್ರನ್ನ ಒಳಗೆ. ಹೇಳು ಬಾಬು. ಇವರೇ ಅಲ್ವಾ ನಿಮಗೆ ಗುಂಡು ಹೊಡೆದಿದ್ದು? ಬಾಬು, ದೂಸರಾ ಮಾತ್ ಬೇಡ, ಹೋಗಾಚೆ. ಕೂತ್ಕೊಳ್ರಿ, ಹೆದರ್ಕೋಬೇಡಿ, ಕೂತ್ಕೊಳ್ಳಿ. ನೀವು ಸ್ವಲ್ಪ ಆಚೆ ಇರಿ, ನಾನು ಇವ್ರ ಹತ್ರ ಮಾತಾಡ್ಬೇಕು. ಹೇಗಿದ್ದೀರಿ? ಐ ಆಮ್ ಫೈನ್. ಬದುಕ್ಬಿಟ್ಟೆ. ನೀವು ಹಾರಿಸಿದ ಗುಂಡು ಬೀಳಲಿಲ್ಲ ಹಾರ್ಟ್ಗೆ, ಬಚಾವಾಗ್ಬಿಟ್ಟೆ. ನಿಮಗೆ ಬೇಜಾರಾಗಿರ್ಬೇಕು ಅಲ್ವಾ ನಾನು ಬಚಾವಾಗಿದ್ದು? ಇಲ್ಲ, ನೀವ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮನ್ನ ಸಾಯಿಸ್ಬೇಕು ಅಂತ ನಾನು ಗುಂಡು ಹಾರಿಸ್ಲಿಲ್ಲ. ಆ ಫೋರ್ಜರಿ ಪೇಪರ್ ಕೊಡ್ಲಿ ಅಂತ ಪಿಸ್ಟೂಲ್ ತೋರಿಸಿ ಹೆದರ್ಸೋಣ ಅನ್ಕೊಂಡಿದ್ದೆ ಅಷ್ಟೇ. ಐ ಆಮ್ ಸಾರಿ. ಅಲ್ರಿ, ಅದನ್ನ ನಾನೇ ವಾಪಸ್ ಕೊಟ್ಬಿಡೋಣ ಅಂತಿದ್ದೆ. ಸ್ವಲ್ಪ ಆಟ ಆಡಿಸ್ಕೊಟ್ಬಿಡೋಣ ಅಂತಿದ್ದೆ. ಅಷ್ಟರಲ್ಲೇ ಗುಂಡು ಹಾರಿಸ್ಬಿಟ್ರಲ್ಲ. ನಾನು ಸತ್ತೋಗಿದ್ರೆ ನಿಮ್ಮನ್ನು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿಬಿಡ್ತಿದ್ರಲ್ರಿ. ಮೈ ಗಾಡ್. ಈಗಲೂ ನನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡ್ಬೋದಾ? ಇಲ್ಲ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ನನ್ನ ಕೈಯಿಂದನೇ ಗುಂಡು ಹಾರ್ತು ಬಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನೀವು ಅರೆಸ್ಟ್ ಆಗಲ್ಲ, ಹೆದರ್ಕೋಬೇಡಿ. ಜ್ಞಾನ ಬಂದಾಗಿನಿಂದ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯಾರನ್ನೂ ಹೊಗಳಲ್ಲ ರೀ, ಆದರೆ ಒಂದು ಹೇಳ್ತೀನಿ, ನೀವು ಮೋಸದ ಹುಡುಗಿ ಅಲ್ಲ. ಅಂತ ನೀವು ಖಾಲಿ ಕವರ್ ಕೊಟ್ಟು ನನಗೆ ಮೋಸ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಹಿಂಸೆ ಆಗಿರ್ಬೇಕು ನನ್ನಿಂದ. ಸಾರಿ, ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿಮ್ಗೆ. ಆ ಡ್ರಾಯರ್ ತೆಗಿತೀರಾ? ಅದರಲ್ಲೊಂದು ಕವರ್ ಇದೆ, ತಗೊಳ್ಳಿ. ಓಪನ್ ಮಾಡಿ. ಈ ಪೇಪರ್ಗೋಸ್ಕರನೇ ನೀವು ನನಗೆ ಗುಂಡು ಹೊಡೆದಿದ್ದು. ಇದನ್ನ ಇಟ್ಕೊಂಡು ನಿಮ್ಮ ಗಂಡನ ಆಟ ಆಡಿಸ್ಬೇಕು ಅಂತಿದ್ದೆ, ಆದರೆ ಮಧ್ಯದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ರಿ. ತಗೊಳ್ಳಿ, ಕೊಟ್ಬಿಡಿ ನಿಮ್ಮ ಗಂಡನಿಗೆ, ಬದುಕೊಳ್ಳಿ. ಇವತ್ತಲ್ದಿದ್ರೆ ಮುಂದಿನ ಸಾರಿ, ಇಲ್ಲಲ್ದಿದ್ರೆ ಇನ್ನೆಲ್ಲೋ ಎಲೆಕ್ಷನಿಗೆ ನಿಂತೇ ನಿಲ್ತೀನಿ, ಗೆದ್ದೇ ಗೆಲ್ತೀನಿ. ನೀವು ಆರ್ಡರ್ ಕ್ಯಾನ್ಸಲ್ ಮಾಡಿಸ್ಬೇಕಾಗೇನೂ ಇಲ್ಲ. ಈ ಪತ್ರಗಳು ನನ್ನ ಹತ್ರ ಇದ್ದಷ್ಟು ದಿನ ನೀವು ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದೇ ಇರುತ್ತೆ. ಮೀರಾ, ನೀವು ನೋವು ಪಡೋದು ನನಗಿಷ್ಟ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಟ್ಕೊಳ್ರಿ ನಿಮ್ಮ ಥ್ಯಾಂಕ್ಸ್ನ ನೀವೇ. ನನಗೆ ಜ್ಞಾನ ಬಂದ ತಕ್ಷಣ ಪೊಲೀಸ್ನವ್ರ ಮನೆಯಿಂದ ಏನ್ ತರಬೇಕು ಅಂತ ಕೇಳಿದ್ರು. ನಾನು ತರಿಸ್ಕೊಂಡಿದ್ದು ಒಂದೇ ಒಂದು. ಏನು ಅಂತ ಗೊತ್ತಾ? ಈ ಉಂಗ್ರ ನೆನಪಿದೆಯಾ? ನಿಮ್ಮ ಉಂಗ್ರ ನಾನು ಕಿತ್ಕೊಂಡಿದ್ದು. ಇದನ್ನ ನಾನು ಇಟ್ಕೋಬಹುದಾ? ಇನ್ನು ಮುಂದೆ ನಾನು ನಿಮ್ಗೆ ಯಾವತ್ತೂ ಪೀಡ್ಸಲ್ಲ. ನಾನು ನಿಮ್ಮನ್ನ ಇಷ್ಟಪಟ್ಟೆ, ನೀವು ನನ್ನನ್ನು ಮದುವೆ ಆಗ್ಬೇಕು ಅಂತ ಬಯಸ್ತೆ. ತಪ್ಪು, ಯೋಗ್ಯತೆ ಬೇಕಲ್ವಾ? ನೀವೆಷ್ಟು ಮುಗ್ಧ ಹುಡುಗಿ, ಪಾಪದ ಲವಲೇಶನು ಗೊತ್ತಿಲ್ಲ ಇರೋರು ನೀವು. ನಾನೊಬ್ಬ ರೌಡಿ, ಕ್ರಿಮಿನಲ್. ನನಗೆ ಯೋಗ್ಯತೆ ಇಲ್ಲ. ಆದ್ರೆ ಇದನ್ನ ನಾನು ಆರಿಸ್ಕೊಂಡಿದ್ದಲ್ಲ, ನನ್ನ ಮೇಲೆ ಬಿದ್ದಿದ್ದು. ನನ್ನ ನಂಬಿ, ನಾನು ಕ್ರಿಮಿನಲ್ ಅಲ್ಲ. ಇದೇ ನಮ್ಮ ಕಡೆ ಭೇಟಿ ಅನ್ಸುತ್ತೆ. ಸಂಜೆ ಆಯ್ತು, ನೀವು ಮನೆಗೆ ಸೇರೋ ಹೊತ್ತಿಗೆ ರಾತ್ರಿ ಆಗಿರುತ್ತೆ. ಹೋಗಿ ಬನ್ನಿ. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಬರ್ತೀನಿ. ಒಂದ್ ನಿಮಿಷ, ಕ್ಷಮಿಸಿದ್ದೀನಿ ಅಂತ ಹೇಳೋಗ್ಬಿಡಿ. ನಿಮ್ಮನ್ನ ಥರ್ಡ್ ರೇಟ್ ಕ್ಲಬ್ಬಲ್ಲಿ ಹಾಡಿಸ್ದೆ. ಬಡ್ಡಿಗಲ್ಲ, ದಿನಕ್ಕೆ 10 ಲಕ್ಷ ಸಂಪಾದಿಸ್ತೀನಿ. ಆ ಬಡ್ಡಿ ದುಡ್ಡು ಯಾವ ದೊಡ್ಡದೂ ಅಲ್ಲ ನನಗೆ. ಒಳಗೆ ಕೋಪ ಇತ್ತು, ನೀವು ನನ್ನ ಮದುವೆ ಆಗದೆ ತಿರಸ್ಕರಿಸಿದ್ದಕ್ಕೆ. ಅದಕ್ಕೆ ಹಾಡಿಸ್ದೆ.
ಕ್ಷಮಿಸಿದ್ದೀರಿ ತಾನೆ? ಹೋಗಿ ನಿಮ್ ಗಂಡನ ಜೊತೆ ಸುಖವಾಗಿರಿ. ಥ್ಯಾಂಕ್ಸ್. ಹಲೋ ಡೆಪ್ಯೂಟಿ ಕಮಿಷನರ್ ಮಾಧವ. ಇಂಥ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ವಿ, ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ಯಾ? ಓಕೆ, ನಿಮಗೆ 2 ಹ್ಯಾಪಿ ನ್ಯೂಸ್. ಮೊದಲನೇದಾಗಿ ರಾಘವ ಸತ್ತಿಲ್ಲ, ಅವನ್ ಬದುಕಿದ್ದಾನೆ. ಆಮೇಲೆ ನನ್ ಮೇಲೆ ಯಾವ ಮರ್ಡರ್ ಕೇಸು ಇಲ್ಲ. ನಾನು ಈಗ ತಾನೇ ಜವಾಹರ್ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀನಿ. ನನ್ ಮೇಲೆ ಯಾವ ಕಂಪ್ಲೇಂಟು ಇಲ್ಲ. ಎರಡನೇದಾಗಿ ನಿಮ್ಗೆ ಫೋರ್ಜರಿ ಮಾಡಿ ತುಂಬಾನೇ ಟೆನ್ಷನ್ ಕೊಟ್ಟಿದ್ದೆ ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್. ಐ ಆಮ್ ಸೋ ಹ್ಯಾಪಿ. ದೇವ್ರ ದೊಡ್ಡವರು. ಅಂತೂ DC ಮಾಧವ ಅವ್ರ ಮರ್ಯಾದೆನು ಉಳಿತು, ಅವ್ರ ಹೆಂಡತಿ ಕೊಲೆಗಾರ್ತಿ ಅನ್ನೋ ಅವಮಾನನೂ ತಪ್ತು. ಜೊತೆಗೆ ನಾವಿಬ್ರು ಸೇರಿ ಫೋರ್ಜರಿ ಕೇಸಲ್ಲಿ ಜೈಲ್ಗೆ ಹೋಗೋದು ತಪ್ತು. ಕಂಗ್ರ್ಯಾಚುಲೇಷನ್ಸ್. ಯಾಕೋ ವಿಚಿತ್ರವಾಗಿ ವರ್ತಿಸ್ತಾ ಇದೆಯಾ? ಸಂತೋಷ ರಾಜ, ಸಂತೋಷ. ಇಷ್ಟೆಲ್ಲ ಟೆನ್ಷನ್ ಕಡಿಮೆ ಆದ್ಮೇಲೆ ಸಂತೋಷ ಆಗದೆ ಇರುತ್ತಾ? 3 ದಿನಗಳದ್ದು ಸ್ವಪ್ನಕ್ಕೆ ಒಂದು ಕೊನೆ ಬಂತು. ಸಾರಿ ಚಿನ್ನ, ನಾನಿನ್ ತುಂಬಾ ಹರ್ಟ್ ಮಾಡ್ಬಿಟ್ಟೆ. ಆಗಿದ್ದೆಲ್ಲ ಮರ್ತ್ಬಿಡೋಣ. ಈಗ ಮನೇಲಿ ಅಡಿಗೆ ಮಾಡೋದು ಬೇಡ. ಸೆಲೆಬ್ರಿಟಿ ಹೋಟ್ಲಿಂದ ಫುಡ್ ಆರ್ಡರ್ ಮಾಡ್ತೀನಿ. ಓಕೆ? ಅರೆ, ಇದೇನಿದು? ಆಚೆ ಹೋಗೋ ತರ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಇಲ್ಲೇ ನಾವು ಊಟ ಮಾಡೋದು. ನಂಗೆ ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ. ಎಷ್ಟೊತ್ತಾಗುತ್ತೆ ಬರೋದು? ಗೊತ್ತಿಲ್ಲ. ನಾನ್ ಮತ್ತೆ ಬರ್ದೇನೆ ಇರಬಹುದು. ಹೌದು. ನೀವು ಸುಖವಾಗಿ ಊಟ ಮಾಡಿ. ಏನ್ ಒಗಟಾಗಿ ಮಾತಾಡ್ತಾ ಇದೀಯಾ? ಇದು ಒಗಟಲ್ಲ ಮಾಧವ. ನೀವೇ ಹೇಳಿದ್ರಲ್ಲ ಬೆಳಿಗ್ಗೆ, ನೀನ್ ಕೊಲೆಗಾರ್ತಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಡೈವೋರ್ಸ್ ತಗೊಳ್ಳೋಣ, ಬೇರೆ ಬೇರೆ ಆಗಿರೋಣ ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಅಂತ ಗೊತ್ತು. ಅಷ್ಟ್ ಸ್ಪಷ್ಟತೆ ಸಾಕಲ್ಲ? ತಮಾಷೆ ಮಾಡ್ತಾ ಇದೀಯಾ ಮೀರಾ? ತಮಾಷೆಗಲ್ಲ ಅಲ್ವಾ ನೀವ್ ಹೇಳಿದ್ದು? ನೀನ್ ಮರ್ಡರ್ ಕೇಸಲ್ಲಿ ಬಿಡುಗಡೆ ಆದ್ಮೇಲೆ ನೀನು ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ನಿನಗ್ ಜೀವನಾಂಶ ಕೊಡ್ತೀನಿ ಅಂತ ಕೋಪದಲ್ಲಿ ಒಂದು ಮಾತು ಹೇಳಿದಕ್ಕೆ ಅದನ್ನೇ ಸೀರಿಯಸ್ ಆಗಿ ತಗೋತಾ ಇದೆಯಲ್ಲ ಮೀರಾ? ಕೋಪದಲ್ಲ ನೀವ್ ಹೇಳಿದ್ದು. ನಾನು ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಏನ್ ಮಾಡಕ್ ಸಾಧ್ಯ ಆಯ್ತು ಮೀರಾ? ನೀನ್ ಮಾಡಿದ ತಪ್ಪಿಂದ ನನ್ನ ಇಡೀ ಕೆರಿಯರ್ ನಾಶ ಆಗೋ ಭಯ ಆಯ್ತು. ಟೆನ್ಷನ್ ಅಲ್ಲಿ ಏನೋ ಒಂದು ಮಾತಂದೆ, ಅದನ್ನೇ ದೊಡ್ಡದು ಮಾಡ್ತಿದ್ಯಲ್ಲ. ಅಂದ್ರೆ ಅದರರ್ಥ ನಿಮಗ್ ನೀವ್ ಮಾತ್ರ ಮುಖ್ಯ ಆಗ್ಬಿಟ್ರಿ, ನಾನ್ ಮುಖ್ಯ ಅಲ್ವೇ ಅಲ್ಲ. ನಿಮಗ್ ಟೆನ್ಷನ್ ತಂದಿಟ್ಟಿದ್ದು ನಿಜ, ಆದ್ರೆ ಅದ್ರ 10ರಷ್ಟು ಟೆನ್ಷನ್ ಅಲ್ಲಿ ನಾನ್ ಕಾಲ ಕಳೀಲಿಲ್ವಾ? ನಿಮ್ಮ IAS ಕನ್ಸನ್ನ ಸತ್ಯ ಮಾಡೋದಕ್ಕೆ ತಾನೇ ನಾ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಹೇಳಿ, ಕೇಳ್ಬಾರ್ದ್ ಗಂಡ್ಸನ್ನ ಸಾಲ ಕೇಳ್ದೆ, ಹಾಡ್ಬಾರ್ದ್ ಜಾಗದಲ್ಲಿ ನಿಂತು ಹಾಡ್ದೆ, ಇರ್ಬಾರ್ದ್ ಜಾಗದಲ್ಲಿ ನಾನಿದ್ದೆ. ಆದ್ರೆ ನೀವು, ನಿಮಗ್ ಕೆಟ್ಟ ಹೆಸರು ಬರುತ್ತೆ ಅಂದ ತಕ್ಷಣ ನಾನೇ ಬೇರೆ ಆಗ್ಬಿಟ್ಟೆ ಅಲ್ವಾ? ನನ್ ಕಷ್ಟಕ್ಕಿಂತ ನಿಮ್ ಕರಿಯರೇ ದೊಡ್ಡದಾಗ್ಬಿಡ್ತಲ್ವಾ? ಪ್ರೀತಿನಾದ್ರೂ ನಡ್ಸಿ ಡಾಕ್ಯುಮೆಂಟ್ ತಗೊಂಬ ಅಂತ ಅಂದ್ರಲ್ಲ, ನಾನು ಹೋಗ್ತಾ ಇದ್ದೀನಿ. ಒಂದ್ ನಿಮಿಷ ಮೀರಾ, ನೀನೇ ಹೇಳು, ನಾ ಇನ್ನೇನ್ ಮಾಡಕ್ ಸಾಧ್ಯ ಆಯ್ತು? ನನ್ ಜಾಗದಲ್ಲಿ ಯಾರ ಇದ್ದಿದ್ರು ಅವ್ರು ಇದನ್ನೇ ಮಾಡ್ತಾ ಇದ್ರು ತಾನೇ? ಹೇಳು. ಬೇರೆ ತರ ಮಾಡೋದಕ್ಕೆ ಸಾಧ್ಯ ಇತ್ತು. ಮೀರಾ, ಇದನ್ನೆಲ್ಲ ನೀನ್ ನನ್ಗೋಸ್ಕರ ಮಾಡಿದ್ಯಾ? ನನ್ ಕಷ್ಟ ನಿನ್ ಕಷ್ಟ 2 ಒಂದೇ ಅಂತ ಒಪ್ಕೊಂಡು ನಾವಿಬ್ರು ಸೇರ್ ಸಾಲ ಮಾಡಿದೀವಿ ಅಂತ ಇಡೀ ಜಗತ್ತಿಗೆ ಹೇಳ್ಬೋದಾಗಿತ್ತು. ಕೆಲ್ಸ ಹೋದ್ರೆ ಹೋಗ್ತಾ ಇತ್ತು, ನಾನ್ ದುಡಿತಾ ಇದ್ದೆ. ನಿಮಗ್ ಲೆಕ್ಚರರ್ ಕೆಲ್ಸ ಸಿಗ್ತಾ ಇತ್ತೋ ಇಲ್ವೋ? ಕೊನೆಗೂ ನೀವ್ ಕಳ್ಕೊತಾ ಇದ್ದಿದ್ದು ನಾನ್ ಕೊಡ್ಸಿದ್ DC ಕೆಲ್ಸ ಅಷ್ಟೇ. ಆದ್ರೆ ನಿಮ್ಗೆ ಅದನ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ನಿಮ್ ಪ್ರೆಸ್ಟೀಜ್ಗೋಸ್ಕರ ನನ್ನನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ರಿ. ಕೊಲೆ ಕೇಸ್ನಲ್ಲಿ ನನ್ನ ಬಚಾವ್ ಮಾಡ್ಬೋದು ಅಂತ
SP ಅವ್ರು ಹೇಳಿದ್ರು, ಆದ್ರೆ ನೀವ್ ರೆಡಿ ಇರ್ಲಿಲ್ಲ. ಪ್ರೀತ್ಸೋ ಹೆಂಡತಿ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ನಿಮ್ಮನ್ ಮಾತ್ರ ಜಗತ್ತು ಚಪ್ಪಾಳೆ ಹೊಡೆದು ಹೊಗಳ್ಬೇಕು ಅಲ್ಲ? ಹಿಮಾಲಯದಷ್ಟಿದ್ದ ಪ್ರೀತಿನ 3 ದಿನದಲ್ಲಿ ಕರಗಿಸಿ ಖಾಲಿ ಮಾಡ್ಬಿಟ್ರಿ. ರಾಘವ ರೌಡಿ, ಕ್ರಿಮಿನಲ್, ಆದ್ರೆ ಅವನ್ಗೆ ಹೃದಯ ಇದೆ. ಅವನ್ ಭವಿಷ್ಯಕ್ಕಿಂತ ನನ್ ಕಣ್ಣೀರ್ ದೊಡ್ಡದಾಯ್ತು. ಆದ್ರೆ ನಿಮ್ಗೆ ನಿಮ್ ಭವಿಷ್ಯ ದೊಡ್ಡದು. ಈಗ ಕಷ್ಟ ಕಳೀತು ಅಂತ ಬಾ ಸುಖವಾಗಿರೋಣ ಅಂತಿದ್ದೀರಾ? ಐ ಆಮ್ ನಾಟ್ ಅ ಪಾನ್. ನಾನ್ ದಾಳ ಅಲ್ಲ. ಇಂಥ ದ್ರೋಹನ ಮರೆಯಕ್ಕಾಗತ್ತ? ಅದಕ್ಕೆ ನಾನ್ ಗುಡ್ ಬೈ ಹೇಳ್ತಾ ಇದ್ದೀನಿ. ನಿಂತ್ಕೊ ಮೀರಾ. ಎಲ್ಲಿ ಹೋಗ್ತೀಯಾ? ಆ ರಾಘವನ್ ಜೊತೆ ಹೋಗ್ತೀಯಾ? ನಾನ್ ಮಾರಾಟಕ್ಕೂ ಇಲ್ಲ, ಚಲಾವಣೆಗೂ ಇಲ್ಲ. ನಾನೊಬ್ಳೆ ಈ ಜಗತ್ತನ್ನ ಎದುರಿಸ್ತೀನಿ. ನನಗ್ ಯಾರು ಬೇಡ. ಗಂಟ್ಲಲ್ಲಿ ಸಂಗೀತ ಇದೆ, ಹೃದಯದಲ್ಲಿ ಛಲ ಇದೆ. ನಾನ್ ಬದುಕ್ತೀನಿ. ನಿಮ್ ಜೀವನಾಂಶ ಏನು ನನಗ್ ಬೇಕಾಗಿಲ್ಲ. ಬೇಕಾದ್ರೆ ಡೈವೋರ್ಸ್ ಪೇಪರ್ಸ್ನ ಪ್ರಿಪೇರ್ ಮಾಡಿ ಕಳಿಸಿ, ಸೈನ್ ಮಾಡಿ ಕಳಿಸ್ತೀನಿ. ಬರ್ತೀನಿ.